ದೇವರಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೇನೆ. ದೇವರ ಪರಿಪೂರ್ಣ ಕೃಪೆಯನ್ನು ನಮ್ಮಿಂದ ಗ್ರಹಿಸಲು ಸಾಧ್ಯವಾಗುತ್ತದೆ. ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿ ತಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ಕೊರತೆಗಳನ್ನು ನೀಗಿಸಿದ್ದಾರೆ. ಬರುವ ವಾರವನ್ನು ಸಂಧಿಸುವ ಹೊಸ ಬಲವನ್ನು, ನಂಬಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಅನಂತರ ನೋಡಿ, ಕೃಪೆಯ ಮೇಲೆ ಕೃಪೆಯನ್ನು, ಶಕ್ತಿಯ ಮೇಲೆ ಶಕ್ತಿಯನ್ನು, ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಕರ್ತನ ವಾಕ್ಯವನ್ನು ಕ್ರಮವಾಗಿ ಧ್ಯಾನ ಮಾಡಬೇಕಾಗಿರುವುದು ಅವಶ್ಯವಾಗಿದೆ. ಅದು ಕ್ರಮಪಡಿಸಲ್ಪಟ್ಟ ಒಂದು ಸತ್ಯವೇದ ಧ್ಯಾನ ಸಮಯದ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಪ್ರತ್ಯೇಕ ಸಮಯವನ್ನು ಇಟ್ಟುಕೊಳ್ಳಬೇಕು. ದೇವರ ಸತ್ಯವೇದದ ಮುಂದೆ ಕಾದಿರಬೇಕು. ಕರ್ತನು ಮಾತಾಡುವಂಥ ಮಾತುಗಳನ್ನು ನೀವು ವಾಕ್ಯಗಳೊಂದಿಗೆ ಹೋಲಿಕೆ ಮಾಡಿ ನೋಡಿ ಧ್ಯಾನ ಮಾಡಬೇಕು. ಒಂದು ದಿನಕ್ಕೆ ಪ್ರತ್ಯೇಕವಾಗಿ ಒಂದು ಅರ್ಧ ಗಂಟೆ ಆದರೂ ನಿಮ್ಮಿಂದ ಕರ್ತನ ಸತ್ಯವೇದವನ್ನು ಧ್ಯಾನ ಮಾಡಲು ಮುಂದಾದರೆ ನಿಮ್ಮನ್ನು ಯಾವ ಶಕ್ತಿಯೂ ಹತ್ತಿರ ಬರಲಾಗಲ್ಲ. ಕರ್ತನ ಸತ್ಯವೇದ ಎನ್ನುವುದು ಬೆಲೆ ಕಟ್ಟಲಾಗದಿರುವ ಬೊಕ್ಕಸ. ನಾವು ವಾರದಲ್ಲಿ ಒಮ್ಮೆ ಭೇಟಿಯಾಗುವಾಗ ಕರ್ತನ ವಾಕ್ಯವನ್ನು ತೆಗೆದು ನಾವೊಂದು ಕುಟುಂಬವಾಗಿ ಧ್ಯಾನ ಮಾಡುತ್ತೇವೆ. ಆದರೆ ಇಷ್ಟು ಮಾತ್ರ ಸಾಲದು. ನೀವು ಪ್ರತಿದಿನ ಏನು ಮಾಡಬೇಕು? ಅದಕ್ಕೆ ತಕ್ಕ ಸಮಯ ನನಗೆ ತಿಳಿದಿರುವ ಹಾಗೆ ಮುಂಜಾನೆ ವೇಳೆಯಲ್ಲಿ ಕರ್ತನ ವಾಕ್ಯವನ್ನು ಓದಿ ಆ ವಾಕ್ಯದಲ್ಲಿರುವಂತಹ ಸತ್ಯದ ಅರ್ಥವನ್ನು ಕಂಡುಹಿಡಿದು ನೀವು ಕಂಡುಹಿಡಿಯುವುದಕ್ಕೆ ಪ್ರಯತ್ನ ಮಾಡಿ ಕಾದಿದರೆ ಕರ್ತನು ಆ ವಾಕ್ಯದ ಅರ್ಥಗಳನ್ನು, ಮರ್ಮಗಳನ್ನು, ರಹಸ್ಯಗಳನ್ನು ಪ್ರಕಟಿಸಿ ತೋರಿಸುವರು. ಅವುಗಳನ್ನು ಧ್ಯಾನಿಸುತ್ತಾ ನಮ್ಮ ಆಂತರ್ಯ ಮನುಷ್ಯನಲ್ಲಿ ಬಲ ಹೊಂದುತ್ತೇವೆ. ವಾಕ್ಯವನ್ನು ಓದದೆ ಸುಮ್ಮನೆ ಆರಾಧನೆ ಮಾಡುವುದು, ವಾಕ್ಯವನ್ನು ಓದದೆ ಧ್ಯಾನ ಮಾಡದೆ ಸುಮ್ಮನೆ ಅನುಭವಗಳನ್ನು ಮಾತ್ರ ನಂಬಿಕೊಂಡಿರುವಂಥದ್ದು, ವಾಕ್ಯದ ಮೇಲೆ ಗಮನ ಹರಿಸದೆ ನಾನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೋಗಿ ಪ್ರಾರ್ಥನೆ ಮಾಡುವುದು, ಇವೆಲ್ಲ ಆರೋಗ್ಯವಾಗಿರುವ ಕಾರ್ಯಗಳಾಗಿ ಇರುವುದಿಲ್ಲ. ಏಕೆಂದರೆ ಎಲ್ಲದಕ್ಕೂ ಆಧಾರವೆನ್ನುವಂಥದ್ದು ದೇವರ ವಾಕ್ಯವೇ, ವಾಕ್ಯದ ಧ್ಯಾನವೇ. ಆದ್ದರಿಂದ ಇವತ್ತು ಕೂಡ ದೇವರ ವಾಕ್ಯದಿಂದ ಒಂದು ವಾಕ್ಯ ಭಾಗವನ್ನು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಳ್ಳೋಣ. ಅದು ಎಲ್ಲರಿಗೂ ತಿಳಿದಿರುವಂತಹ ವಾಕ್ಯವೇ. ಯೋಹಾನನ ಸುವಾರ್ತೆ, ಸತ್ಯವೇದವನ್ನು ತೆಗೆದುಕೊಳ್ಳ್ರಿ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಅದರಲ್ಲಿ 16ನೇ ವಾಕ್ಯದಲ್ಲಿ ಒಂದು ಮಾತು ಹೇಳಲ್ಪಟ್ಟದ್ದಾಗಿದೆ. ಯೋಹಾನ 1ನೇ ಅಧ್ಯಾಯ 16ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರ ಪರಿಪೂರ್ಣತ್ವ, ಯೇಸು ಕ್ರಿಸ್ತನ ಪರಿಪೂರ್ಣತ್ವ ಎನ್ನುವಂಥದ್ದು ಅವರು ಶಿಲುಬೆಯಲ್ಲಿ ಸತ್ತದ್ರಲ್ಲಿದೆ. ಆ ಪರಿಪೂರ್ಣತ್ವ ಯಾತಕ್ಕಾಗಿ ಆ ಪರಿಪೂರ್ಣತ್ವವನ್ನು ಹೊಂದಿದರು ಅಂತ ನೋಡಿದ್ರೆ, ನಮ್ಮನ್ನು ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವುದಕ್ಕೆ. ಕೃಪೆಯನ್ನು ಒಮ್ಮೆ ಹೊಂದುವುದು ಅಲ್ಲ, ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವುದು ಎಂದರೆ ಆ ಒಂದು ಕೃಪೆಯ ಅನುಭವದಲ್ಲಿ ದಿನವೂ ನಾವು ಬೆಳೆದು ಅಧಿಕವಾಗುವಂಥದ್ದು. ಹಾಗಾದರೆ ನೋಡಿ, ಆ ಕೃಪೆ ಎನ್ನುವಂಥದ್ದು ಮೊದಲ ಹಂತವಾಗಿ ಯೇಸುವನ್ನು ನಾವು ನಂಬಿ ಸ್ವೀಕರಿಸಿಕೊಳ್ಳುವಾಗ ದೇವರು ತಮ್ಮ ಮಕ್ಕಳಾಗಿ ಮಾರ್ಪಡುವ ಹಾಗೆ ನಮಗೆ ಅಧಿಕಾರವನ್ನು ಕೊಡುತ್ತಾರೆ. ಪಾಪಗಳನ್ನು ಕ್ಷಮಿಸುತ್ತಾರೆ, ರಕ್ತದಿಂದ ತೊಳೆದು ಶುದ್ಧೀಕರಿಸುತ್ತಾರೆ. ಅದು ಕೃಪೆ. ಅದರೊಂದಿಗೆ ನಾವು ನಿಂತು ಹೋಗದೆ ದೇವರ ಕೃಪೆಯನ್ನು ದಿನನಿತ್ಯ ಹೊಂದುವುದಕ್ಕೆ ಪ್ರಯತ್ನ ಮಾಡಬೇಕು. ದಿನನಿತ್ಯ ಹೊಂದುವುದಕ್ಕೆ ಕಾದಿರಬೇಕು. ದೇವರ ಕೃಪೆಯ ಮೇಲೆ ಕೃಪೆ ಹೊಂದುವಂತಹ ಅನುಭವದಲ್ಲಿ ಇದೆ. ಹಾಗಾದರೆ ದೇವರ ಹತ್ತಿರ ಸೇರುತ್ತಾ ದೇವರ ಕೃಪೆ ನಮ್ಮ ಮೇಲೆ ಬರುವಂಥದ್ದಾಗಿದೆ. ಹಾಗಾಗಿ ನಾನು ಅವಾಗವಾಗ ಕೃಪೆ ಎನ್ನುವ ಪದವನ್ನು ಬಳಕೆ ಮಾಡ್ತಾ ಇದ್ದೇನೆ. ಕೃಪೆ ಎಂದರೆ ಏನು ಎನ್ನುವ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಹೊಸ ಹಂತದ ಕ್ರೈಸ್ತರಲ್ಲಿ ಅನೇಕರಿಗೆ ಉತ್ತರ ಗೊತ್ತಾಗಲ್ಲ. ಕೃಪೆ ಅಂದರೆ ಏನಂತ ಕೇಳಿದ್ರೆ, ಯೋಗ್ಯತೆ ಇಲ್ಲದವನ ಒಬ್ಬನ ಮೇಲೆ ಯೋಗ್ಯತೆಗೆ ಮೀರಿದ ದಯೆ ತೋರಿಸುವುದರ ಹೆಸರೇ ಕೃಪೆ. ಆ ಒಂದು ಕೃಪೆಗಾಗಿ ನೀವು ಏನು ಖರ್ಚು ಮಾಡಬೇಕಾದಿಲ್ಲ. ಅದೇ ಸಂದರ್ಭದಲ್ಲಿ ನೀವು ಒಂದು ಚಿಕ್ಕ ಕಾರ್ಯವನ್ನು ಕೊಟ್ಟರೆ ಅದಕ್ಕೆ ಸಮವಾಗಿ ಅಲ್ಲ, ಅದಕ್ಕೆ ಹಲವು ಪಟ್ಟು ಅಧಿಕವಾಗಿ ದೇವರು ಒಂದು ದಯೆಯನ್ನು ಆಜ್ಞಾಪಿಸಿದರೆ ಆ ಒಂದು ಕಟ್ಟಳೆಗೆ ಹೆಸರೇ ಕೃಪೆ ಎಂದು ಹೇಳಲ್ಪಡುತ್ತದೆ. ಈಗ 1 ರೂಪಾಯಿಯನ್ನು ನೀವು ಕೊಡಿ. 1 ರೂಪಾಯಿ ಕೊಟ್ಟರೆ ನಾನು ನಿಮಗೆ 1 ಕೋಟಿ ಕೊಡುತ್ತೇನೆ ಎಂದರೆ ಅದಕ್ಕೆ ಹೆಸರು ಕೃಪೆ. 1 ರೂಪಾಯಿ ಕೊಡಿ, ನಾನು ನಿಮಗೆ 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ವ್ಯಾಪಾರ. ನೋಡಿ, ಕೃಪೆ ಎನ್ನುವುದು 1 ರೂಪಾಯಿ ಕೊಡಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಕೊಟ್ಟದಕ್ಕಿಂತಲೂ ದೊಡ್ಡ ಹಲವು ಪಟ್ಟು ಆಶೀರ್ವಾದವನ್ನು ನಾವು ಹೊಂದುವುದರ ಹೆಸರೇ ಕೃಪೆ.
ನಾನು 1 ರೂಪಾಯಿ 1 ಕೋಟಿ ರೂಪಾಯಿ ಅಂತ ಹೇಳಿದ ಕೂಡಲೇ ನೀವು ಹಣವನ್ನು ಭಾವಿಸಬಾರದು. ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಹಂಗೆ ಹೇಳಿದೆ. ನಾವೊಂದು ಚಿಕ್ಕ ಕಾರ್ಯವನ್ನು ಮಾಡುತ್ತೇವೆ, ದೇವರು ಅದಕ್ಕೆ ದೊಡ್ಡ ಪ್ರತಿಫಲವನ್ನು ನಮಗೆ ಮಾಡುತ್ತಾರೆ. ನೋಡ್ರಿ, ದೇವರ ಕೃಪೆ ಎನ್ನುವುದು ಕೆಲವರು ಹೇಳುತ್ತಾರೆ ನೀವು ಏನು ಮಾಡದೇ ಇದ್ದರೂ ಕೂಡ ಆ ಕೃಪೆ ಕ್ರಿಯೆ ಮಾಡುತ್ತಲೇ ಇರುತ್ತದೆ ಎಂಬುದಾಗಿ. ಇಲ್ಲ ಇಲ್ಲ, ನೀವು ಆಳವಾಗಿ ಗಮನಿಸಿ ನೋಡುವುದಾದರೆ ಕೃಪೆಯನ್ನು ಹೊಂದುವುದಕ್ಕೂ ನೀವು ಕೆಲವೊಂದು ಕಾರ್ಯವನ್ನು ಮಾಡಬೇಕು. ಮೊದಲು ಕೃಪೆಯನ್ನು ನೋಡಿ, ರಕ್ಷಣೆ. ಮೊದಲ ಕೃಪೆ ರಕ್ಷಣೆಯೇ. ಆ ರಕ್ಷಣೆ ಬಂದ ಕೂಡಲೇ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತೇವೆ. ಪಾಪದಲ್ಲಿ ಇದ್ವಿ, ಪಾಪವನ್ನು ನೀರಿನ ಹಾಗೆ ಕುಡಿತಿದ್ವಿ. ಇಂದಿನ ಕಾಲದಲ್ಲಿ ಕಣ್ಣು ಮೊಬ್ಬಾಗಿದ್ದಂತಹ ಕುರುಬರ ಹಾಗೆ ಪಾಪಿಗಳಾಗಿದ್ವಿ. ಆ ಸಮಯದಲ್ಲಿ ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಿಸಿ ತಮ್ಮೊಂದಿಗೆ ಸೇರಿಸಿಕೊಂಡರು. ಸುಮ್ಮನೆ ಮಾಡಿದ್ರಾ? ಅದಕ್ಕೆ ಒಂದು ಚಿಕ್ಕ ಕಟ್ಟಳೆ, ಅದಕ್ಕೊಂದು ಚಿಕ್ಕ ಕಟ್ಟಳೆಯನ್ನು ದೇವರಿಟ್ಟಿದ್ರು. ಏನು ಮಾಡಬೇಕು ಗೊತ್ತಾ? ನೀವು ಅವರ ಬಳಿ ಹೋಗಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪಾಪವನ್ನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಒಡಂಬಡಿಕೆಯನ್ನು ಮಾಡಿ ದೇವರ ಬಳಿಯಲ್ಲಿ ನೀವು ಸಮಾಧಾನವಾಗುವಾಗಲೇ ದೇವರು ನಿಮ್ಮನ್ನು ರಕ್ಷಿಸಿದರು. ನೀವು ಮಾಡಿದ ಕಾರ್ಯಕ್ಕೂ ಕರ್ತನು ನಿಮಗೆ ಮಾಡಿದ ಕಾರ್ಯವನ್ನು ಹೋಲಿಕೆ ಮಾಡಿ ನೋಡಿದರೆ ಎರಡೂ ಹೋಲಿಕೆಗೆ ಸರಿಯಾದದಲ್ಲ. ಆದರೂ ಆ ಚಿಕ್ಕ ಕಾರ್ಯವನ್ನು ನೀವು ಮಾಡಿದರೆ ಮಾತ್ರ ಆ ದೊಡ್ಡ ಕೃಪೆಯನ್ನು ನಿಮ್ಮಿಂದ ಹೊಂದಲು ಸಾಧ್ಯ. ನಾನು ಏನು ಮಾಡೋದಿಲ್ಲ, ಹಂಗೇ ಇರ್ತೀನಿ, ತಾವಾಗಿ ಬಂದು ತನ್ನ ರಕ್ತವನ್ನು ನಮ್ಮ ಮೇಲೆ ಸುರಿಸಿ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ತಮ್ಮ ಸ್ವಂತ ಜನವಾಗಿ ಮಾರ್ಪಡಿಸಿ ನಮ್ಮನ್ನು ರಕ್ಷಿಸಿ ಆ ರೀತಿ ಯಾರ ಜೀವನದಲ್ಲಿ ಇರುವುದಿಲ್ಲ. ಯಾಕೆಂದರೆ ನಾನು ಅರಿತು ಇದ್ದೆ, ಒಂದು ಕಾಲದಲ್ಲಿ ದೇವರನ್ನು ಅರಿಯದೇ ಇದ್ದೆ, ಹಲವು ಮಾದಕ ವಸ್ತುಗಳಿಗೆ ಗುಲಾಮನಾಗಿದ್ದೆ, ದೇವರು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೆ. ದೇವರು ನನ್ನ ಭೇಟಿ ಮಾಡಿದ್ರು, ಸಂಧಿಸಿ ದೇವರನ್ನು ಹತ್ತಿರ ಸೇರುವುದಕ್ಕಿಂತ ಮುಂಚಿತವಾಗಿ ನನ್ನ ಪಾಪಗಳೆಲ್ಲವನ್ನು ಅರಿಕೆ ಮಾಡಿ ದೇವರ ಬಳಿಯಲ್ಲಿ ಮನ ಬಿಚ್ಚಿ ನಾವು ನನ್ನನ್ನು ಒಪ್ಪಿಸಿಕೊಟ್ಟಾಗಲೇ ದೇವರು ನನ್ನನ್ನು ಶುದ್ಧೀಕರಿಸಿ ತನ್ನ ಸ್ವಂತ ಮಗನಾಗಿ ಸ್ವಂತ ಮಗುವಾಗಿ ಸ್ವೀಕರಿಸಿಕೊಂಡರು. ಎಲ್ಲರ ಜೀವನದಲ್ಲಿಯೂ ಹಾಗೇ ಇರುತ್ತೆ. ನೀವು ಏನೂ ಮಾಡದೆ ದೇವರು ನಿಮಗೆ ಕೃಪೆ ಕೊಟ್ಟಿದ್ದು ಎನ್ನುವುದು ನಡೆಯದಿರುವಂಥ ಒಂದು ಕಾರ್ಯ. ನೀವು ಒಂದು ಚಿಕ್ಕ ಕಾರ್ಯವನ್ನು ಮಾಡಬೇಕು. ಚಿಕ್ಕ ಕಾರ್ಯ, ಅವೆರಡನ್ನು ಕಂಪೇರ್ ಮಾಡಿ ನೋಡಿದರೆ ನೀವು ಮಾಡಿದ ಕಾರ್ಯಕ್ಕಿಂತ ದೊಡ್ಡ ಆಶೀರ್ವಾದ, ನೀವು ಕಲ್ಪನೆ ಮಾಡೋಕ್ಕಾಗದಿರುವಷ್ಟು ಒಂದು ಒಳಿತು ನಿಮ್ಮ ಜೀವನದಲ್ಲಿ ಸಿಗುತ್ತದೆ. ನೋಡಿ, ನಾನು ಮಾಡಿದ್ದು ಏನು? ದೇವರ ಬಳಿ ಹೋಗಿ ಮೊಣಕಾಲೂರಿ, ಅಯ್ಯೋ ನಾನು ಪಾಪಿ, ನನ್ನ ಮೇಲೆ ಕೃಪೆಯಿಂದ ಇರಿ ಎಂಬುದಾಗಿ ಕೇಳಿದೆ. ನನ್ನ ನೆನಪಿಗೆ ಬಂದಂತಹ ಪಾಪವೆಲ್ಲವನ್ನು ಅರಿಕೆ ಮಾಡಿದೆ. ಆದರೆ ಕರ್ತನ ಏನು ಮಾಡಿದ್ರು ಗೊತ್ತಾ? ತಮ್ಮ ರಕ್ತದಿಂದ ನಮ್ಮನ್ನು ತೊಳೆದರು. ಒಬ್ಬ ಮನುಷ್ಯ ಕುಮಾರನ, ದೇವ ಕುಮಾರನ, ಒಬ್ಬ ದೇವರ ರಕ್ತಕ್ಕೂ ನಾನು ಮಾಡಿದ ಒಂದು ಚಿಕ್ಕ ಕಾರ್ಯಕ್ಕೂ ನೀವು ಹೋಲಿಕೆ ಮಾಡಿ ನೋಡುವುದಾದರೆ ಅದು ಎಷ್ಟು ದೊಡ್ಡದೆಂಬುದಾಗಿ ನಿಮಗೆ ಗೊತ್ತಾಗುತ್ತೆ. ಒಂದು ಕುರಿಯ ರಕ್ತವಲ್ಲ, ಒಬ್ಬ ಮನುಷ್ಯನ ರಕ್ತವಲ್ಲ, ದೇವರ ರಕ್ತವು ನನ್ನನ್ನು ತೊಳೆದಿದೆ. ದೇವರ ರಕ್ತ ನನ್ನ ಪಾಪಗಳನ್ನು ಕ್ಷಮಿಸಿದೆ. ಕರ್ತನ ರಕ್ತವನ್ನು ಪಡೆಯುವುದಕ್ಕೆ ನಮಗೆ ಏನು ಯೋಗ್ಯತೆ ಇದೆ ಯೋಚನೆ ಮಾಡಿ ನೋಡಿ. ಹಾಗಾದರೆ ಬೆಲೆ ಕಟ್ಟಲಾಗದಿರುವವರ ರಕ್ತದಿಂದ ತೊಳೆಯಲ್ಪಟ್ಟೆ. ಅದಕ್ಕೆ ನಾನು ಮಾಡಿದ್ದೇನೆಂದರೆ ಒಂದು ಸ್ಟೆಪ್ ತೆಗೆದಿಟ್ಟೆ. ನನ್ನ ಪಾಪವನ್ನು ಅರಿಕೆ ಮಾಡಿದೆ. ತನ್ನ ಪಾಪವನ್ನು ಮುಚ್ಚಿಡುವವನು ಬದುಕುವುದಿಲ್ಲ, ಅರಿಕೆ ಮಾಡಿ ಬಿಟ್ಟು ಬಿಡುವವನು ದಯೆ ಹೊಂದುವನು. ಹಾಗಾದರೆ ಮೊದಲ ಕೃಪೆಯನ್ನು ಹೊಂದುವುದಕ್ಕೆ ನಾನು ಒಂದು ಚಿಕ್ಕ ಕ್ರಯವನ್ನು ಕೊಟ್ಟೆ. ಅದು ಹಣವಲ್ಲ, ಬೇರೆ ಒಂದು ದೊಡ್ಡ ಕಾರ್ಯವಲ್ಲ, ಒಂದು ಮನ ತಿರುಗುವಿಕೆ ನಾನೇ ಮಾಡಬೇಕಲ್ವಾ? ಪಾಪ ಅರಿಕೆ ನಾನೇ ಮಾಡಬೇಕಲ್ವಾ? ಅದನ್ನು ಮಾಡಿದರೆ ತಾನೇ ದೇವರು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನೀವು ಮಾಡುವಂಥ ಒಂದು ಚಿಕ್ಕ ಕ್ರಿಯೆಗೆ ಅದಕ್ಕಿಂತ ಕೋಟಿಗಟ್ಟಲೆ ದೊಡ್ಡ ಬಲೆ ಕಟ್ಟಲಾಗದಿರುವ ಒಂದು ಕಾರ್ಯವನ್ನು ದೇವರು ಮಾಡುತ್ತಾರೆ ಎಂದರೆ ಅದಕ್ಕೆ ಹೆಸರೇ ಕೃಪೆ. ಹಾಗಾದರೆ ಈ ಒಂದು ಕೃಪೆಯನ್ನು ಹೊಂದಿದ್ದಕ್ಕೆ ನಾವು ನಿಲ್ಲದೆ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತೇವಂತೆ. ಕೃಪೆಯ ಮೇಲೆ ಕೃಪೆ. ಹಲವರು ಹೇಳ್ತಾರೆ ನೀವು ಏನು ಮಾಡಬೇಕಾದಿಲ್ಲ ಕಣ್ರಿ, ಆ ಕೃಪೆ ನಿಮ್ಮನ್ನು ತೊಳೆಯುತ್ತಲೇ ಇರುತ್ತೆ. ಒಂದು ನೂತನ ಉಪದೇಶವನ್ನು ಕೇಳಿದೆ. ಯಾಕೆಂದರೆ ಆ ಕೃಪೆಯ ಪದವನ್ನು ಬಳಸಿ ಬೇರೆ ಥರ ಕೆಲವೊಂದು ಕಾರ್ಯವನ್ನು ಮಾತಾಡುವುದನ್ನು ನೋಡ್ತಾ ಇದ್ದೀನಿ. ಅವರೇನು ಹೇಳ್ತಾರೆ ಅಂದರೆ, ಪ್ರಥಮ ಬಾರಿಗೆ ನೀವು ದೇವರನ್ನು ಸ್ವೀಕರಿಸಿಕೊಂಡಿರಿ, ದೇವರು ನಿಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿಕೊಂಡರು, ಕರ್ತನ ರಕ್ತದಿಂದ ನೀವು ತೊಳೆಯಲ್ಪಟ್ಟಿದ್ದೀರಾ ಅಷ್ಟೇ. ಅದರ ನಂತರ ನೀವು ಏನೇ ಪಾಪವನ್ನು ಮಾಡಿದರೂ ಕೂಡ ಅವರು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಕ್ಷಮಿಸ್ತಾನೆ ಇರ್ತಾರೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹೇಳಿದ್ರು ಅವರು. ಒಬ್ಬ ಸೇವಕನು ಅವರ ಒಂದು ಸಂದೇಶದಲ್ಲಿ ಕೇಳಿಸ್ಕೊಂಡೆ. ಅವರೇನು ಹೇಳ್ತಾರೆ ಅಂತ ಕೇಳಿಸ್ಕೊಂಡ್ರೆ,
ಒಂದು ಕಂಪ್ಯೂಟರ್ನಲ್ಲಿ ಆ್ಯಂಟಿವೈರಸ್ ಎಂಬುದಾಗಿ ಒಂದು ಹಾಕ್ತೀವಲ್ವಾ, ಅದನ್ನು ಒಳಗೆ ಹಾಕಿದ ಕೂಡಲೇ ಏನು ಮಾಡುತ್ತಂದರೆ ಆ ಕಂಪ್ಯೂಟರ್ ಒಳಗೆ ಬೇರೆ ಬೇಡದಿರುವಂತಹ ವೈರಸ್ ಒಳಗೆ ಬಂದಿದ್ದರೆ ಈ ಆ್ಯಂಟಿವೈರಸ್ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗಿ ಆ ವೈರಸ್ಸನ್ನು ಹಾಗೆ ಏನೂ ಇರದಂತೆ ಮಾಡುತ್ತದೆ. ನೀವು ಅದಕ್ಕೆ ಏನು ಮಾಡೋದು ಬೇಡ, ಅದು ತಾನಾಗಿಯೇ ಮಾಡುತ್ತದೆ. ಆ ರೀತಿಯೇ ನೀವು ಒಮ್ಮೆ ಯೇಸುವನ್ನು ಸ್ವೀಕರಿಸಿಕೊಂಡರೆ ಸಾಕು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟರೆ ಸಾಕು, ನಿಮ್ಮೊಳಗೆ ನೀವು ಯಾವ ಪಾಪವನ್ನು ಬೇಕಾದರೂ ಮಾಡಬಹುದು. ನೀವು ಎಂಥ ಪಾಪವನ್ನು ಮಾಡಿದ್ರೂ ಅದು ನಿಮ್ಮನ್ನು ಅಶುದ್ಧಪಡಿಸುವುದಿಲ್ಲ ಎಂಬುದಾಗಿ ಹೇಳಿದರು. ಒಂದು ಕಾಲದಲ್ಲಿ ಕ್ರೈಸ್ತ ಸಭೆಗಳು ಮೊದಲ ಶತಮಾನದಲ್ಲಿ ಚೆನ್ನಾಗಿತ್ತು. ಅದರ ನಂತರ ಅದು ರಾಜಕೀಯ ಧರ್ಮವಾಗಿ ಬದಲಾವಣೆ ಹೊಂದಿದ ಕೂಡಲೇ ಆ ಧರ್ಮವನ್ನು ನಡೆಸಿದಂತಹ ಧರ್ಮದ ಗುರುಗಳು ಒಂದು ನೂತನ ಒಂದು ಕಾರ್ಯವನ್ನು ಒಳಗೆ ತಂದರು. ಅವರೇನು ಹೇಳಿದರು ಅಂದರೆ ಪಾಪ ಕ್ಷಮಾಪಣೆ ಚೀಟಿ. ಅವರಿಗೆ ಒಂದು ಪಾಪ ಕ್ಷಮಾಪಣೆ ಚೀಟಿ ಕೊಟ್ಟು ಆ ಪಾಪ ಕ್ಷಮಾಪಣೆ ಚೀಟಿಯಲ್ಲಿ ಎಲ್ಲ ಪಾಪಗಳನ್ನು ಬರೆದಿರುತ್ತಾರೆ. ಆ ಪಾಪಕ್ಕೆ ಕ್ಷಮಿಸುವುದಕ್ಕೆ, ಆ ಪಾಪ ಕ್ಷಮಾಪಣೆಯ ಚೀಟಿಯನ್ನು ಪಡೆಯುವುದಕ್ಕೆ ಒಂದು ಬೆಲೆಯನ್ನು ನಿರ್ಣಯಿಸಿರ್ತಾರೆ. ನೀವು ಆ ಪಾಪ ಕ್ಷಮಾಪಣೆ ಚೀಟಿಯನ್ನು ಪಡೆಕೊಂಡರೆ ಆ ಪಾಪ ಕ್ಷಮಾಪಣೆಯ ಚೀಟಿಯ ಬೆಲೆಯನ್ನು ಕೊಟ್ಟ ಕೂಡಲೇ ಅದರಲ್ಲಿ ಬರೆದಿರುವಂತಹ ಪಾಪಗಳ ಮೇಲೆ ಒಂದು ರಬ್ಬರ್ ಸ್ಟಾಂಪ್ ಹೊಡೆದು ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಒಂದು ರಬ್ಬರ್ ಸ್ಟಾಂಪ್ ಹಾಕಿ ಕೊಡುತ್ತಾರೆ. ಅದನ್ನು ಪಡೆಕೊಳ್ಳುವುದಾದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಅರ್ಥ. ಇದನ್ನೇನು ಮಾಡಬೇಕು ಅಂದರೆ ತಿಂಗಳಿಗೊಮ್ಮೆ ಹೋಗಿ ಅದನ್ನು ನವೀಕರಿಸಿಕೊಳ್ಳಬೇಕು. ಅವನೇ ಪರವಾಗಿಲ್ಲ, ತಿಂಗಳಿಗೊಮ್ಮೆ ಹೋಗಿ ಆ ಪಾಪ ಕ್ಷಮಾಪಣೆ ಚೀಟಿಯನ್ನು ಪಡೆದು ಅದರಲ್ಲಿ ಬಿಷಪ್ ಅವರ ಮುದ್ರೆ ಇರುತ್ತೆ, ಪಾಪ ಕ್ಷಮಿಸಲ್ಪಟ್ಟಿದೆ, ನಾನು ಅವರನ್ನು ಕ್ಷಮಿಸಿದ್ದೇನೆ ಎಂಬುದಾಗಿ ಹಾಕಿರುತ್ತೆ. ಅದನ್ನು ಪಡೆದ ಕೂಡಲೇ ಇವರು ತಮ್ಮ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಇದರಲ್ಲಿ ಏನು ಮಾಡಿದ್ರು ಅಂದರೆ ಸೀಸನ್ ಟಿಕೆಟ್ ಥರ ಇಟ್ಟಿದ್ರು. ನೀವು ಸಭೆಯ ಚರಿತ್ರೆಯನ್ನು ಓದಿ ನೋಡಿ. ಕೆಲವರು ಏನು ಮಾಡ್ತಿದ್ರು ಅಂದರೆ ನನಗೆ 1 ವರ್ಷಕ್ಕೆ ಪಾಪ ಕ್ಷಮಾಪಣೆ ಚೀಟಿ ಬೇಕು, ಆ ರೀತಿ ಪಾಪ ಕ್ಷಮಾಪಣೆ ಚೀಟಿಯನ್ನು ಪಡ್ಕೊಂಡು ಹೋಗ್ತಾ ಇದ್ರು. ಇನ್ನು ಕೆಲವರು ಲೈಫ್ ಸಬ್ಸ್ಕ್ರಿಪ್ಷನ್, ಅವರು ಬಂದು ಜೀವನ ಪರ್ಯಂತರಕ್ಕೆ ಬೇಕಾದಂತಹ ಚಂದ ಅಂದರೆ ಒಂದು ದೊಡ್ಡ ಮೊತ್ತ ಅಂದರೆ ನೀವು ಕಲ್ಪನೆ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ಜೀವನ ಪರ್ಯಂತರ ಮಾಡುವಂತಹ ಪಾಪಗಳಿಗೆ ಪಾಪ ಕ್ಷಮಾಪಣೆಯ ಚೀಟಿಯನ್ನು ಪಡಿತಾ ಇದ್ರು. ಇವೆಲ್ಲ ಚರಿತ್ರೆಯಲ್ಲಿ ನೀವು ಓದಿ ನೋಡ್ಬೋದು. ಆದರೆ ಅದು ಸತ್ಯವಲ್ಲ. ಒಬ್ಬನು ಬರಕೊಟ್ಟಂತಹ ಚೀಟಿಯಿಂದ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಅದಕ್ಕೆ ಸಮವಾಗಿರುವಂಥ ಉಪದೇಶವನ್ನು ಇವತ್ತು ಪಾಪದ ಚೀಟಿ ಅಲ್ಲ, ನೀವು ಒಮ್ಮೆ ದೇವರ ರಕ್ತದಿಂದ ಪಡ್ಕೊಂಡರೆ ಅದಾದ ನಂತರ ನೀವು ಯಾವ ಪಾಪವನ್ನು ಮಾಡಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಅವರು ತೊಳೆಯುತ್ತಲೇ ಇರ್ತಾರೆ ಎಂಬುದಾಗಿ ಒಂದು ನೂತನ ಉಪದೇಶ ಬಂದಿದೆ. ನೀವು ಅದನ್ನು ನಂಬಬೇಡಿ. ನೀವು ದೇವರ ಕೃಪೆಯನ್ನು ಹೊಂದಬೇಕೆಂದರೆ ಪ್ರತಿ ಬಾರಿ ನೀವು ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆ ಹೊಂದಬೇಕು, ಶುದ್ಧೀಕರಿಸಿಕೊಳ್ಳಬೇಕು. ಇದಕ್ಕೆ ಹೆಸರು ಶುದ್ಧೀಕರಣೆ, ಆತ್ಮೀಕವಾಗಿರುವಂಥ ಶುದ್ಧೀಕರಣೆ. ಅದನ್ನು ಕರ್ತನು ತನ್ನ ಆತ್ಮದಿಂದಲೂ ವಾಕ್ಯದಿಂದಲೂ ತಮ್ಮ ಕೃಪೆಯಿಂದಲೂ ಅದನ್ನು ಮಾಡುತ್ತಾ ಬರುತ್ತಿದ್ದಾರೆ. ನೋಡಿ, ನಾವು ಚಿಕ್ಕ ಮಕ್ಕಳಾಗಿ ಹುಟ್ಟಿದಾಗ ನಮಗೆ ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ರು. ಹುಟ್ಟಿದ ಮಗು ನೋಡಿದ್ದೀರಾ ನೀವು? ಮಗು ಹುಟ್ಟಿದ ಕೂಡಲೇ ಇವಾಗ ಸ್ನಾನ ಮಾಡಿಸ್ತಾರ, ಸ್ನಾನ ಮಾಡಿಸಲ್ಲ. ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಥರ ಒಂದು ಲೇಸಾಗಿರುವ ಒಂದು ಲೇಯರ್, ಒಂದು ಚರ್ಮ ಇರುತ್ತೆ. ಉಪ್ಪು ನೀರಲ್ಲಿ ಹಾಕಿ ಉಪ್ಪು ನೀರನ್ನು ಮೇಲಿಟ್ಟು ಆ ಚರ್ಮವನ್ನು ಹಾಗೆ ತೆಗೆದು ಅದನ್ನು ಶುದ್ಧೀಕರಿಸುತ್ತಾರೆ ಹುಟ್ಟಿದ ಮಗುವನ್ನು. ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನೀನು ಹುಟ್ಟಿದಾಗ ಉಪ್ಪು ನೀರಿನಿಂದಲೂ ಶುದ್ಧೀಕರಿಸಲ್ಪಡದೇ ಇದ್ದೆ ಎಂಬುದಾಗಿ ಇದೆ. ಅನಂತರ ಹಾಗೆ ಮಾಡಿ ಮಲಗಿಸಿ ಶುದ್ಧೀಕರಿಸುತ್ತಾರೆ. ಶುದ್ಧೀಕರಿಸಿ ಅನಂತರ ಮಗುವನ್ನು ತಂದು ಶುದ್ಧೀಕರಿಸಿ ಅಮ್ಮನ ಕೈಲಿ ಕೊಡ್ತಾರೆ. ಕೊಟ್ಟರು ತಾನೆ, ಒಮ್ಮೆ ನಿಮ್ಮನ್ನು ತೊಳೆದಾಯ್ತಲ್ವಾ, ಒಮ್ಮೆ ನಿಮ್ಮನ್ನು ಶುದ್ಧೀಕರಿಸಾಯ್ತಲ್ವಾ, ಸಾಕಾ ಅದು? ಮರುದಿನ ಆ ಮಗು ಸ್ನಾನ ಮಾಡೋದು ಬೇಡವಾ? ನೀವು ನೋಡಿ, ಡೈಲಿ ಸ್ನಾನ ಮಾಡ್ತಾನೆ ಇದ್ದೀರಾ, ದಿನ ಶುದ್ಧೀಕರಿಸಿಕೊಳ್ಳುತ್ತಲೇ ಇದ್ದೀರಾ. ಹಾಗಾದರೆ ನೀವು ಕೃಪೆ ಎನ್ನುವ ಪದವನ್ನು ತಪ್ಪಾಗಿ ಉಪಯೋಗ ಮಾಡಬಾರ್ದು, ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಕೃಪೆ ಎನ್ನುವುದು ನೀವು ಏನು ಮಾಡದೇ ಇರುವಾಗ ದೇವರು ಮಾಡುವುದಲ್ಲ. ನೀವು ಒಂದು ಚಿಕ್ಕ ಕಾರ್ಯವನ್ನು ಮಾಡುವುದರ ಮೂಲಕ ದೇವರ ಬಳಿ ದೊಡ್ಡ ಆಶೀರ್ವಾದವನ್ನು ಪಡೆಯುವುದು. ನಾನು ಅತಿ ದೊಡ್ಡ ಬಹುಮಾನವಾಗಿರುವ ರಕ್ಷಣೆಯನ್ನು ಹೊಂದುವುದಕ್ಕೆ ಒಂದು ಚಿಕ್ಕ ಕ್ರಯವನ್ನು ಕೊಟ್ಟು ಒಂದು ಚಿಕ್ಕ ಕಾರ್ಯವನ್ನು ಮಾಡಿದೆ. ಆಗ ನನ್ನಲ್ಲಿ ಒಂದು ದೊಡ್ಡ ಬೆಲೆ ಕಟ್ಟಲಾಗದಿರುವಂತಹ ಒಂದು ರಕ್ಷಣೆಯ ಕೃಪೆಯಾಗಿ ಸಿಕ್ಕಿತ್ತು. ಪರಿಶುದ್ಧಾತ್ಮನ ಹೊಂದುವುದಕ್ಕೆ ಹಾಗೆಯೇ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ಕಾದಿದ್ದೆ. ಒಂದು ಚಿಕ್ಕ ಕಾರ್ಯವೇ, ಪ್ರಾರ್ಥನೆ ಮಾಡಿ ಕಾದಿರುವುದು ದೊಡ್ಡ ವಿಷಯವಾ? ಆದರೆ ದೇವರು ಪ್ರಾರ್ಥನೆ ಕೇಳಿ ಬೆಲೆ ಕಟ್ಟಲಾಗದಿರುವ ಅವರ ಆತ್ಮವನ್ನು ಕೊಟ್ಟರು. ಹಾಗಾಗಿ ನಾವು ಸುಮ್ಮನಿದ್ರೂ ಕೂಡ ಆ ಕೃಪೆ ನಮ್ಮನ್ನು ಹೊರುತ್ತಾ ಬರುತ್ತೆ. ನಮಗೆ ಸಿಗಬೇಕಾಗಿರೋದು ಸಿಗುತ್ತೆ ಎಂಬುದಾಗಿ ಅನ್ಕೋಬಾರ್ದು. ನೀವು ಮಾಡುವುದಕ್ಕೆ ಒಂದು ಚಿಕ್ಕ ಕಾರ್ಯವಿರುವುದು. ಆ ಕಾರ್ಯಕ್ಕಿಂತಲೂ
ಹಲವು ಕೋಟಿ ಪಟ್ಟು ಒಂದು ದೊಡ್ಡ ಆಶೀರ್ವಾದ ನಿಮ್ಮನ್ನ ಹುಡುಕಿ ಬರುತ್ತದೆ. ಅದಕ್ಕೆ ಹೆಸರೇ ಕೃಪೆ. ಹಾಗಾದರೆ ನಾನೇನು ಮಾಡದೆ ಒಬ್ಬರನ್ನು ಟ್ರ್ಯಾಕ್ಸ್ ತೊಗೊಂಬಂದು ಕೊಡ್ತಾರೆ, ಅದನ್ನು ಪಡೆದು ಓದಿ ಪಕ್ಕದಲ್ಲಿ ಹಂಗೆ ಎತ್ತಿಟ್ರೆ ತಕ್ಷಣ ಕರ್ತನ ತುಂಬಿಸಿ ಅಭಿಷೇಕ ಮಾಡಿ ಈ ರೀತಿಯೆಲ್ಲ ಮಾಡೋದಿಲ್ಲ. ನೀವು ಮನ ತಿರುಗಬೇಕು. ನೀವು ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಬೇಕು. ಪರಿಪೂರ್ಣವಾಗಿ ದೇವರ ಬಳಿ ಶರಣಾಗಬೇಕು. ಆಗ ಮಾತ್ರ ಬೆಲೆ ಕಟ್ಟಲಾಗದ ರಕ್ಷಣೆ ಸಿಕ್ಕಿತು. ಹಾಗಾಗಿ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದುತ್ತೇವೆ. ಕೃಪೆ ಎನ್ನುವಂಥ ಒಂದು ಪರದೆಯಲ್ಲಿ ಎಕ್ಸ್ಟ್ರೀಮ್ ಆಗಿ ನೀವು ಒಳಗೆ ಹಾದು ಹೋಗ್ಬಿಡಬಾರದು. ಅದು ಹಲವು ಪಾಪಕ್ಕೆ ನಮ್ಮನ್ನು ಸೆಳೆಯುವಂಥದ್ದಾಗಿ ನಡೆಸುವಂಥದ್ದಾಗಿರುತ್ತೆ. ಇವತ್ತು ಕೃಪೆಯ ಬಹಳ ಎಕ್ಸ್ಟ್ರೀಮ್ ಆಗಿರುವ ಉಪದೇಶವನ್ನು ಮಾತಾಡುವಂಥ ಅನೇಕರು ನೀವು ಯಾವ ಪಾಪ ಬೇಕಾದರೂ ಮಾಡ್ಬೋದು, ಕರ್ತನಾಗಿರುವ ಯೇಸುವೇ ದೇವರೆಂಬುದಾಗಿ ನೀವು ನಂಬಿದ್ದೀರಲ್ವಾ, ಅದನ್ನು ಅರಿಕೆ ಮಾಡಿದ್ದೀರಲ್ವಾ, ಆಗ ನೀವು ದೇವರ ಮಕ್ಕಳಾಗಿದ್ದೀರಾ. ನೀವು ಏನೇ ಪಾಪ ಮಾಡಿದ್ರೂ ಅವರು ತೊಳೆಯುತ್ತಾರೆ ಎನ್ನುವುದು ಎಷ್ಟು ಅಪಾಯವಾಗಿರುವ ಕಾರ್ಯ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ಹಾಗಾದರೆ ಕೃಪೆಯಲ್ಲಿ ಪರಿಪೂರ್ಣದ ಮೇಲೆ ಪರಿಪೂರ್ಣವನ್ನು, ಅವರ ಪರಿಪೂರ್ಣತೆಯಿಂದ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿಕೊಳ್ಳುತ್ತಾ ಬರುತ್ತೇವೆ ಎಂಬುದಾಗಿ ದೇವರ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಹಾಗಾದರೆ ಯೋಗ್ಯತೆವಿಲ್ಲದೆ ಇರುವ ಒಬ್ಬನ ಮೇಲೆ ತೋರಿಸಲ್ಪಡುವಂತಹ ಬಹಳ ದೊಡ್ಡ ಒಂದು ದಯೆಗೆ ಹೆಸರೇ ಕೃಪೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಕೃಪೆಯಿಂದಲೇ ನಮಗೆ ಏನೆಲ್ಲ ಸಿಗುತ್ತದೆ ಎಂಬುದನ್ನು ನೀವು ನೋಡಬೇಕು. ಕೃಪೆಯಿಂದ ನಮಗೇನೆಲ್ಲ ಸಿಗಲು ಅವಕಾಶವಿದೆ. ಒಂದು, ನಾವು ಹೊಂದಿರುವಂಥ ರಕ್ಷಣೆ, ಅದುವೇ ಕೃಪೆಯಲ್ಲಿ ನಮಗೆ ಸಿಕ್ಕಿದಂತಹ ಮೊದಲ ಕಾರ್ಯ. ನಮಗೆ ಆ ಕೃಪೆಯಲ್ಲಿ ಸಿಕ್ಕಿದಂತಹ ಕಾರ್ಯಗಳು ಕ್ರಮವಾಗಿ ಒಂದೆರಡಿರುತ್ತೆ. ಮೊದಲ ಕಾರ್ಯ ಪಾಪ ಕ್ಷಮಾಪಣೆ, ಎರಡನೇದಾಗಿ ರಕ್ಷಣೆ. ಇವೆರಡೂ ಸೇರಿ ಸೈಮಲ್ಟೇನಿಯಸ್ ಆಗಿ ನಮಗೆ ಸಿಗುತ್ತದೆ. ಹಾಗಾಗಿ ಬೆಲೆ ಕಟ್ಟಲಾಗದಿರುವ ರಕ್ಷಣೆ ಎನ್ನುವಂಥದ್ದು ನಾವು ಬಂದು ದುಡಿದು ಕಷ್ಟಪಟ್ಟು ಬೇರೆ ಯಾತರಿಂದಲೂ ಬರಲಿಲ್ಲ. ಅದಕ್ಕೆ ನಾವು ಮಾಡಿದ್ದು ಒಂದು ಚಿಕ್ಕ ಕಾರ್ಯ ಅಷ್ಟೇ. ಕರ್ತನ ಬಳಿ ಹೋದ್ವಿ, ಕರ್ತನೇ ದೇವರು ಎಂಬುದಾಗಿ ಹೇಳಿದ್ವಿ, ಪಾಪವನ್ನು ಅರಿಕೆ ಮಾಡಿದ್ವಿ, ಬಾಕಿಯೆಲ್ಲ ಅವರು ಮಾಡಿ ಮುಗಿಸಿದರು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 8ರವರೆಗಿರುವಂತಹ ವಾಕ್ಯಗಳು. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. ಇದುವೇ ಕೃಪೆ. ಆದರೆ ಅದಕ್ಕೆ ನೀವು ಒಂದು ಕಾರ್ಯವನ್ನು ಮಾಡಿದ್ದೀರಲ್ವಾ, ಮನ ತಿರುಗಿದ್ದೀರಾ, ದುಷ್ಟ ಕಾರ್ಯಗಳನ್ನು ಬಿಟ್ಟು ದೇವರ ಬಳಿ ಬಂದಿದ್ದೀರಾ, ಕರ್ತನು ದೇವರು ಎಂಬುದಾಗಿ ಅರಿಕೆ ಮಾಡಿದ್ದೀರಾ. ರಕ್ಷಣೆ ಉಂಟಾಗುವುದಕ್ಕೆ ಬಾಯಿಂದ ಅರಿಕೆ ಮಾಡಲ್ಪಡುತ್ತದೆ. ಹಾಗಾದರೆ ಅರಿಕೆ ಮಾಡಿದ್ದೀರಾ, ಪಾಪ ಕ್ಷಮಾಪಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೀರಾ. ಇದೆಲ್ಲ ಮಾಡಿದಾಗಲೇ ದೇವರು ನಮ್ಮನ್ನು ರಕ್ಷಿಸಿದರು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ದೇವರು ರಕ್ಷಣೆಯೊಂದಿಗೆ ನಮಗೇನೆಲ್ಲ ಕೊಟ್ಟರು ಯೋಚನೆ ಮಾಡಿ ನೋಡಿ. ಮೊದಲು ರಕ್ತದಿಂದ ತೊಳೆದರು. ಅದು ಬೆಲೆ ಕಟ್ಟಲಾಗದಿರುವ ಪರಿಶುದ್ಧ ಯಜ್ಞದ ಕುರಿಯಾದ ತನ್ನ ಕ್ರಿಸ್ತನ ರಕ್ತವಾಗಿತ್ತು. ಅದು ಎಷ್ಟು ಬೆಲೆ ಕಟ್ಟಲಾಗದಿರುವಂಥದ್ದು, ಬೆಲೆ ಹೇಳಕ್ಕೆ ಆಗಲ್ಲ. ಅದನ್ನಿಟ್ಟು ದೇವರು ರಕ್ಷಿಸಿದರು ನಮ್ಮನ್ನು. ಎರಡನೇದಾಗಿ ನೋಡಿ, ಅದು ಸಾಲದು ಎಂಬುದಾಗಿ ಹೇಳಿ ಅವರೊಂದಿಗೆ ನಮ್ಮನ್ನು ಅವರು ಉಜ್ಜೀವಿಸ ಮಾಡಿ, ಅವರು ಯಾವ ರೀತಿ ಪುನರುತ್ಥಾನರಾದರೋ ಅದೇ ರೀತಿ ಪಾಪದಲ್ಲಿ ಸತ್ತಂತಹ ನಮ್ಮನ್ನು ದೇವರು ಜೀವಂತವಾಗಿ ಎಬ್ಬಿಸಿ ಒಂದು ನೂತನ ಸೃಷ್ಟಿಯನ್ನಾಗಿ ಮಾಡಿ ಉನ್ನತಗಳಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. ದೇವರೊಂದಿಗೆ ಒಬ್ಬ ಮನುಷ್ಯನು, ಮೂಗಲಿ ಶ್ವಾಸವುಳ್ಳ ಮನುಷ್ಯನು ಸರಿಸಮವಾಗಿ ಕೂರಲು ಸಾಧ್ಯವಾ? ಉನ್ನತಗಳಲ್ಲಿ ಅವರಿರುವ ಸ್ಥಳದಲ್ಲಿ ನಮಗೆ ಒಂದು ಚೇರ್ ಹಾಕಿ ಕೂರಿಸಿದ್ದಾರಂತೆ. ಹಲವು ಕಡೆ ನೋಡಿ, ಮೇಲ್ಜಾತಿ ಕೀಳ್ಜಾತಿ ಎಂಬುದಾಗಿ ಮನುಷ್ಯರು ತಮ್ಮಲ್ಲಿ ಬೇರ್ಪಡಿಸುವಿಕೆನಿಟ್ಟುಕೊಂಡು ಕೆಳಜಾತಿ ವರ್ಗದವರನ್ನು ತಮ್ಮ ಮುಂದೆ ಕೂತುಕೊಳ್ಳಬಾರದು. ಅವನು ಶ್ರೀಮಂತನಾಗಿದ್ದರು, ಅವನು ಒಳ್ಳೆ ಸೌಲಭ್ಯವುಳ್ಳವನಾಗಿದ್ದರು, ಜಾತಿ ಕೀಳ್ಜಾತಿ ಅವನು ನನ್ನ ಮುಂದೆ ಕೂರಬಾರದು ಎಂಬುದಾಗಿ ಹೇಳಿ ಕಾನೂನೆಲ್ಲವನ್ನು ತಂದು ಒಂದು ಕಾಲದಲ್ಲಿ ಭಾರತದಲ್ಲಿ ಬಹಳ ಇಂಥ ಒಂದು ಕಾರ್ಯಗಳನ್ನು ಮಾಡಿದರು. ಒಬ್ಬ ಮನುಷ್ಯನು ಕೂಡ ಜೊತೆ ಇರುವ ಮನುಷ್ಯನನ್ನು ಜಾತಿಯ ಹೆಸರನ್ನು ಹೇಳಿ ಸಮವಾಗಿ ಕೂರಲು ಬಿಡ್ತಿರಲಿಲ್ಲ. ಅವರು ದೇವರು, ನಾವು ಮನುಷ್ಯರು. ಆದರೆ ಅವರೇನು ಮಾಡಿದ್ರು ನೋಡಿ, ನಿಮ್ಮನ್ನು ದಾಸರಾಗಿ ಬಂದು ನಿಲ್ಲ ಕೇಳಲಿಲ್ಲ, ನಿಮಗೆ ಒಂದು ಆಸನವನ್ನು ಕೊಟ್ಟು ತಮ್ಮೊಂದಿಗೆ ಕೂಡಿರುವ ಹಾಗೆ ಮಾಡಿದರು. ನೋಡಿದ್ರೆ ಎಷ್ಟು ದೊಡ್ಡ ಕಾರ್ಯ. ಕೃಪೆಯಿಂದಲೇ
ನಂಬಿಕೆಯ ಮುಖಾಂತರವೇ ರಕ್ಷಣೆ ಹೊಂದಿದ್ದೀರಾ. ಇದು ನಿಮ್ಮಿಂದ ಉಂಟಾದದ್ದಲ್ಲ, ದೇವರ ಕೃಪೆ. ಇದು ನಿಜವಾಗಿಯೂ ದೇವರ ಕೃಪೆಯೇ. ಆದರೆ ನೀವು ಏನು ಮಾಡ್ತೀರಾ ಅಂತ ನೋಡಿ. ನಾವು ರಕ್ಷಣೆ ಹೊಂದಿದ್ದು ಕೃಪೆಯಿಂದಲೇ. ಅವ್ರು ಹೇಳ್ತಾರೆ ನೋಡಿ, ದೇವರ ಕೃಪೆಯಿಂದ ನಿಮ್ಮ ನಂಬಿಕೆಯ ಮೂಲಕ ನೀವು ರಕ್ಷಣೆ ಹೊಂದಿದ್ದೀರಾ. ಅದರಲ್ಲಿ ನೋಡಿದ್ರೆ ಕೃಪೆ ಎಂದರೆ ನಾವೇನು ಮಾಡಬಾರ್ದು ಅಂತ ಹೇಳ್ತಾರಲ್ವಾ. ಈ ಸ್ಥಳದಲ್ಲಿ ರಕ್ಷಣೆ 2 ಕಾರ್ಯಗಳಿಂದ ಉಂಟಾಗುತ್ತದೆ. ಕೃಪೆ ಅದು ಕರ್ತನದು, ನಂಬಿಕೆ ನಿಮ್ಮದು. ಇವೆರಡು ಸೇರುವಾಗಲೇ ಆ ರಕ್ಷಣೆ ಉಂಟಾಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅದು ನಮ್ಮಿಂದ ಉಂಟಾದದಲ್ಲ ಒಂದು ಕೃಪೆ, ಅದು ದೇವರ ಬಹುಮಾನ. ಆದರೆ ನಂಬಿಕೆ ಎನ್ನುವುದು ನಮ್ಮ ನಂಬಿಕೆ. ಆ ನಂಬಿಕೆಯ ಮೂಲಕವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ. ಅವರು ನಮ್ಮನ್ನು ತೊಳೆಯುವುದಕ್ಕೆ ಶಕ್ತನು, ನಮ್ಮನ್ನು ಕ್ಷಮಿಸುವುದಕ್ಕೆ ಶಕ್ತನು. ಅವರು ದೇವರು ಎಂಬುದಾಗಿ ನಾವು ನಂಬಿಯೇ ಆ ಕೃಪೆಯನ್ನು ಹೊಂದಿಕೊಂಡೆವು. ಆದರೆ 2ರ ಕುರಿತಾಗಿ ಯೋಚನೆ ಮಾಡಿ ನೋಡಿದರೆ, ನಾನು ಮಾಡಿದ್ದು ಬಹಳ ಚಿಕ್ಕ ಕಾರ್ಯ, ಅದಕ್ಕೆ ನಾನು ಬೀದಿಯಲ್ಲಿ ಕೂಡ ಇಳಿಯಬೇಕಾದ ಅವಶ್ಯವಿಲ್ಲ. ನಾನು ಇದಕ್ಕೋಸ್ಕರವಾಗಿ ಯಾವುದೋ ಬೆಟ್ಟಕ್ಕೆ ಹೋಗಿ ನಿಲ್ಲುವ ಅವಶ್ಯಕತೆ ಇಲ್ಲ. ಹಲವು ಕಡೆ ಹೋಗಿ ನನ್ನ ಶರೀರವನ್ನು ಹಿಂಸೆ ಮಾಡ್ಕೋಬೇಕಾಗಿಲ್ಲ. ನಾನು ಇದನ್ನು ಮಾಡುವುದಕ್ಕೆ ಒಂದು ಚಿಕ್ಕ ಕೊಠಡಿ ಸಾಕು. ನನಗೆ ನಾನಿರುವ ಸ್ಥಳವೇ ಸಾಕು. ನಾನು ಮನೆ ತಿರುಗುವುದಕ್ಕೆ ಬೇರೆ ಯಾವ ಸ್ಥಳವೂ ಬೇಕಾಗಿಲ್ಲ. ನೀರಲ್ಲಿ ಮುಳುಗಬೇಕಾದದ್ದಿಲ್ಲ, ಬೆಂಕಿಯ ಮೇಲೆ ನಡೆಯುವಂಥದ್ದಿಲ್ಲ, ಬೆಟ್ಟಗಳ ಮೇಲೆ ಹತ್ತುವಂಥದ್ದಿಲ್ಲ, ಭಾರವಾಗಿರುವ ಯಾವ ಒಂದು ಕಾರ್ಯವನ್ನು ಭುಜದಲ್ಲಿ ಹೊರುವಂಥದ್ದಿಲ್ಲ. ನಾನು ಇದ್ದ ಸ್ಥಳದಲ್ಲೇ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ನಾನು ಮಾಡಿದ್ದು ಬಹು ಚಿಕ್ಕ ಕಾರ್ಯ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ನೋಡಿದರೆ ನೀವು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಆದರೂ ಒಂದು ಚಿಕ್ಕ ಕಾರ್ಯವನ್ನು ಮಾಡಬೇಕು. ಹಾಗಾದರೆ ಅದರ ಮೂಲಕ ಹೊಂದುವಂತಹ ದೊಡ್ಡ ಕಾರ್ಯ ಇದೆ ನೋಡಿ, ಅದಕ್ಕೆ ಹೆಸರು ಕೃಪೆ. ನಾನು ರಕ್ಷಣೆಯನ್ನು ಹೊಂದುವುದಕ್ಕೆ ಒಂದು ಚಿಕ್ಕ ಕೊಠಡಿಯಲ್ಲಿ ಪ್ರಾರ್ಥನೆ ಮಾಡಿದ್ದೆನು. ಒಂದು ವೇಳೆ ನೀವು ಆ ರೀತಿ ಪ್ರಾರ್ಥನೆ ಮಾಡಿರ್ಬೋದು, ಅಯ್ಯೋ ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ. ಚಿಕ್ಕ ಕೊಠಡಿಯಲ್ಲೇ ಮಾಡಿದೆ. ಆದರೆ ದೇವರು ನನ್ನನ್ನು ಉಜ್ಜೀವಿಸ ಮಾಡಿ ತೊಳೆದು ಉನ್ನತಗಳಲ್ಲಿ ಆತನೊಂದಿಗೆ ಕೂಡಿಸಿದ್ದಾರೆ. ಹಾಗಾದರೆ ಇದಕ್ಕೂ ಸಮಯ ಏನಾದರೂ ಯೋಚನೆ ಮಾಡಿ ನೋಡಿ. ಹಾಗಾದರೆ ದೇವರ ಕೃಪೆ ಎನ್ನುವಂಥದ್ದು ನೀವು ಆ ಚಿಕ್ಕ ಕಾರ್ಯವನ್ನು ಮಾಡುವುದರಿಂದ ಉಂಟಾಗುವಂಥದ್ದಲ್ಲ. ನಿಮಗೆ ನೇಮಿಸಿರುವಂತಹ ಕಾರ್ಯವನ್ನು ನೀವು ಮಾಡಲೇಬೇಕು. ರಕ್ಷಣೆ ಎನ್ನುವಂಥದ್ದು ಬೆಲೆ ಕಟ್ಟಲಾಗದಿರುವ ಕಾರ್ಯ. ಸತ್ಯವಾದ ರೀತಿ ಹೇಳುತ್ತದೆ, ಬೆಲೆ ಕಟ್ಟಲಾಗದಿರುವ ರಕ್ಷಣೆ ಎಂಬುದಾಗಿ. ಆದರೆ ರಕ್ಷಣೆಯನ್ನು ಹೊಂದುವುದಕ್ಕೆ ನೀವು ನಂಬಬೇಕು. ಹಾಗಾದರೆ ಸತ್ಯವೇದ ಅದನ್ನೇ ಹೇಳುತ್ತದೆ, ಕೃಪೆಯಿಂದಲೇ ನಂಬಿಕೆಯ ಮೂಲಕವಾಗಿ ರಕ್ಷಣೆ ಹೊಂದಿದ್ದೀರಾ. ಕೃಪೆ ದೇವರದು, ನಂಬಿಕೆ ನಿಮ್ಮದು. ಅವೆರಡು ಸೇರುವಾಗಲೇ ರಕ್ಷಣೆ ಹೊಂದುತ್ತೇವೆ. 2ನೇ ಕಾರ್ಯವನ್ನು ನೋಡಿ. ನಮಗೆ ಕೃಪೆಯಿಂದ ಸಿಕ್ಕಿದ ಒಂದು ಕಾರ್ಯ, ಅದು ಕೃಪೆ, ಶುದ್ಧ ಕೃಪೆಯೇ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಅವರ ಮಕ್ಕಳಾಗುವಂಥ ಅಧಿಕಾರ, ಅವರ ಮಕ್ಕಳಾಗಿ ಮಾರ್ಪಡುವಂಥ ಅಧಿಕಾರ. ಅದರಲ್ಲಿ ಏನು ಹೇಳ್ತಾರೆ ನೋಡಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದುತ್ತಾ ಇದ್ದೇನೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಾಗಾದರೆ ನೋಡಿ, ಇದರಲ್ಲಿ ಒಂದು ದೊಡ್ಡ ಕೃಪೆನ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಪಾಪವನ್ನು ತೊಳೆಯುವುದು ಮಾತ್ರವಲ್ಲ, ಪಾಪವನ್ನು ಕ್ಷಮಿಸಿದ್ದು ಮಾತ್ರವಲ್ಲ, ನಿಮಗೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದು ಮಾತ್ರವಲ್ಲ, ಅದನ್ನು ದಾಟಿ ತನ್ನ ಮಕ್ಕಳೆನ್ನುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ನನ್ನ ಮಕ್ಕಳು, ದಾಸರಲ್ಲ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಬೇಕಾದ್ರೆ ನೋಡಿ, ಹಳೆ ಒಡಂಬಡಿಕೆಯ ಭಕ್ತರು ಪ್ರಾರ್ಥನೆ ಮಾಡಿದಾಗ ದೇವರೇ ಯಜಮಾನನ ಈ ರೀತಿ ಅವರು ಮಾತಾಡಿರ್ತಾರೆ. ಹೊಸ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ಯೇಸು ಬಂದಾಗ ಅವರು ನಮಗೆ ಕಲಿಸಿದ್ದು, ಇನ್ನು ಮುಂದೆ ದೇವರೇ ಯಜಮಾನನೇ ಅಲ್ಲ, ತಂದೆಯೇ ಎಂಬುದಾಗಿ ಕರೀಬೋದು. ಅವರು ನಮಗೆ ಹೇಳಿಕೊಟ್ಟಂತಹ ಪ್ರಾರ್ಥನೆ ಏನು ಹೇಳುತ್ತೆ ಗಮನಿಸಿ ನೋಡಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪಾರಂಪರ್ಯ ಯಹೂದ್ಯರಿಗೆ ಇದು ಬಹಳ ಕಷ್ಟ. ಪರಲೋಕದಲ್ಲಿರುವಂತಹ ತಂದೆ ಮನುಷ್ಯನಾಗಿರುವ ಇವರಿಗೆ ಅವರು ತಂದೆಯಾಗಿರ್ತಾರ? ಹಾಗಾದರೆ ಇವರು ಮಗನಾಗಿದ್ದಾರ? ಅವರನ್ನು ದೇವರೇ ಯಜಮಾನನೇ ಅಂತಾನೆ ಹೇಳಬೇಕು. ಅವರನ್ನು ತಂದೆಯೇ ಅಪ್ಪ ಎಂಬುದಾಗಿ ಹೆಂಗೆ ಕರೆಯುವುದು? ಆ ರೀತಿ ಹೇಳುವುದರಲ್ಲಿ ಅವರಲ್ಲಿ ಸ್ವೀಕರಿಸಲಾಗದಿರುವಂತಹ ಒಂದು ಮನಸ್ಥಿತಿ ಇತ್ತು ಆ ದಿನಗಳಲ್ಲಿ. ಆದರೆ ಯೇಸು ಮೊದಲು ಹೇಳಿಕೊಟ್ಟಿದ್ದೇ, ಇನ್ನು ನೀವು ದಾಸತ್ವದ ಆತ್ಮವನ್ನು ಪಡೆಯದೆ ಅಪ್ಪ ತಂದೆಯೇ ಎಂಬುದಾಗಿ ಕರೆಯುವಂತಹ ಪುತ್ರ ಸ್ವೀಕಾರದ ಆತ್ಮವನ್ನು ಹೊಂದಿದ್ದೀರಾ.
ಹಳೆ ಒಡಂಬಡಿಕೆಯ ಭಕ್ತರಲ್ಲಿ ಬಹುತೇಕ ಜನಗಳು ಪ್ರಾರ್ಥಿಸುವಾಗಲೆಲ್ಲ ದೇವರೇ, ಯಜಮಾನನೇ, ಒಡೆಯನೇ, ಕರ್ತನೆ ಹಿಂಗೆ ಪ್ರಾರ್ಥನೆ ಮಾಡಿದ್ರು. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಹೇಳಿಕೊಟ್ರು, ಪರಲೋಕದಲ್ಲಿರುವ ದೇವರು ಎಲ್ಲವನ್ನ ಉಂಟು ಮಾಡಿದಾತನೇ, ಆದರೆ ನಿಮಗೆ ಅವರಿನ ಮುಂದೆ ತಂದೆ. ಅದನ್ನೇ ಅವರು ಅಡ್ರೆಸ್ ಮಾಡುವುದಕ್ಕೆ ಹೇಳಿಕೊಟ್ರು. ಇದೆಷ್ಟು ದೊಡ್ಡ ಕೃಪೆ ನೋಡಿದ್ರಾ? ಎಷ್ಟು ದೊಡ್ಡ ಕೃಪೆ! ಅಷ್ಟು ಜನಗಳು ದೇವರ ಮಕ್ಕಳಾಗುವ ಹಾಗೆ ಅಧಿಕಾರವನ್ನು ಕೊಟ್ಟರು. ಈ ಒಂದು ಅಧಿಕಾರ ರಕ್ತದಿಂದ ಉಂಟಾಗಲಿಲ್ಲ. ರಕ್ತದಿಂದ ಅಂದರೆ ಮನುಷ್ಯ ರಕ್ತದಿಂದಾಗಲಿ, ಒಂದು ಬಲಿ ಕೊಟ್ಟಂತಹ ರಕ್ತದಿಂದಾಗಲಿ ಉಂಟಾಗಲಿಲ್ಲ. ಕಾಮದಿಂದ ಉಂಟಾಗಲಿಲ್ಲ. ನಮ್ಮ ಶಾರೀರಿಕವಾಗಿರುವಂತಹ ಒಂದು ಜನನ ಅದು ಮನುಷ್ಯರ ಒಂದು ಸಂಕಲ್ಪದಿಂದ ಉಂಟಾದದ್ದು. ಆದರೆ ಆತ್ಮಿಕವಾಗಿರುವ ಜನನ ಎನ್ನುವುದು ಇದು ಯಾತರಿಂದ ಉಂಟಾಗದೆ ದೇವರ ಕೃಪೆಯಿಂದ ಉಂಟು ಮಾಡಲ್ಪಟ್ಟಿತ್ತು. ಹಾಗಾದರೆ ಈ ವಾಕ್ಯವನ್ನು ಸ್ವಲ್ಪ ಓದಿ ನೋಡೋದಾದರೆ ಅದರಲ್ಲಿ ಇಬ್ಬರ ಕಾರ್ಯಗಳು ಬರೆಯಲ್ಪಟ್ಟದಾಗಿದೆ. ನೋಡಿರಿ, ಅವರ ನಾಮದ ಮೇಲೆ ನಂಬಿಕೆ ಇರುವವರಾಗಿದ್ದು ಅವರನ್ನು ಸ್ವೀಕರಿಸುವವರು ಎಷ್ಟು ಮಂದಿ ಇದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನೀವು ಮಾಡುವಂಥ ಕಾರ್ಯವೇನೆಂದರೆ ಅವರ ಮೇಲೆ ಒಂದು ನಂಬಿಕೆಯನ್ನು ಇಡಬೇಕು. ಅನಂತರ ಅವರನ್ನು ದೇವರೆಂಬುದಾಗಿ ಸ್ವೀಕರಿಸಬೇಕು. ಅವರನ್ನು ಮಾತ್ರ ದೇವರಾಗಿ ಸ್ವೀಕರಿಸಿಕೊಳ್ಳಬೇಕು. ಆಗ ಅವರು ದೇವರ ಮಕ್ಕಳಾಗುವ ಹಾಗೆ ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ. ಇದಕ್ಕೆ ಕೃಪೆ ಎಂಬುದಾಗಿ ಹೆಸರಿಡಲ್ಪಡುತ್ತದೆ. ಕೆಲವರು ತಪ್ಪಾಗಿ ಬೋಧಿಸುವ ಹಾಗೆ ಕೃಪೆ ಎಂದರೆ ನೀವು ಏನು ಮಾಡಬೇಕಾದದ್ದಲ್ಲ, ಅದು ಆಟೋಮೆಟಿಕ್ ಆಗಿ ದೇವರು ಮಾಡುತ್ತಾರೆ ಎಂಬುದಾಗಿ ಅವರು ಕಲಿಸುತ್ತಾರಲ್ಲ. ಆ ರೀತಿ ಅಲ್ಲ. ನೀವು ಆ ಕೃಪೆಯನ್ನು ಹೊಂದುವವರು ನೋಡಿ, ಒಂದು ಸ್ಥಳದಲ್ಲಿ ನೋಡಿ, ಅದು ಕೃಪೆಯಿಂದ ಉಂಟಾಯಿತು ಎಂಬುದಾಗಿ ಹೇಳ್ತಾರೆ. ಪುತ್ರ ಸ್ವೀಕಾರದ ಅಧಿಕಾರ ಕೃಪೆಯಿಂದ ಉಂಟಾಯಿತು ಅಂತ ಹೇಳ್ತಾರೆ. ಆದರೆ ಆ ಕೃಪೆ ಮಾತ್ರವಲ್ಲ, ಆ ಒಂದು ಭಾಗದಲ್ಲಿ ಎರಡು ಕಾರ್ಯಗಳು, ದೇವರ ಕಾರ್ಯಗಳು, ನೀವು ಮಾಡಬೇಕಾಗಿರುವ ಕಾರ್ಯವು ಪ್ರತ್ಯೇಕಿಸಲ್ಪಟ್ಟಿದೆ. ಇವೆರಡನ್ನ ಕಂಪೇರ್ ಮಾಡಿ ನೋಡುವುದಾದರೆ ನೀವು ಮಾಡಿದ್ದು ಸ್ವಲ್ಪ, ದೇವರು ಮಾಡಿದ್ದು ಅದರ ಹಾಗೆ ಹಲವು ಕೋಟಿ ಪಟ್ಟು ದೊಡ್ಡ ಕಾರ್ಯ. ಅದನ್ನೇ ಕೃಪೆ ಎಂಬುದಾಗಿ ಕರೆಯುತ್ತೇವೆ. ಹಾಗಾದರೆ ಈ ವಾಕ್ಯದಲ್ಲಿ ಓದಿ ನೋಡಿ, ಅವರ ನಾಮದಲ್ಲಿ ನಂಬಿಕೆ ಇಡಬೇಕು, ಅವರನ್ನು ಸ್ವೀಕರಿಸಿಕೊಳ್ಳಬೇಕು, ಅವರೇ ದೇವರೆಂಬುದಾಗಿ ಸ್ವೀಕರಿಸಿಕೊಳ್ಳಬೇಕು. ಹಾಗಾದರೆ ಅವರು ಮಾಡಬೇಕಾಗಿರುವ ಕಾರ್ಯಗಳು ಏನು ಬರೆಯಲ್ಪಟ್ಟಿದೆ? ದೇವರ ಕಾರ್ಯಗಳಾಗುವ ಹಾಗೆ ಅಧಿಕಾರವನ್ನು ಕೊಡುತ್ತಾರೆ. ಆ ಅಧಿಕಾರವನ್ನು ಅವರು ಕೊಡುತ್ತಾರೆ. ಆದರೆ ಅವರು ಮಾಡುವಂಥ ಕಾರ್ಯ, ನೀವು ಅವರನ್ನು ನಂಬುತ್ತೀರಾ, ಸ್ವೀಕರಿಸಿಕೊಳ್ಳುತ್ತೀರಾ, ಅದು ನೀವು ಮಾಡುವ ಕಾರ್ಯ. ಹಾಗಾದರೆ ಕೃಪೆಯನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ನಾನೇನು ಮಾಡದಿರುತ್ತೇನೆ, ಕರ್ತನ ಬಳಿ ಹೋಗುವುದಿಲ್ಲ, ಏನು ಹೇಳುವುದಿಲ್ಲ, ಆದರೆ ಕೃಪೆಯಿಂದ ಅವರು ರಕ್ಷಿಸಿ ಬಿಡುಗಡೆ ಕೊಟ್ಟು ನನ್ನನ್ನು, ಅಥವಾ ಒಮ್ಮೆ ಕರ್ತನಲ್ಲಿ ಬರುತ್ತೇನೆ, ಕರ್ತನು ದೇವರೆಂಬುದಾಗಿ ಹೇಳುತ್ತೇನೆ, ನನ್ನ ಪಾಪವನ್ನು ಅರಿಕೆ ಮಾಡಿ ರಕ್ಷಣೆ ಹೊಂದಿದ್ದೇನೆ, ಅನಂತರ ನೋಡುವುದಾದರೆ ಆಟೋಮೆಟಿಕ್ ಆಗಿ ಆ ಒಂದು ಬೆಲೆ ಕಟ್ಟಲಾಗದಿರುವ ರಕ್ಷಣೆ, ನಾನು ಯಾವ ಪಾಪ ಮಾಡಿದರೂ, ಯಾವ ತಪ್ಪನ್ನು ಮಾಡಿದರೂ ನನ್ನನ್ನು ತೊಳೆಯುತ್ತಲೇ ಇರುತ್ತೆ. ನಾವು ಇನ್ನು ಮುಂದೆ ಪಾಪದ ಕುರಿತಾಗಿ ಚಿಂತೆ ಮಾಡುವ ಅವಶ್ಯವಿಲ್ಲ. ನೆನೆಸಿದ ಹಾಗೆ ಬಾಳ್ಬೋದು. ನಾವು ಮನಸ್ಸು ಹೇಳುವಂಥದ್ದನ್ನು ಏನು ಬೇಕಾದರೂ ಮಾಡ್ಬೋದು. ಕರ್ತನೇ ದೇವರೆಂಬುದಾಗಿ ಮಾತ್ರ ಹೇಳುತ್ತಾ ಏನನ್ನು ಮಾಡೋಣ ಎಂಬುದಾಗಿ ಹೇಳುವಂಥದ್ದು ಎಷ್ಟು ದೊಡ್ಡ ಅಪಾಯವಾಗಿರುವ ಉಪದೇಶ ಅಂತ ನೋಡಿ. ಮೂರನೇ ಕಾರ್ಯವನ್ನು ನೋಡಿ, ದೇವರ ಸೇವೆ, ಕರ್ತನ ಸೇವೆ. ಅದನ್ನು ಕರ್ತನು ನಮಗೆ ಕೃಪೆಯಾಗಿ ಕೊಟ್ಟಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಹಾಗಾದರೆ ದೇವರ ಬಲವಾಗಿರುವಂತಹ ಕೃಪೆಯಿಂದ ಈ ಒಂದು ಸುವಾರ್ತೆ ಸೇವೆಗೆ ನಾನು ಸೇವಕನಾದೆನು. 8ನೇ ವಾಕ್ಯ ಹೇಳುತ್ತದೆ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ಹಾಗೆ ನನಗೆ ಕೃಪೆ ಕೊಡಲ್ಪಟ್ಟಿದೆ. ಹಾಗಾದರೆ ಅವ್ರು ಏನು ಮಾಡ್ತಾರೆ? ಸೇವೆಯನ್ನು ಕೃಪೆಯಾಗಿ ಹೊಂದುತ್ತಾರೆ. ಸೇವೆಯನ್ನು ಇದರಲ್ಲಿ ನಾವೇನು ಮಾಡ್ತೇವೆ ಎಂಬುದಾಗಿ ಕೇಳುವುದಾದರೆ, ಸೇವೆ ಎನ್ನುವುದು ನೀವು ಮಾಡಬೇಕಾಗಿರುವ ಕಾರ್ಯವೇ. ಹಾಗಾದರೆ ನೀವು ಮಾಡುವಂತಹ ಕಾರ್ಯ ಸೇವೆ, ಅದನ್ನು ಕೃಪೆಯಾಗಿ ಕೊಡುವುದು ದೇವರ ದಯೆ. ಒಂದು ಆಫೀಸ್ನಲ್ಲಿ, ಒಂದು ಒಳ್ಳೆಯ ಆಫೀಸ್ನಲ್ಲಿ ನಮಗೊಂದು ಕೆಲಸ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಒಂದು 8,000 ಸಂಬಳಕ್ಕೆ ಅಥವಾ ಒಂದು 10,000 ರೂಪಾಯಿ ಸಂಬಳದಲ್ಲಿ ಒಂದು ಆಫೀಸ್ನಲ್ಲಿ ಕೆಲಸ ಸಿಗುತ್ತೆ. ಆದರೆ ಅದಕ್ಕಿಂತ ಉನ್ನತವಾಗಿರುವ ಒಂದು ಆಫೀಸ್ ಇದೆ. ಅದರಲ್ಲಿ ಹೋದರೆ ಯಾವ ಕಾಲಿಟ್ಟರೂ ಬಹಳ ಒಂದು ಹೈ ರೆಸ್ಪೆಕ್ಟ್ ಅವರಿಗೆ ಅಂಥ ಸ್ಥಳ, ಒಂದು ಸ್ಥಳ. ನೋಡಿ, ಒಂದು ಬಾಹ್ಯಾಕಾಶದ ಸಂಶೋಧನೆ ಇದ್ದೀರ ಅಂತ ಇಟ್ಕೊಳ್ಳಿ. ನೀವು ಲೋಕಲ್ನಲ್ಲಿ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ.
ಈ ಒಂದು ಆಫೀಸ್ನಲ್ಲಿ ನಿಮಗೆ ಒಂದು 10,000 ಸಂಬಳ ಕೊಡ್ತಾರೆ. ಅದು ಒಂದು ದೊಡ್ಡ ಒಂದು ನಿರ್ವಹಣೆ ಇದೆಯಲ್ಲ, ಬಾಹ್ಯಾಕಾಶದ ಸಂಸ್ಥೆ, ಯಾರು ಒಳಗೆ ಹೋಗೋಕ್ಕೆ ಆಗಲ್ಲ, ಅದರಲ್ಲಿ ನಿಮಗೊಂದು ಕೆಲಸ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಸಂಬಳ 8,000 ಆ ರೀತಿ ಹೇಳ್ತಾರೆ. ನೀವು ಮುಂಚಿತವಾಗಿ ನೋಡ್ತಿರೋ ಕೆಲಸ 10,000 ರೂಪಾಯಿ. ಆದರೆ ಈ ಸ್ಥಳ ಗೌರವಾನ್ವಿತ ಸ್ಥಳವಾಗಿರುವುದರಿಂದ ನಾವೇನು ಮಾಡ್ತೀವಿ, ಆ ಗೌರವಾನ್ವಿತ ಒಂದು ಸ್ಥಳದ ಕಡೆಗೆ ಹೋಗುತ್ತೇವೆ. 10,000 ರೂಪಾಯಿ ಕೂಡ ಬೇಡ, ಅಲ್ಲೋದ್ರೆ ಆಗಾಗ ನಮಗೆ ಇಂಕ್ರಿಮೆಂಟ್ ಅದು ಸಿಕ್ಕಿ ಇದಕ್ಕಿಂತ ಅಧಿಕ ಸಂಬಳ ಸಿಗುವುದಕ್ಕೆ ಅವಕಾಶವಿದೆ. ಆ ರೀತಿ ಸಿಗಲಿಲ್ಲ ಅಂದರೂ ಕೂಡ ಅದರಲ್ಲಿ ಕೆಲಸ ಮಾಡುವುದೆನ್ನುವುದು ಒಂದು ಗೌರವದ ಕೆಲಸವಾಗಿ ಎಣಿಸಲ್ಪಡುವುದಿಲ್ಲ ಅಂತೇಳಿ ಬಹುತೇಕವಾದ ಜನಗಳು ಅದನ್ನೇ ಹುಡುಕುತ್ತಾರೆ. ಒಂದು ಗೌರವಾನ್ವಿತ ಸ್ಥಳದಲ್ಲಿ ಕೆಲಸ ಮಾಡುವುದೇ ನಮಗೆ ಇಷ್ಟೊಂದು ಸಂತೋಷವನ್ನು ಕೊಡುವುದಾದರೆ, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರ ನೇರವಾದ ದೃಷ್ಟಿಯಲ್ಲಿ ಸೇವೆ ಮಾಡುವುದೆನ್ನುವುದು ಎಷ್ಟು ದೊಡ್ಡ ಕೃಪೆ ಅಂತ ಯೋಚನೆ ಮಾಡಿ ನೋಡಿ. ಹಾಗಾದರೆ ನಮ್ಮ ಓನರ್ ಯಾರು, ನಮ್ಮನ್ನು ಕರೆದಿರುವಂಥ ಯಜಮಾನರು ಯಾರು ಅಂತ ನೋಡಿದ್ರೆ, ಗಾಳಿ, ಸಮುದ್ರ, ಕಾಣಲ್ಪಡುವಂತಹ ಎಲ್ಲದಕ್ಕೂ, ಕಾಣಲ್ಪಡದಿರುವ ಎಲ್ಲದಕ್ಕೂ ಆಳ್ವಿಕೆ ಮಾಡುವಂತಹ ದೇವರು. ಹಾಗಾದರೆ ಈ ಒಂದು ದೊಡ್ಡ ಸೇವೆಯನ್ನು ಕೃಪೆಯಿಂದ ನಾವು ಹೊಂದಿಕೊಳ್ಳುತ್ತೇವೆ. ಯಾಕೆ? ನಾವು ಹೊಂದಿಕೊಂಡ ಕೂಡಲೇ ಇಲ್ಲಿ ನೋಡಿದ್ರೆ ರಿವರ್ಸ್ ಆಗುತ್ತೆ. ಮೊದಲು ಹೊಂದಿಕೊಳ್ಳುತ್ತೇವೆ, ಅನಂತರ ಕೆಲಸ ಮಾಡ್ತೀವಿ. ಮೊದಲು ನೋಡಿದ ಎರಡರಲ್ಲೂ ಮೊದಲು ನಾವು ಮಾಡ್ತೀವಿ, ಅನಂತರ ಹೊಂದಿಕೊಳ್ಳುತ್ತೇವೆ. ಇದರಲ್ಲಿ ಹೊಂದಿಕೊಂಡ ಕೂಡಲೇ ನೀವು ಆ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವುದಕ್ಕೆ, ನೀವು ಆ ಕೃಪೆ ಯಾತಕ್ಕಾಗಿ ಕೊಡಲ್ಪಟ್ಟಿದೆ ಎನ್ನುವುದನ್ನು ಮೊದಲು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವರು ಹೇಳುತ್ತಾರೆ, ನನ್ನ ಕೈಯಲ್ಲಿ ಈ ಸೇವೆ ಕೊಡಲ್ಪಟ್ಟಿತು, ಯಾತಕ್ಕಾಗಿ ಕೊಡಲ್ಪಟ್ಟಿತು? ಪರಿಶುದ್ಧವಂತರು ಎಲ್ಲರಲ್ಲಿಯೂ ಬಹು ಚಿಕ್ಕವನಾಗಿದ್ದಂತಹ ನಾನು ಕ್ರಿಸ್ತನ ಯಥೇಚ್ಛವಾಗಿರುವ ಐಶ್ವರ್ಯವನ್ನು ಅನ್ಯ ಜನರ ಬಳಿ ಸ್ವಾರ್ಥಯಾಗಿ ಸಾರುವುದಕ್ಕಾಗಿ ಈ ಒಂದು ಕೃಪೆಯನ್ನು ನನಗೆ ಅನುಗ್ರಹಿಸಲ್ಪಟ್ಟಿದೆ. ಹಾಗಾದರೆ ನನಗೇನು ಕೆಲಸ ಅಂತ ಕೇಳಿದರೆ, ಕರ್ತನ ದೊಡ್ಡ ಐಶ್ವರ್ಯವಾಗಿರುವ ಈ ರಕ್ಷಣೆಯ ಕುರಿತಾಗಿ ಸುವಾರ್ತೆಯಾಗಿ ಸಾರುವುದಕ್ಕಾಗಿ. ಬಹಳ ಮಂದಿ ಈ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಐಶ್ವರ್ಯವಂತನಾಗುವುದರ ಕುರಿತಾಗಿ ದೇವರು ಮಾತಾಡುತ್ತಾರೆ ಎಂಬುದಾಗಿ ಹೇಳಿದರ ಕುರಿತಾಗಿ ಮಾತಾಡ್ತಾ ಇರ್ತಾರೆ. ಕರ್ತನ ಐಶ್ವರ್ಯ ಎನ್ನುವಂಥದ್ದು ಕಾರು ಬಂಗ್ಲಾ ಸೌಲಭ್ಯ ಅಲ್ಲ. ಕರ್ತನ ಐಶ್ವರ್ಯ ಎನ್ನುವುದು ಅವರು ಕೊಡುವಂತಹ ಬೆಲೆ ಕಟ್ಟಲಾಗದ ರಕ್ಷಣೆ. ಅದು ಐಶ್ವರ್ಯವಲ್ವಾ? ಅದು ನಿರಂತರವಾಗಿರುವ ಐಶ್ವರ್ಯ. ಒಂದು ವೇಳೆ ಲೋಕದಲ್ಲಿರುವಂತಹ ಐಶ್ವರ್ಯವನ್ನು ದೇವರು ಕೊಟ್ಟರೆ ಒಮ್ಮೆ ಅದು ಇರಬಹುದು, ಮತ್ತೊಂದು ವೇಳೆ ಅದು ಕಳೆದೋಗ್ಬೋದು. ದೊಡ್ಡ ದೊಡ್ಡ ಶ್ರೀಮಂತರನ್ನು ನೋಡುತ್ತೇವೆ, ವಸ್ತು ಯಾವಾಗಲೂ ಒಂದೇ ಸ್ಥಳದಲ್ಲಿ ನಿಲ್ಲುವುದಿಲ್ಲ. ಕೆಲವರ ಬಳಿ ಇರುವುದು, ಕೆಲವರ ಬಳಿ ಇಲ್ಲದೆ ಹೋಗುವುದು. ಆದರೆ ದೇವರು ಕೊಡುವಂತಹ ಐಶ್ವರ್ಯವನ್ನು ನೋಡಿ, ಕರ್ತನ ಐಶ್ವರ್ಯವಾಗಿರುವ ತನ್ನ ಕೃಪೆ, ಆತನ ದಯೆ, ಆತನ ಆತ್ಮ, ಆತನ ರಕ್ಷಣೆ, ಆತನ ಸೇವೆ, ಇದು ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಾಗಾದರೆ ಇದುವೇ ದೇವರ ಐಶ್ವರ್ಯ, ಮಿತಿಯಿಲ್ಲದ ಐಶ್ವರ್ಯ. ಇದನ್ನು ಸಾರುವುದಕ್ಕಾಗಿ ದೇವರು ನನ್ನನ್ನು ತನ್ನ ಕೃಪೆಯಿಂದ ಆರಿಸಿಕೊಂಡಿದ್ದಾರೆ. ಇದು ನನ್ನಿಂದ ಉಂಟಾದದ್ದಲ್ಲ, ದೇವರ ಕೃಪೆಯಿಂದ ಉಂಟಾದದ್ದು. ನಾನು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರ ಬಳಿ ಕೆಲಸ ಮಾಡುವಂಥ ಕೆಲಸಗಾರ. ಅದು ಎಷ್ಟು ದೊಡ್ಡ ಮಹಿಮೆಯಾಗಿರುವ ಅನುಭವ ಎಂಬುದಾಗಿ ನೀವು ಯೋಚನೆ ಮಾಡಿ ನೋಡಬೇಕು. ಇವೆಲ್ಲವನ್ನ ಅವರು ನಮಗೆ ಆ ಕೃಪೆಯ ಮುಖಾಂತರವಾಗಿ ದೇವರು ಕೊಡುತ್ತಾರೆ. ಕೃಪೆಯ ಕುರಿತು ಮಾತಾಡುವಾಗ ಪೌಲನು ಒಂದು ಕಾರ್ಯವನ್ನು ಹೇಳುತ್ತಾರೆ, ಕರ್ತನ ಕೃಪೆಯನ್ನು ನೀವು ವ್ಯರ್ಥವಾಗಿ ಮಾತ್ರ ಹೊಂದಿಕೊಳ್ಳಬಾರದು. ಕರ್ತನ ಕೃಪೆಯನ್ನು ಹೊಂದಿಕೊಂಡರೆ ಅದನ್ನು ಉಪಯೋಗಿಸಬೇಕು. ನಾನು ದೇವರ ಕೃಪೆಯನ್ನು ಹೊಂದಿದಾಗ ಆ ಕೃಪೆಯನ್ನು ನಾನು ವ್ಯರ್ಥವಾಗಿ ಇಟ್ಟುಕೊಳ್ಳಲಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಅವರು ಹೇಳುತ್ತಾರೆ, ನಾನು ದೇವರ ಕೃಪೆಯನ್ನು ವ್ಯರ್ಥ ಮಾಡುವುದಿಲ್ಲ. ಹಾಗಾದರೆ ದೇವರು ನನ್ನ ಮೇಲೆ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಬೇಕಾದರೆ, ಬೆಲೆ ಕಟ್ಟಲಾಗದಿರುವ ಒಂದು ಕಾರ್ಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವಾಗ ಅದರ ಕುರಿತು ಬಹಳ ಗಮನವಾಗಿರಬೇಕು. ಅದುವೇ ಕೊಟ್ಟಿದ್ದಾರಲ್ಲ, ಸಿಕ್ಕಿದೆ ಎಂಬುದಾಗಿ ಹೇಳಿ ಅವುಗಳನ್ನು ಅಲಕ್ಷ್ಯ ಮಾಡಬಾರದು. ಕರ್ತನು ಒಂದು ಕಾರ್ಯವನ್ನು ಕೊಟ್ಟರೆ ಅವುಗಳನ್ನು ಉಪಯೋಗಿಸುವುದಕ್ಕೆ ಮುಂದಾಗಬೇಕು. ಅವುಗಳಿಗೆ ಸತ್ಯವಂತರಾಗಿ ನಡೆದುಕೊಳ್ಳಬೇಕು. ಏನೋ ದೇವರು ಕೊಟ್ಟರು ತಗೊಂಡಿಟ್ಕೊಳ್ಳೋಣ, ಆ ರೀತಿ ಇಟ್ಟುಕೊಳ್ಳುವುದಾದರೆ ಆ ಕೃಪೆ ವ್ಯರ್ಥವಾಗುತ್ತದೆ. ಕೆಲವರು ಬಂದು ಪ್ರಾರ್ಥನೆ ಮಾಡುತ್ತಾರೆ, ದೇವರು ನನ್ನ ಬಳಿ ಮಾತಾಡಿದರು, ನನ್ನನ್ನು ಸುವಾರ್ಥ ಸೇವೆಗೆ ಕರೆದಿದ್ದಾರೆ, ಒಂದು ಪ್ರವಾದನೆ ಸೇವೆಗೆ ಕರೆದಿದ್ದೇನೆ ಎಂಬುದಾಗಿ ಆ ರೀತಿಯಾಗಿ ಹೇಳ್ತಾರೆ. ಒಳ್ಳೆಯದು, ಆದರೆ ಆ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ? ಅದು ತಾನೇ ಮುಖ್ಯ. ಕೆಲವರು ಬಂದು ನನ್ನ ಬಳಿಯೇ ಹೇಳಿದ್ದಾರೆ, ದೇವರು ನನ್ನನ್ನು ಒಂದು ದೊಡ್ಡ ಪ್ರವಾದಿಯಾಗಿ ಮಾರ್ಪಡಿಸಿದ್ದಾನೆ, ನನ್ನ ಕುಟುಂಬದಲ್ಲಿ 4 ಮಕ್ಕಳನ್ನು ದೇವರು ಪ್ರವಾದನೆಯ ಆತ್ಮದಿಂದ ತುಂಬಿಸಿದ್ದಾರೆ.
ಹಾಗಾದರೆ ಅವರೇನು ಮಾಡ್ತಾರೆ ಎಂಬುದಾಗಿ ಕೇಳುವುದಾದರೆ, ಅವರು ಈಗ MBA ಓದುತ್ತಾ ಇದ್ದಾರೆ, ಒಬ್ಬನೇ MBBS ಓದುತ್ತಾ ಇದ್ದೇನೆ, ಈ ರೀತಿ 4 ಕೆಲಸವನ್ನು ಅವ್ರು ಹೇಳ್ತಾರೆ. ಅವರು ದೇವರಿಗೆ ಅವರು ಕೊಟ್ಟಿದ್ದು ಇವರಿಗೆ ತಿಳಿದಿರುವ ಮಟ್ಟಿಗೆ, ನೀನೇನಪ್ಪ ದೊಡ್ಡ ಪ್ರವಾದಿ, ನೀನೇನು ದೊಡ್ಡ ಸೇವಕ, ನಮ್ಮ ಮನೆಯಲ್ಲಿ 4 ಸೇವಕರಿದ್ದಾರೆ ಎಂಬುದಾಗಿ ಪಟ್ಟವನ್ನು ಹಾಕಿ ಹೇಳುವುದಕ್ಕೆ ಅಷ್ಟೇ. ಹಾಗಾದರೆ ಕರ್ತನ ಬಳಿ ಒಂದು ಕೃಪೆಯನ್ನು ಹೊಂದಿದರೆ ಅದನ್ನು ಉಪಯೋಗಿಸಬೇಕು. ನನಗೆ ಪರ್ಸ್ನಲ್ ಆಗಿ ದೇವರು ಹೇಳಿಕೊಟ್ಟಂಥ ಒಂದು ಕಾರ್ಯವೇನೆಂದರೆ, ದೈವತ್ವದ ಕಾರ್ಯ ಮಾತ್ರ ಅಲ್ಲ, ನಾನು ಪೂರ್ಣಾವಧಿ ಸೇವಕನಾಗಿದ್ದೇನೆ. ನನಗೆ ನನಗೆ ಕೊಡಲ್ಪಡುವಂತಹ ಎಲ್ಲವೂ ದೇವರಿಂದ ಕೊಡಲ್ಪಡುತ್ತದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಹೋಗಿ ಕೆಲಸ ಮಾಡಿ ನಾನು ಒಂದು ಸ್ಥಳದಲ್ಲಿ ಸಂಬಳವನ್ನು ಪಡೆದು ಆ ರೀತಿಯೆಲ್ಲ ಏನೂ ಇಲ್ಲ, ಪೂರ್ಣವಾಗಿ ಸೇವೆಯಲ್ಲಿದ್ದೇನೆ. ಒಂದು ಚಿಕ್ಕ ಸೂಜಿಯನ್ನು ಕೊಟ್ಟರೂ ಕೂಡ ಅದು ದೇವರು ನನಗೆ ಕೊಟ್ಟದ್ದು. ಹಾಗಾದರೆ ದೇವರು ಕೊಡುವಂತಹ ಲೋಕ ಪ್ರಕಾರವಾಗಿರುವ ವಸ್ತುವಿನ ಕುರಿತಾಗಿ ಕೂಡ ನಾವು ಲೆಕ್ಕವನ್ನು ಒಪ್ಪಿಸಬೇಕು ಎನ್ನುವುದರಲ್ಲಿ ಬಹಳ ಗಮನವಾಗಿರಬೇಕು. ಹಾಗಾಗಿ ಯಾವ ಕಾರ್ಯವನ್ನು ಕೊಟ್ಟರೂ ಅದನ್ನು ಸುಮ್ಮನೆ ಹಾಕಿ ಇಡುವುದು, ಅದನ್ನು ಉಪಯೋಗಿಸದೇ ಇರುವುದು, ನನ್ನೊಂದಿಗೆ ಇರುವವರಿಗೆ ಆಗಾಗ ನಾನು ಹೇಳುವುದೇನೆಂದರೆ, ಉಪಯೋಗ ಮಾಡೋಕ್ಕಾಗಲಿಲ್ಲ ಅಥವಾ ನಿಮಗದು ಉಪಯೋಗವಾಗಿ ಇಲ್ಲ ಅಂದರೆ ಉಪಯೋಗಪಡಿಸುವ ಯಾರಿಗಾದರೂ ಅದನ್ನು ಕೊಟ್ಬಿಡಿ, ಉಪಯೋಗ ಮಾಡುವ ಯಾರಿಗಾದರೂ ಕೊಟ್ಬಿಡಿ, ಅದು ಉಪಯೋಗವಾಗಲಿ. ಅದನ್ನು ನೀವು ಉಪಯೋಗಿಸುವುದಿಲ್ಲ, ಮತ್ತೊಬ್ಬರಿಗೂ ಉಪಯೋಗಿಸುವುದಕ್ಕೆ ಕೊಡುವುದಿಲ್ಲ. ದೇವರ ಬಳಿಯಿಂದ ಪಡೆದಂತಹ ಒಂದನ್ನು ಆ ರೀತಿಯಾಗಿ ಹಾಕಿಡುವುದು ಎನ್ನುವುದು ದಂಡನೆಗೆ ಸೀಮಿತವಾಗಿರುವಂಥ ಅಪರಾಧ. ಸತ್ಯವೇದದಲ್ಲಿ ನೋಡಿ, ಒಬ್ಬ ಯಜಮಾನನು ತನ್ನ ಕೆಲಸಗಾರನನ್ನು ಕರೆದು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತನ್ನು ಕೊಟ್ಟು ಅವನು ಹೊರ ಊರಿಗೆ ಹಾದು ಹೋದ. ಅದರ ನಂತರ ಅವರು ಮತ್ತೆ ಬರುತ್ತಾರೆ. ಕೆಲವೊಂದು ವರ್ಷಗಳ ನಂತರ ಪ್ರತಿ ಕೆಲಸದವರನ್ನು ಅವರು ಕರೆಯುತ್ತಾರೆ. 5 ತಲಾಂತುಗಳನ್ನು ಹೊಂದಿರುವವನು ಅವರ ಬಳಿಗೆ ಬಂದು, ಅಯ್ಯ, ನೀವು ಕೊಟ್ಟಂತಹ 5 ತಲಾಂತನ್ನು ನಾವು 10 ತಲಾಂತಾಗಿ ಮಾರ್ಪಡಿಸಿದ್ದೇವೆ ಎಂದರು. ಅವರಿಗೆ ಬಹಳ ಸಂತೋಷ. ನಾನು ಕೊಟ್ಟಂತಹ ಹಣವನ್ನು 5 ತಲಾಂತನ್ನು ಇವನು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ದುಡಿದು 2 ಪಟ್ಟಾಗಿ ಮಾರ್ಪಡಿಸಿಕೊಟ್ಟಿದ್ದಾನೆ. ಆವಾಗ ಅವರು ಹೇಳಿದ್ರು, ನಿನ್ನನ್ನು 10 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿ ಇಡುತ್ತೇನೆ ಎಂದರು. ಹಾಗಾದರೆ ಅವರು ಕೊಟ್ಟಂತಹ ಹಣ ಎಷ್ಟಿರ್ಬೋದು ಯೋಚನೆ ಮಾಡಿ ನೋಡಿ. 5 ತಲಾಂತ ಅಂದರೆ 5 ರೂಪಾಯಿ ಅಲ್ಲ, ಒಂದು ದೊಡ್ಡ ಅಮೌಂಟ್ ಅದು. ಅದನ್ನು ತಂದು ಅವನು 10 ಮಾರ್ಪಡಿಸಿಕೊಟ್ಟಿದ್ದ ಕೂಡಲೇ 10 ಊರುಗಳ ಮೇಲೆ ನಾನು ನಿನ್ನನ್ನು ಅಧಿಕಾರಿಯಾಗಿ ಇಡುತ್ತೇನೆ ಎಂಬುದಾಗಿ ಹೇಳಿದರು. ಮುಂದಿನವನು ಬಂದು ಹೇಳ್ದ, 2 ತಲಾಂತನ್ನು ಪಡೆದವನು, 2 ತಲಾಂತನ್ನು ಕೊಟ್ಟವನು ತನ್ನ ಯಜಮಾನನ ಬಳಿ ಬಂದು, ಅಯ್ಯ, ನಿಮ್ಮ 2 ತಲಾಂತನ್ನು ನಾವು 4 ಮಾರ್ಪಡಿಸಿದ್ದೇನೆ ಎಂದರು. ಅವನ್ನ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತೊಬ್ಬ ಬಂದ, ಅವನು ಹೇಳ್ದ, ನೀವು ಕೊಟ್ಟದ್ದು ಹಾಗೇ ಭದ್ರವಾಗಿದೆ, ಅದರಲ್ಲಿ ಏನೂ ತೆಗೆಯಲಿಲ್ಲ, ಉಪಯೋಗ ಮಾಡಲಿಲ್ಲ, ಮಣ್ಣೊಳಗಾಕಿ ಒಗೆದಿಟ್ಟಿದ್ದೇನೆ. ಯಾಕೆಂದರೆ ನನಗೆ ಗೊತ್ತು, ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವಾತನು, ಕಠಿಣವಾಗಿರುವ ವ್ಯಕ್ತಿ, ಕಠಿಣ ಮನಸ್ಸುಳ್ಳ ಯಜಮಾನನು. ನಾನು ಕೊಟ್ಟಂಥ ಕಾಸು ಎಲ್ಲಿ ಅಂತ ಹೇಳಿ ನನ್ನ ಶರ್ಟ್ ಹಿಡಿದು ನೀವು ಹೊಡೆಯುತ್ತೀರಾ, ಹಾಗಾಗಿ ಯಾಕಪ್ಪ ಬೇಕು ಎಂಬುದಾಗಿ ನಮ್ಗೆ ಯಾಕೆ ದುಡ್ಡು ಅಂತೇಳಿ ನಾನು ಭಯಪಟ್ಟು ನಾನು ಒಂದು ಹಳ್ಳವನ್ನು ತೋಡಿ ಹಣವನ್ನು ಒಗೆದಿಟ್ಟೆ. ಅವನು ಅಂದ್ಕೊಂಡ, ಕೊಟ್ಟದ್ದನ್ನು ನಾವು ಹಾಗೆ ಹಿಂದಿರುಗಿ ಕೊಟ್ಬಿಟ್ವಿ, ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅಂದ್ಕೊಂಡ. ಆದರೆ ಯಜಮಾನ್ ಹೇಳಿದ್ರು, ನಾನು ಕಠಿಣ ಮನಸ್ಸುಳ್ಳವನು ಎಂಬುದಾಗಿ ನಿನಗೆ ಗೊತ್ತಲ್ವಾ. ಬಿತ್ತದೇ ಇರುವಲ್ಲಿ ಕೊಯ್ಯುವಾತನು, ಕೂಡಿಸದೇ ಇರುವಲ್ಲಿ ಕೂಡಿಸುವಾತನು. ಹಾಗಾದರೆ ಈ ಕಾಸನ್ನು ಹಣದವರ ಬಳಿ ಕೊಟ್ಟು ಅದನ್ನು 2ರಷ್ಟು ಮಾರ್ಪಡಿಸ್ಬೇಕಿತ್ತಲ್ವಾ. ಅದನ್ನು ಮಣ್ಣಲ್ಲಿ ನೀನು ತೋಡಿಟ್ಟಿದ್ರೆ ಏನೋ ಅರ್ಥ. ಬಹಳ ಮಂದಿ ಹಂಗೆ ಹೇಳ್ತಾರೆ, ಸೇವೆ ಮಾಡೋಕ್ಕೆ ಬಂದರೆ ತಪ್ಪಾಗಿ ಮಾಡಿಬಿಟ್ರೆ ಹಾಗಾದ್ರೆ ಏನು ಮಾಡ್ತೀರಾ? ಅದಕ್ಕಾಗಿ ನಾವು ಸಿದ್ಧರಾಗುತ್ತಲೇ ಇರುತ್ತೇವೆ. ಯಾವಾಗ ಸೇವೆ ಮಾಡ್ತೀರಾ? ಸೇವೆ ಮಾಡಿದರೆ ಮಾತ್ರ ನಮಗೆ ಸಿದ್ಧತೆ ಸಿಗುತ್ತೆ. ಒಂದು ಮಗು ಹುಟ್ಟಿದ ಕೂಡಲೇ ಅದು ನಡೆಯಬೇಕು. ಹಾಗಾದರೆ ಅಲ್ಲೂ ಬಾರಿ ಬೀಳುತ್ತೆ, ಬಿದ್ದರೆ ನಡೆಯೋಕ್ಕೆ ಸಾಧ್ಯ ಮಗು. ಅದನ್ನು ಬಿಟ್ಟು ನಾವು ಎದ್ದು ನಡೆಯಲು ಆರಂಭಿಸಿದ್ರೆ ಬಿದ್ದೋಗ್ತೀಯ. ಹಾಗಾಗಿ ಚೆನ್ನಾಗಿ ಸಿದ್ಧವಾಗಿ ಬೆಳೆದ ನಂತರವೇ ನಡೆಯುತ್ತೇನೆ ಎಂಬುದಾಗಿ ಹೇಳಿದ್ರೆ ಆ ಮಗು ಒಂದು ದಿನ ನಡೆಯುವುದೇ ಇಲ್ಲ. ಹಾಗಾದರೆ ಏನು ಮಾಡ್ತೀವಿ? ದೇವರ ಬಳಿ ಹೊಂದಿಕೊಂಡಂತಹ ಕಾರ್ಯವನ್ನು, ಅದು ಆತ್ಮಿಕ ಒಳಿತಾಗಿದ್ದರೂ ಸರಿ, ಕರ್ತನು ನಿಮಗೆ ಉಪಯೋಗಿಸುವುದಕ್ಕೆ ಏನನ್ನು ಕೊಟ್ಟರೋ ಯಾವುದನ್ನು ನೀವು ಉಪಯೋಗಿಸಲು ಆಗಲಿಲ್ವಾ? ಉಪಯೋಗಿಸುವವರಿಗೆ ಅದನ್ನು ಕೊಟ್ಬಿಡಿ. ಅದನ್ನು ಕಟ್ಟಿ ಮಾತ್ರ ಇಡುವುದಾದರೆ ನೀವು ಕರ್ತನ ಬಳಿಯಿಂದ ಪಡೆದಂತಹ ಒಂದೊಂದಕ್ಕೂ ನೀವು ಖಂಡಿತವಾಗಿ ಲೆಕ್ಕ ಒಪ್ಪಿಸಬೇಕು. ಅದನ್ನೇ ಅವರು ಹೇಳುತ್ತಾರೆ, ಕರ್ತನ ಬಳಿ ನೀವು ಪಡೆದಂತಹ ಕೃಪೆಯನ್ನು ವ್ಯರ್ಥವಾಗಿಟ್ಟುಕೊಳ್ಳಬೇಡಿ. ಅದು ದಂಡನೆಗೆ ಸೀಮಿತವಾದ ಅಪರಾಧ. ಅವನಿಗೆ ಗೋಳಾಟವು ಹಳ್ಳು ಕಡಿಯೋಣವಿರುವ ಸ್ಥಳದಲ್ಲಿ ಸೆರೆಮನೆಗೆ ಹಾಕಿರು ಎಂಬುದಾಗಿ ಹೇಳಿದರು.
1 ತಲಾಂತು ಪಡೆಯುವಷ್ಟು ಅವನಿಗೆ ನಂಬಿಕೆ ಹೊಂದಿದವನಾಗಿ ಇದ್ದನು, ಯೋಗ್ಯತೆ ಉಳ್ಳವನಾಗಿದ್ದನು. ಆದರೆ ಆ ತಲಾಂತನ್ನು ಉಪಯೋಗಿಸಲು ಮರೆತೋದ. ಬಹಳ ಮಂದಿಗೆ ಹಾಗೆಯೇ. ನೀವು ಹೊಂದಿಕೊಂಡಂತಹ ರಕ್ಷಣೆಯ ಕುರಿತ ಗಮನವಾಗಿರಬೇಕು, ಅದನ್ನು ಉಪಯೋಗಿಸಬೇಕು. ಕರ್ತನ ಬಳಿ ಹೊಂದಿಕೊಂಡಂತಹ ಮಕ್ಕಳು ಎನ್ನುವ ಅಧಿಕಾರ, ನೀವು ಕರ್ತನ ಮಕ್ಕಳಾಗಿ ನಡೆದುಕೊಳ್ಳಬೇಕು. ಕರ್ತನ ಬಳಿಯಿಂದ ಕೃಪೆಯಾಗಿ ಪಡ್ಕೊಂಡಂಥ ಸೇವೆ, ಅದರಲ್ಲಿ ನಂಬಿಗಸ್ತರಾಗಿರಬೇಕು. ಇದರಲ್ಲಿ 2 ಟೈಪ್ ಇದ್ದಾರೆ. ಒಂದು, ಉಪಯೋಗಿಸದೇ ಇರುವವರು. ಉಪಯೋಗಿಸದೇ ಇರುವವರು ಏನು ಮಾಡ್ತಾರೆ ಅಂತ ನೀವು ಕೇಳುವುದಾದರೆ ಈ ರೀತಿಯ ಕತೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಆ ಸೇವಕರನ್ನ ನೋಡಿದ್ರ, ಅವರು ಇಂಥ ತಪ್ಪು ಮಾಡಿದ್ರು. ಈ ಸೇವಕರನ್ನ ನೋಡಿದ್ರ, ಅವರು ಈ ರೀತಿ ತಪ್ಪು ಮಾಡಿದರು. ಈ ರೀತಿ ತಪ್ಪಾಗಿ ಸೇವೆ ಮಾಡುವುದಕ್ಕೆ ಸೇವೆ ಮಾಡದೇ ಇರ್ಬೋದಲ್ಲ. ಇದು ಒಳ್ಳೆ ಲಾಜಿಕ್ ಆಗಿದೆಯಲ್ಲ. ಈ ರೀತಿ ತಪ್ಪಾಗಿ ಸೇವೆ ಮಾಡುವುದಕ್ಕೆ ಸೇವೆ ಮಾಡದೇ ಇರ್ಬೋದಾಗಿತ್ತಲ್ಲ. ಆದ್ದರಿಂದ ನಾವು ಏನು ಮಾಡುವುದಿಲ್ಲ ಎಂಬುದಾಗಿ ಸುಮ್ಮನೆ ಕತೆ ಮಾತಾಡ್ತಾರೆ. ಈ ಬಿದ್ದು ಹೋದವನು, ಸೋಂಬೇರಿತನ ಉಳ್ಳವನು, ಕರ್ತನ ಕಾರ್ಯದಲ್ಲಿ ಚಿಂತಿಸದೇ ಇರುವವನು, ಅವರ ಬಳಿ ಮಾತಾಡಿ ನೋಡಿ. ವಿಧ ವಿಧವಾಗಿರುವ ಕಾರಣಗಳನ್ನು, ವಿಧ ವಿಧವಾಗಿರುವಂತಹ ನೆಪಗಳನ್ನು ಹೇಳುತ್ತಲೇ ಇರುವರು. ಒಂದು ಉಳ್ಕಡ್ಡಿನೂ ಅಳ್ಳಾಡಿಸಲ್ಲ. ಆದರೆ ಮಾತಾಡ್ತಾನೆ ಇರ್ತಾರೆ, ಅಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ, ಅದಿದೆ ಅಂತೇಳಿ. ಅದರಿಂದ ನಾವು ಮಾಡುವುದಿಲ್ಲ, ಬೇಡ, ನಾವು ನಮ್ಮಷ್ಟಕ್ಕೆ ಇರುತ್ತೇವೆಂಬುದಾಗಿ ಹೇಳಿ ಕೈ ತೊಳೆದು ಜಾರಿ ಹೋಗುವವರು. ಹಾಗಾದರೆ ಇದೆಲ್ಲ ಅವ್ರು ಹೇಳ್ತಾರೆ, ಕರ್ತನ ಬಳಿ ಒಂದು ಕೃಪೆಯನ್ನು ಹೊಂದಿದರೆ ಅದರ ಕುರಿತು ನೀವು ವ್ಯರ್ಥವಾಗಿಟ್ಟುಕೊಳ್ಳಬಾರದು. ಅದನ್ನು ನೀವು ಉಪಯೋಗಿಸಬೇಕು. ಯಾತಕ್ಕೆ ಆ ಕೃಪೆ ಕೊಡಲ್ಪಟ್ಟಿತೋ ಆ ಕೃಪೆಯ ಕುರಿತು ಲೆಕ್ಕ ಕೇಳಲ್ಪಡುತ್ತೆ. ಅದೇ ಅಲ್ವಾ ಮುಖ್ಯ. ಉಚಿತವಾಗಿ ತಾನೇ ಕೊಟ್ಟರು ಅಥವಾ ಫ್ರೀಯಾಗಿ ತಾನೇ ಕೊಟ್ಟರು. ನಾನು ಒಂದು ಚಿಕ್ಕ ಕಾರ್ಯವನ್ನು ಮಾಡಿದೆ, ಅವರು ಇಷ್ಟು ದೊಡ್ಡ ಕೃಪೆಯನ್ನು ಕೊಟ್ಟರು. ಹಾಗಾದರೆ ಉಪಯೋಗಿಸುವುದು, ಉಪಯೋಗಿಸದೆ ಹೋಗುವುದು ನನ್ನ ಇಷ್ಟ ಎಂಬುದಾಗಿ ನೀವು ಹೇಳೋಕ್ಕಾಗಲ್ಲ. ಒಂದು ಕೃಪೆಯನ್ನು ಪಡೆಯುವುದಾದರೆ ಆ ಕೃಪೆಯ ಕುರಿತು ನೀವು ಲೆಕ್ಕ ಒಪ್ಪಿಸಬೇಕು. ಸತ್ಯವೇದ ಹೇಳುತ್ತದೆ, ಆ 3 ತಲಾಂತು ಹೊಂದಿದವರು ಹಾಗೆ ಮಾಡಿದ್ರಲ್ವಾ, ಅವರು ಹೊಂದಿಕೊಂಡದ್ದು ಕೃಪೆ. ಆದರೆ ಆ ಕೃಪೆಯ ಕುರಿತಾಗಿ ಅವರು ಲೆಕ್ಕ ಒಪ್ಪಿಸುವ ಸಮಯ ಬಂದಿತ್ತು. ನಾನು ನಿನಗೆ ಈ ಒಂದು ಕೃಪೆ ಕೊಟ್ಟನಲ್ಲ, ಈ ವರವನ್ನು ಕೊಟ್ಟನಲ್ಲ, ಇದನ್ನಿಟ್ಟು ನೀನೇನು ಮಾಡಿದೆ, ಇದನ್ನಿಟ್ಟು ನನ್ನ ರಾಜ್ಯಕ್ಕೋಸ್ಕರವಾಗಿ ಯಾವ ಮಟ್ಟಿಗೆ ಉಪಯೋಗ ಮಾಡಿದೆ ಎಂಬುದಾಗಿ ನಮ್ಮನ್ನು ಕೇಳ್ತಾರೆ. ದೇವರನ್ನು ಅರಿಯುವಂಥ ಅರಿವು, ಒಂದು ರಕ್ಷಣೆ ನಮ್ಮೊಳಗೆ ಬರುವುದಾದರೆ ಅದು ಕರ್ತನು ಯಾತಕ್ಕಾಗಿ ಕೊಟ್ಟರು. ದೇವರು ಒಂದು ಸೇವೆಯನ್ನು ಕೊಟ್ಟರೆ ಯಾತಕ್ಕಾಗಿ ಕೊಟ್ಟರು. ಅದನ್ನು ಬಿಟ್ಟು ನೀವು ಏನೋ ಕಾರಣವನ್ನು ಹೇಳ್ತಾ ಸುಮ್ಮನೆ ಕೂರ್ತಾನೆ ಇರಬಾರದು. ಓಡಲಾಗದಿರುವವನು ಹಂಗೆ ಮಾತಾಡ್ತಾನೆ. ಹಾಗಾದರೆ ದೇವರ ಕೃಪೆಯನ್ನು ಕಳೆದುಕೊಳ್ಳುತ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಕೂತಿದ್ರಂತೆ, ಒಂದು ಕಡೆಯ ಕತೆ ಒಂದು. ಹಾಗೆ ಕುಳಿತು ರೋಡಲ್ಲಿ ಹೋಗೋವ್ರನ್ನ ಬರೋವ್ರನ್ನ ನೋಡಿ ಪಕ್ಕದಲ್ಲಿರುವವರ ಬಳಿ ಪರಿಹಾಸ್ಯ ಮಾಡ್ತಾರಂತೆ. ಅವನ ನಡೆ ನೋಡ್ದ, ಅವನ ಮುಖ ತಿರುಚಿಕೊಂಡು ಒಂದು ಕಡೆ ಎಳಿತೆ ನಡೀತಾ ಇದ್ದಾನೆ ಎಂಬುದಾಗಿ. ಬೇರೆ ಪರಿಹಾಸ್ಯ, ಪಕ್ಕದಲ್ಲಿ ಇಬ್ಬರು ಸ್ನೇಹಿತರು ಬೇರೆ, ಅವ್ರು ಬೇರೆ ಕೂತ್ಕೊಂಡು ಇನ್ನೊಬ್ಬ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ವೇಗವಾಗಿ ನಡೀತಾ ಯಪ್ಪ ಬಿದ್ದೋಗ್ಬಿಡಪ್ಪ ಎಂಬುದಾಗಿ ಕಿಂಡಲ್ ಬೇರೆ. ಅಲ್ಲಿ ಇನ್ನೊಬ್ಬ ನಡ್ಕೊಂಡು ಹೋಗ್ತಾ ಇದ್ದಾನೆ, ಒಂದು ಕಡ್ಡಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿದ್ರ ಈ ವ್ಯಕ್ತಿ ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗಿರುತ್ತಾನೆ, ಕೋಲ್ ಇಟ್ಕೊಂಡು ನಡೀತಾ ಇದ್ದಾನೆ, ಅದರೊಂದಿಗೆ ನಡ್ಕೊಂಡು ಹೋಗ್ತಾ ಇದ್ದಾನಲ್ವಾ. ಇವ್ನು ನೋಡ್ರಿ ಇಲ್ಲಿ ನಡೆಯಲು ಆರಂಭಿಸಿ ಬೀದಿಯ ಬದಿಗೆ ಹೋಗಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಹಾಗೆ ಡ್ಯಾನ್ಸ್ ಆಡ್ತಾ ಹೋಗ್ತಾ ಇದ್ದಾನಲ್ವಾ, ನೇರಾಗಿ ನಡೆಯೋಕೆ ಆಗ್ತಿಲ್ವಾ ಆ ರೀತಿ ಹೇಳಿ. ಒಂದು ದಿನ ಒಬ್ಬನು ಬಂದು, ಅಯ್ಯ ನನಗೆ ನಡೆಯೋಕ್ಕೆ ಬರ್ತಿಲ್ಲ ತಾನೆ, ನೀವು ನಡೆದು ತೋರಿಸ್ರಿ ಅಂತ ಹೇಳಿದ. ಯಾವ ರೀತಿ ನಡಿಬೇಕು, ನನಗೆ ನಡೆದು ತೋರಿಸಿ. ಆಗ ಅವನು ಹೇಳಿದ್ನಂತೆ, ನಡೆಯಲು ಗೊತ್ತಿದ್ರೆ ನಾನು ಯಾಕೆ ಹಿಂಗೆ ಕುಂತ್ಕೊಂಡು ಮಾತಾಡ್ತಾ ಇದ್ದೆ, ನನಗೆ ನಡೆಯೋಕ್ಕೆ ಬರಲ್ಲ, ನನ್ನ ಕಾಲುಗಳು ಕ್ರಿಯೆ ಇಲ್ದಂಗೆ ಆಗಿವೆ, ನನಗೆ ನಡೆಯೋಕ್ಕೆ ಗೊತ್ತಿದ್ರೆ ನಡೀತಾ ಇರಲಿಲ್ವೇನು, ಆ ರೀತಿ ಹೇಳಿದ್ನಂತೆ. ಇವತ್ತು ಬಹಳ ಮಂದಿ ಅದೇ ರೀತಿಯೇ. ಅವನಿಗೆ ಸೇವೆ ಮಾಡೋಕ್ಕೆ ಬರಲ್ಲ, ದೇವರಂದ್ರೆ ಯಾರಂತ ಗೊತ್ತಿಲ್ಲ, ದೇವರಿಗೆ ಮಹಿಮೆ ತರಲು ಗೊತ್ತಿಲ್ಲ, ಸುಮ್ಮನೆ ಕುಳಿತು ಏನಾದರೂ ಒಂದು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಸತ್ಯವೇದ ಹೇಳುತ್ತದೆ, ದೇವರು ತನ್ನನ್ನು ಪರಿಹಾಸ್ಯ ಮಾಡುವುದಕ್ಕೆ ಬಿಡುವುದಿಲ್ಲ. ದೇವರನ್ನು ಗೇಲಿ ಮಾಡಬಾರದು. ದೇವರ ಬಳಿ ಪಡೆಯುವ ಪ್ರತಿಯೊಂದು ಕಾರ್ಯಗಳ ಕುರಿತು ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು. ನೀವು ಹೊಂದಿದ ವರಗಳು, ನೀವು ಹೊಂದಿದ ಅಭಿಷೇಕ, ನೀವು ಹೊಂದಿದ ರಕ್ಷಣೆ, ನೀವು ಹೊಂದಿದ ಸೇವೆ, ಒಂದೊಂದು ಕಾರ್ಯದಲ್ಲಿಯೂ ನೀವು ಲೆಕ್ಕವನ್ನು ಒಪ್ಪಿಸಬೇಕು. ಲೋಕದ ವಸ್ತುಗಳ ಕುರಿತ ಹೌದು, ಸತ್ಯವೇದ ಹಾಗೆ ಹೇಳುತ್ತದೆ. ದೊಡ್ಡ ಪರಲೋಕದ ಕಾರ್ಯವನ್ನು ಕೊಡುವುದರಲ್ಲಿ ದೇವರು ಲೋಕದ ವಸ್ತುವನ್ನೇ ಒಂದು ಸ್ಕೇಲ್ ಆಗಿಟ್ಟಿದ್ದಾರೆ. ಸತ್ಯವೇದ ಹೇಳುತ್ತದೆ, ಅನೀತಿಯಾಗಿರುವ ಈ ಲೋಕದ ವಸ್ತುಗಳಲ್ಲಿ ಒಬ್ಬನು ಗಮನವಿಲ್ಲದಿದ್ದರೆ ಯಾರು ಅವನನ್ನು ನಂಬಿ ಪರಲೋಕದ ಕಾರ್ಯವನ್ನು ಕೊಡುತ್ತಾರೆ. ನಾನು ಕೊಡುವ ಒಂದು ಸಾಧಾರಣವಾಗಿರುವ ಲೋಕದ ಕಾರ್ಯದಲ್ಲಿಯೇ
ಅವನು ನಂಬಿಗಸ್ತನಾಗಿರಲಿಲ್ವಲ್ಲ. ಅನೀತಿಯಾಗಿರುವ ಲೋಕದ ಕುರಿತಾಗಿ, ಹಣದ ಕುರಿತಾಗಿ ಕೂಡ ಅವನು ಅಕ್ಕರೆ ಇಲ್ಲದವನಾಗಿ, ಅವನ ಗಮನವಿಲ್ಲದವನಾಗಿ ಇದ್ದರೆ ಇವನನ್ನು ನಂಬಿ ಯಾರು ಪರಲೋಕದ ಕಾರ್ಯವನ್ನು ಕೊಡುತ್ತಾರೆ ಎಂಬುದಾಗಿ ಸತ್ಯವೇದ ಕೇಳುತ್ತದೆ. ಹಾಗಾಗಿ ಕರ್ತನ ಬಳಿಯಿಂದ ನೀವು ಕೃಪೆಯಾಗಿ ಹೊಂದಿದ್ದೇವೆ ಎನ್ನುವುದಕ್ಕೋಸ್ಕರವಾಗಿ ಅಥವಾ ಸುಮ್ಮನೆ ಹಾಕಬಾರ್ದು. ಮನುಷ್ಯರ ಮೆಂಟಾಲಿಟಿ ಹೆಂಗೆ ಅಂತ ಕೇಳುವುದಾದರೆ, ಫ್ರೀಯಾಗಿ ಸಿಗುವ ಯಾವುದೇ ಆಗಿದ್ದರೂ ಅಲಕ್ಷ್ಯ ಮಾಡ್ತಾರೆ. ಅದನ್ನು ಫ್ರೀಯಾಗಿ ಸಿಕ್ಕಿದ ಕಾರ್ಯವನ್ನು ಅಲಕ್ಷ್ಯ ಮಾಡುತ್ತಾರೆ. ಬೆಲೆ ಕೊಟ್ಟು ಪಡೆದರೆ ಬಹಳ ಜೋಪಾನ ಮಾಡಿಕೊಡುತ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ನೀವು ಉಚಿತವಾಗಿಯೂ ಅಥವಾ ಹೇಗಾದರೂ ಪಡ್ಕೊಂಡಿದ್ದೀರಾ ಎನ್ನುವುದಕ್ಕಾಗಿ ದೇವರ ಕಾರ್ಯಗಳು ಮೌಲ್ಯ ಕಳಕೊಂಡವುಗಳಲ್ಲ, ಅವುಗಳನ್ನು ನೀವು ಉಪಯೋಗಿಸುವುದಕ್ಕೋಸ್ಕರ ಕೊಡಲ್ಪಟ್ಟಿರುವ ಕಾರ್ಯಗಳು. ಪೌಲನು ಈ ಕಾರ್ಯದಲ್ಲಿ ಬಹಳ ಗಮನವಾಗಿದ್ದರು. ಆದ್ದರಿಂದ ಗಲಾತ್ಯ 2:21 ಅವರು ಹೇಳ್ತಾರೆ, ನಾನು ದೇವರ ಕೃಪೆಯನ್ನು ವ್ಯರ್ಥ ಮಾಡುವುದಿಲ್ಲ. ಎಂಥ ಕೃಪೆ ಕೊಟ್ಟರೂ ಆ ಕೃಪೆಯನ್ನು ಉಪಯೋಗಿಸುತ್ತಲೇ ಇದ್ದೇನೆ. ಇದು ಕೃಪೆ ಅಲ್ಲವೇ? ಉಚಿತವಾಗಿ ಸಿಕ್ಕಿದ್ದು ತಾನೇ ಎಂಬುದಾಗಿ ಅದನ್ನು ಅಲಕ್ಷ್ಯ ಮಾಡಲಿಲ್ಲ. ಪ್ರತಿ ವಸ್ತುವನ್ನು ನಾನು ಬಹು ಭದ್ರವಾಗಿಟ್ಟುಕೊಂಡಿದ್ದೇನೆ, ಏಕೆಂದರೆ ಅದು ದೇವರ ಬಳಿಯಿಂದ ಕೊಡಲ್ಪಟ್ಟಿದ್ದು, ಕರ್ತನ ಹಸ್ತದಿಂದ ಕೊಡಲ್ಪಟ್ಟಿದ್ದು. ಅದು ಪ್ರತಿಯೊಂದೊಂದು ಮೌಲ್ಯವುಳ್ಳದ್ದು. ಒಂದು ಚಿಕ್ಕ ಉದಾಹರಣೆಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಗಮನಿಸಿ. ನೀವು ಒಂದಿನ ಪ್ರಾರ್ಥನೆ ಮಾಡ್ತಿದ್ದೀರಾ, ದೇವರೇ ನಿಮ್ಮನ್ನು ನೋಡಬೇಕು, ನಿಮ್ಮ ಮುಖವನ್ನು ನೋಡಬೇಕು, ನಿಮ್ಮ ಸಂಗಡ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ದಿಢೀರೆಂಬುದಾಗಿ ದೇವರು ಒಂದು ದಿನ ನಿಮ್ಮ ಮುಂದೆ ಬರ್ತಾರೆ. ಬಂದು ನಿಮ್ಮನ್ನು ನೋಡಿ ನಿಮ್ಮ ಬಳಿ ಮಾತಾಡಿ, ನನ್ನ ನೆನಪಾಗಿ ಇದನ್ನು ಇಟ್ಟುಕೋ ಎಂಬುದಾಗಿ ಹೇಳಿ ಅವರ ತಲೆಯ ಕೂದಲಲ್ಲಿ ಒಂದನ್ನು ಕಿತ್ತು ನಿಮಗೆ ಕೊಡುತ್ತಾರೆ. ಸುಮ್ಮನೆ ಕಲ್ಪನೆ ಹೇಳ್ತಾ ಇದ್ದೀನಿ. ಒಂದು ಕೂದಲನ್ನು ಕೊಟ್ಟು ನನ್ನ ನೆನಪಿಗೆ ಇಟ್ಕೊಳ್ಳಮ್ಮ ಎಂಬುದಾಗಿ ಕೊಡುತ್ತಾರೆ. ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ? ಒಂದು ಕೂದಲನ್ನು ತಂದು ಕೊಡ್ತಾರಲ್ಲ ಎಂಬುದಾಗಿ ಬಿಸಾಕ್ತೀರಾ? ಒಂದು ಕೂದಲು ಎನ್ನುವುದಕ್ಕೆ ಯಾವಾಗಲೂ ತಲೆಯಲ್ಲಿರುವವರಿಗೆ ಮಾತ್ರ ಮೌಲ್ಯ. ತಲೆಯನ್ನು ಬಿಟ್ಟು ಕೆಳಗಿಳಿದ್ರೆ ಅದನ್ನು ಕೆಳಗೆ ಬಿಸಾಕ್ತಾರೆ ಅಥವಾ ತುಡಿತಾರಷ್ಟೇ. ಕೂದಲನ್ನು ನೋಡಿದ್ರೆ ಅಸಹ್ಯವಾಗಿ ನೋಡ್ತಾರೆ. ಇದೇ ಕೂದಲು ತಲೆಯಲ್ಲಿರುವಾಗ ಏನು ಮಾಡ್ತಾರೆ? ಶಾಂಪು ಹಾಕುವುದು, ಸ್ನಾನ ಮಾಡುವುದು, ಬೆಳಗ್ಗೆ ಎದ್ದು ನೋಡುವುದು, ಅಥವಾ ಈ ಕಡೆ ಬಾಚುವುದು, ಆ ಕಡೆ ಬಾಚುವುದು, ಕೆಳಗೆ ಬಿದ್ದರೆ ಮುಗೀತು. ಈಗ ಈ ಕೂದಲನ್ನ ಏನು ಮಾಡ್ತೀರಾ? ಯೋಚನೆ ಮಾಡಿ ನೋಡಿ. ನಾನಾಗಿದ್ದರೆ ಏನು ಮಾಡ್ತಿದ್ದೆ ಅಂದರೆ, ಆ ಕೂದಲನ್ನು ತೆಗೆದು ಹಾಗೆ ಭದ್ರವಾಗಿ ಒಂದು ಬೈಬಲ್ನಲ್ಲಿ ಅಥವಾ ಭದ್ರವಾಗಿ ಒಂದು ಬೊಕ್ಕಸ ಇಡುವ ಹಾಗೆ ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಡ್ತಿದ್ದೆ. ಕಾರಣ ಏನು ಗೊತ್ತಾ? ಅದು ದೇವರ ಕೂದಲು, ಅದು ದೇವರ ಕೈಯಿಂದ ಬಂದದ್ದು. ಮನುಷ್ಯರ ಕೂದಲು ಕೆಳಗೆ ಬಿದ್ದರೆ ಮೌಲ್ಯ ಇಲ್ಲ. ದೇವರ ಕೂದಲು ತಲೆಯಲ್ಲಿದ್ದರೂ ಸರಿ, ಕೆಳಗಿದ್ದರೂ ಸರಿ, ಅದು ಬೆಲೆ ಕಟ್ಟಲಾಗದಿರುವ ಕಾರ್ಯ. ಹಂಗೆ ನಾನು ಮಾಡ್ತಿದ್ದೆ. ನೀವು ಆ ರೀತಿ ತಾನೇ ಮಾಡ್ತೀರಾ? ನಾನು ಇಷ್ಟೊತ್ತು ಪ್ರಾರ್ಥನೆ ಮಾಡಿ ದೇವರೇ ದೇವರೇ ಅಂತ ಕಡೆಯದಾಗ ಅವ್ರು ಬಂದು ಚಿಕ್ಕ ಕೂದಲನ್ನು ಕೊಟ್ಟೋಗ್ತಾರಲ್ಲ ಎಂಬುದಾಗಿ ಹೇಳಿ ಬಿಸಾಕ್ತೀರಾ? ಬರುವವರ ಬಳಿಯೆಲ್ಲ ತೋರಿಸ್ತೀರಾ. ಇದು ಏನು ಗೊತ್ತಾ? ಚಿನ್ನದ ವರ್ಣದಲ್ಲಿದೆ. ಇದು ಯೇಸು ಕ್ರಿಸ್ತನ ಕೂದಲು. ಅವರೇ ನನಗೆ ಕೊಟ್ಟು ಹೋಗಿದ್ದಾರೆ. ನಾನು ಕಲ್ಪನೆಗೆ ಹೇಳ್ತಾ ಇದ್ದೀನಿ. ಯೇಸು ಕ್ರಿಸ್ತನ ಕೂದಲು. ಏನೆಲ್ಲ ಮಾಡ್ತೀರಂತ ಯೋಚನೆ ಮಾಡಿ ನೋಡಿ. ಹಾಗಾದರೆ ದೇವರು ಕೊಡುವ ಸಾಧಾರಣವಾಗಿರುವ ಕಾರ್ಯ ಕೂಡ ಅದು ದೇವರ ಬಳಿಯಿಂದ ಬಂದದರಿಂದ ಬೆಲೆ ಕಟ್ಟಲಾಗದೇ ಇರುವಾಗ ಇಷ್ಟು ದೊಡ್ಡ ರಕ್ಷಣೆ, ಇಷ್ಟು ದೊಡ್ಡ ಸೇವೆ, ಅದು ಮಾತ್ರ ಹೇಗೆ ಅಲಕ್ಷ್ಯವಾಗುತ್ತದೆ? ನೋಡಿ, ದೇವರ ಯೇಸುವಿನ ಹೆಸರನ್ನು ಹೇಳುವುದಕ್ಕೆ ನಮಗೆ ಸಿಕ್ಕಿರುವಂಥದ್ದೇ ದೊಡ್ಡ ಕೃಪೆ ಅಲ್ಲವಾ? ಹಾಗಾದರೆ ನಾವು ನೋಡಿ, ಲೋಕದಲ್ಲಿ ಸಿಕ್ಕಿರುವ ಕೆಲಸವಾಗಿರ್ಬೋದು, ದೇವರು ಕೊಟ್ಟಂಥ ಸೇವೆಯನ್ನು ಕಂಪೇರ್ ಮಾಡಿ ಲೋಕದ ಕೆಲಸಕ್ಕೆ ನಾವು ಮುಖ್ಯತ್ವ ಕೊಡ್ತೀವಿ. ದೇವರ ಸೇವೆ ಯಾವ ಬೇಕಾದ್ರೂ ನೋಡ್ಬೋದಲ್ಲ ಎಂಬುದಾಗಿ ಕೆಲವರು ಹೇಳ್ತಾರೆ. ನೋಡಿ, ಸಮಯ ಸಿಗುವಾಗದೆಲ್ಲ ಸೇವೆ ಮಾಡ್ತೀನಿ. ಯಾರು ನಿಮಗೆ ಸಮಯ ಕೊಡ್ತಾರೆ? ಯಾರು ನಿಮಗೆ ಆ ಒಂದು ಬಾಕಿ ಉಳಿದಿರುವ ಸಮಯವನ್ನು ನಾನು ದೇವರಿಗೆ ಕೊಡ್ತೀನಿ? ಅವ್ರು ಹೇಳ್ತಾರೆ, ಯಾಕಂದರೆ ನಾನು ಒಂದು ಲೋಕದಲ್ಲಿ ದೊಡ್ಡ ಜವಾಬ್ದಾರಿಯಲ್ಲಿದ್ದೇನೆ, ಆದ್ದರಿಂದ ನಾನು ಏನು ಮಾಡ್ತೀನಿ, ಆ ಸಮಯ ಕಳೆಯಲು ಉಳಿದ ಸಂದರ್ಭವನ್ನು ಕೊಡುತ್ತೇನೆ ಎಂಬುದಾಗಿ ಇವರ ದೃಷ್ಟಿಯಲ್ಲಿ ಲೋಕದಲ್ಲಿ ಅವರು ಪಡೆದಂತಹ ಕೆಲಸ ಎನ್ನುವುದು ಸೇವೆಗಿಂತ ದೊಡ್ಡದು ಎಂಬುದಾಗಿ ಭಾವಿಸುತ್ತಾರೆ. ಒಬ್ಬ ಮನುಷ್ಯನು ಕೊಟ್ಟದ್ದು, ಒಬ್ಬ ಮನುಷ್ಯನು ರೂಪಿಸಿದ್ದು ನನ್ನ ದೃಷ್ಟಿಯಲ್ಲಿ ದೊಡ್ಡದಾಗಿದೆ. ಆದರೆ ದೇವರು ಕೊಟ್ಟಿದ್ದು ಅಲಕ್ಷ್ಯಪಡಿಸುವಂಥದ್ದಾಗಿದ್ದರೆ ಅದು ಹೇಗಿರುವುದು ಯೋಚನೆ ಮಾಡಿ ನೋಡಿ. ಅದು ಒಂದು ಚಿಕ್ಕ ಸೇವೆಯಾಗಿದ್ದರೂ ಸರಿ, ಅದು ದೇವರು ಕೊಟ್ಟದ್ದು, ಅದನ್ನು ನಾನು ವ್ಯರ್ಥ ಮಾಡುವುದಿಲ್ಲ. ಅದನ್ನೇ ಅವ್ರು ಹೇಳ್ತಾರೆ, ನಾನು ಅದನ್ನು ವೇಸ್ಟ್ ಮಾಡುವುದಿಲ್ಲ, ಅಲಕ್ಷ್ಯ ಮಾಡುವುದಿಲ್ಲ. ಆದ್ದರಿಂದಲೇ ಪೌಲನು ಇಷ್ಟು ದೂರ ಹೆಚ್ಚಿಸಲ್ಪಟ್ಟಿದ್ದಾನೆ.
ಅವರು ನಮಗೆ ಪ್ರಧಾನವಾಗಿರುವ ಆಲೋಚನೆಗೆ ಹೇಳುವ ಒಂದು ಮಾತನ್ನು ನೋಡಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ 2 ವಾಕ್ಯವನ್ನು ಓದುವಾಗ 2 ಕೊರಿಂಥ 6:1 ಹೇಳುತ್ತದೆ, ನಿಮಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ, ದೇವರ ಕೃಪೆಯನ್ನು ನೀವು ವ್ಯರ್ಥವಾಗಿ ಉಪಯೋಗಿಸದ ಹಾಗೆ ಜೊತೆ ಸೇವಕರಾಗಿರುವ ನಾವು ನಿಮಗೆ ಬುದ್ಧಿ ಹೇಳುತ್ತೇವೆ. 10ನೇ ವಾಕ್ಯ 1 ಕೊರಿಂಥ 15:10, ಆಗಿದ್ದರೂ ನಾನಿರುವುದು ದೇವರ ಕೃಪೆಯಿಂದ ಇದ್ದೇನೆ, ಅವರು ನನಗೆ ಅನುಗ್ರಹಿಸಿದ ಕೃಪೆ ವ್ಯರ್ಥವಾಗಿಲ್ಲ, ಅದು ಉಪಯೋಗವಾಗುತ್ತಲೇ ಇದೆ, ಅದನ್ನು ಉಪಯೋಗಿಸುತ್ತಲೇ ಇದ್ದೇನೆ. ಅವರು ಎಲ್ಲರ ಮೇಲೂ ನಾನು ಅಧಿಕವಾಗಿ ಪ್ರಯಾಸಪಟ್ಟೆನು, ಉಳಿದ ಎಲ್ಲ ಅಪೊಸ್ತಲರಿಗಿಂತಲೂ ನಾನು ಅಧಿಕವಾಗಿ ಪ್ರಯಾಸಪಟ್ಟೆ. ಇಷ್ಟು ದೊಡ್ಡ ಕೃಪೆಯನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನಿಮಿಷ ಪೂರ್ತಿ ದಿನ ಪೂರ್ತಿ ಉಪಯೋಗಿಸುತ್ತಲೇ ಇರಬೇಕು ಎನ್ನುವಂಥದ್ದೇ ನಾನು ಬಹಳ ಗಮನವುಳ್ಳವನಾಗಿದ್ದೇನು. ಆಗಿದ್ದಾಗಿಯೂ ನಾನಲ್ಲ, ನನ್ನ ಜೊತೆಗಿರುವ ದೇವರ ಕೃಪೆಯೇ ಆ ರೀತಿ ಮಾಡಿತು ಎಂಬುದಾಗಿ ತನ್ನನ್ನು ತೆಗೆಸಿಕೊಳ್ಳುತ್ತಾನೆ. ಹಾಗಾದರೆ ನೋಡಿ, ನಮಗೆ ಪ್ರಧಾನವಾಗಿ ಹೇಳುವುದೇನೆಂದರೆ, ದೇವರು ಕೊಟ್ಟಂಥ ಕೃಪೆಯನ್ನು ವೇಸ್ಟಾಗಿ ಮಾತ್ರ ಇಟ್ಕೋಬೇಡಿ. ಅದು ಲೆಕ್ಕ ಕೇಳುವ ದಿನದಲ್ಲಿ ಒಂದು ದೊಡ್ಡ ಕ್ರಿಮಿನಲ್ ಅಪರಾಧವಾಗಿ ಎಣಿಸಲ್ಪಡುತ್ತೆ, ನರಕ ತೀರ್ಪನ್ನು ಪಡೆದುಕೊಡುತ್ತೆ. ಅದೇ ಬಹಳ ಮುಖ್ಯ. ಆದ್ದರಿಂದ ಬಹಳ ಹೇಳ್ತಾರೆ, ಗಮನವಾಗಿ, ಫ್ರೀಯಾಗಿ ಸಿಗುತ್ತೆ, ಉಚಿತವಾಗಿ ಕೊಟ್ಟರು. ಕರ್ತನ ಬಳಿಯಿಂದ ಒಂದು ಸೇವೆಯ ಕರುವಿಕೆ ಬಂದಿತ್ತು, ದೇವರು ಒಂದು ಕಾರ್ಯವನ್ನು ಕೊಟ್ಟರು. ಯಾವುದನ್ನು ಕೊಟ್ಟರು, ನೀವು ದೇವರ ಬಳಿಯಿಂದ ಪಡೆದ ಪ್ರತಿಯೊಂದು ಕಾರ್ಯಗಳ ಕುರಿತು ನೀವು ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು. ಹಾಗಾದರೆ ದೇವರ ಕೃಪೆ ಉಚಿತವಾಗಿ ಸಿಕ್ಕಿದ ಹಾಗೆಯೂ ನೀವು ಸಲ್ಲಿಸಿದಕ್ಕಿಂತಲೂ ಹಲವು ಕೋಟಿ ಪಟ್ಟು ದೊಡ್ಡದಾಗಿ ಸಿಕ್ಕಿದ್ದರಿಂದಲೂ ಅದನ್ನು ಅಲಕ್ಷ್ಯ ಮಾಡುವುದಕ್ಕೆ ಆಸ್ಪದವಾದಲ್ಲ ಎನ್ನುವುದನ್ನು ನಿಮ್ಮ ನೆನಪಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಅವರ ಕೃಪೆಯನ್ನು ನೀವು ಸುಮ್ಮನೆ ಹೊಂದಿಕೊಳ್ಳಬೇಡಿರಿ, ಅದನ್ನು ಉಪಯೋಗಿಸಿರಿ. ವರವಿದೆ, ವರವನ್ನು ಹೇಗೆ ಉಪಯೋಗಿಸುವುದಿಲ್ಲ. ಸೇವೆಗೆ ಹೋದರೆ ತಾನೇ ಉಪಯೋಗವಾಗುವುದು. ಕರ್ತನ ಬಳಿಯಿಂದ ಪಡ್ಕೊಂಡ ವರಗಳು, ಕರ್ತನ ಬಳಿಯಿಂದ ಪಡ್ಕೊಂಡಂಥ ಶಕ್ತಿ, ಕರ್ತನ ಬಳಿಯಿಂದ ಪಡ್ಕೊಂಡಂತಹ ತಲಾಂತು, ಕರ್ತನ ಬಳಿ ಪಡ್ಕೊಂಡಂತಹ ಒಳಿತು, ಇವೆಲ್ಲವನ್ನು ಉಪಯೋಗ ಮಾಡುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟದ್ದಾಗಿದೆ. ಕೃಪೆಯನ್ನು ವ್ಯರ್ಥವಾಗಿ ಹೊಂದುವವರಿಗೆ ಅಥವಾ ವ್ಯರ್ಥ ಮಾಡುವವರಿಗೆ ಏನೆಲ್ಲ ಸಂಭವಿಸುತ್ತೆ ಅಂತ ನೋಡಿ. ಅವರು ಮೊದಲು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಒಂದು ಪ್ರತ್ಯೇಕ ಕಾಲದವರೆಗೂ ಕರ್ತನ ನಮಗೊಂದು ಸಮಯವನ್ನು ಕೊಡ್ತಾರೆ, ಆ ಕೃಪೆಯನ್ನು ಉಪಯೋಗಿಸುವುದಿಲ್ಲವಾ ಎಂಬುದಾಗಿ. ಅದನ್ನು ಮಾಡಲಿಲ್ಲ ಅಂದರೆ ಆ ಸ್ಥಾನವನ್ನು ಕಳೆದುಕೊಳ್ಳುತ್ತೇವೆ, ಆ ಸ್ಥಳವನ್ನು ಕಳೆದುಕೊಳ್ಳುತ್ತೇವೆ. ಸಮೀಪದಲ್ಲಿ ದೇವರು ನನ್ನ ಬಳಿ ಮಾತಾಡಿದ ಒಂದು ಕಾರ್ಯ, ಅದರಲ್ಲಿ ಅವ್ರು ಏನು ಹೇಳಿದರು ಅಂತ ಕೇಳಿದರೆ, ನಾನು ಎಲ್ಲವನ್ನು ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡಲು ಅರಿತಿದ್ದೇನೆ. ಪ್ರತ್ಯೇಕವಾಗಿ ಒಂದು ಯೋಜನೆಯನ್ನು ಹೇಳುತ್ತೇನೆ, ಇದನ್ನು ಮಾಡಬೇಕು, ಆ ರೀತಿ ನಿನಗೆ ಹೇಳುತ್ತೇನೆ. ಆ ಯೋಜನೆಯನ್ನು ಮಾಡುವುದಕ್ಕೆ ಒಂದು ಕಾಲವನ್ನು ನಿರ್ಣಯಿಸಿರುತ್ತೇನೆ. ಆ ಕಾಲದ ಅಳತೆಯಲ್ಲಿ ನೀನು ಕ್ರಿಯೆ ಮಾಡಿದರೆ ನಾನು ನಿನ್ನೊಂದಿಗೆ ಸೇರಿ ಕ್ರಿಯೆ ಮಾಡಿ ಅದನ್ನು ಸರಿಯಾಗಿ ಮಾಡುತ್ತೇನೆ, ಅದನ್ನೇ ಸರಿಯಾಗಿ ಮಾಡುತ್ತೇನೆ. ನೀನು ಕಾಲ ತಪ್ಪಿಸಿದರೆ ಆ ಕೆಲಸವನ್ನು ಮಾಡುವಾಗ ನನ್ನ ಕಾಲವನ್ನು ಅದು ದಾಟಿದರಿಂದ, ಎಕ್ಸ್ಪೈರ್ ಆಗಿದ್ದರಿಂದ ನಾನು ಆ ಸಮಯದಲ್ಲಿ ಸರಿಯಾಗಿ ಮಾಡೋಕ್ಕೆ ಸಹಾಯ ಮಾಡೋಕ್ಕಾಗಲ್ಲ. ಅದು ಅದರೊಳಗೆ ಬೇರೆ ವ್ಯಕ್ತಿಯ ಬಳಿ ಹಾದು ಹೋಗುತ್ತೆ. ಹಾಗಾಗಿ ಕರ್ತನ ಕೃಪೆ ಬರುವಾಗ, ಕರ್ತನ ದಯೆ ಬರಬೇಕಾದರೆ ತಕ್ಷಣ ಉಪಯೋಗಿಸಿಕೊಳ್ಳಬೇಕು. ಕೆಲವರನ್ನು ನೋಡಿ ಬಹಳ ಮೊಬ್ಬ ಕೂತಿರ್ತಾರೆ, ಸೋಂಬೇರಿತನದಲ್ಲಿರ್ತಾರೆ. ಆ ರೀತಿ ಇದ್ದು ಕೊನೆಯದಾಗಿ ಮಾತಾಡಬೇಕಾದ್ರೆ ಹೇಳ್ತಾರೆ, ದೇವರು ಈ ಒಂದು ಯೋಜನೆಯನ್ನು ಕೊಟ್ಟರು, ಅದನ್ನು ಮಾಡಬೇಕು. ದಿಢೀರೆಂಬುದಾಗಿ ಏನಾದರೂ ಒಂದು ಸಮಯ ಬರಬೇಕಾದ್ರೆ, ಒಂದು ಇಕ್ಕಟ್ಟಿನ ಕಾಲ ಬರಬೇಕಾದ್ರೆ, ಅಯ್ಯೋ ಬೆಳಕಾಗಿದ್ದ ಕಾಲದಲ್ಲಿ ಮಾಡದೆ ಹೋಗ್ಬಿಟ್ನಲ್ಲ ಎಂಬುದಾಗಿ ಹೇಳಿ ಈಗ ಈ ಕೆಲಸವನ್ನು ಮಾಡಲು ಆರಂಭಿಸಬೇಕಾದ್ರೆ, ಆ ಕೆಲಸಕ್ಕೆ ದೇವರು ನಿರ್ಣಯಿಸಿರುವಂತಹ ಸಮಯವನ್ನು ಅದು ದಾಟಿ ಬಿಟ್ಟರೆ ಅನಂತರ ನೀವೇ ಕಷ್ಟಪಡಬೇಕು. ಅದರಲ್ಲಿ ದೇವರ ಒತ್ತಾಸೆ ಹೊಂದಕ್ಕಾಗಲ್ಲ. ದೇವರು ಆ ಕಾರ್ಯಕ್ಕೆ ಪ್ರತ್ಯೇಕ ಸಮಯವನ್ನಿಟ್ಟು ಆ ಕಾರ್ಯದಲ್ಲಿ ಕ್ರಿಯೆ ಮಾಡ್ತಾರೆ. ಇದು ದೇವರು ಹೇಳಿಕೊಟ್ಟಿದ್ದು ನನಗೆ ಸಮೀಪದಲ್ಲಿ. ಆದ್ದರಿಂದ ಪ್ರತಿ ಕಾರ್ಯಗಳ ಕುರಿತಾಗಿ ಗಮನವಾಗಿರಬೇಕು. ನೀವು ಒಂದು ಕಾರ್ಯವನ್ನು ಹೊಂದುವುದರಲ್ಲಿ, ಕರ್ತನ ಕೃಪೆಯನ್ನು ಹೊಂದುವುದರಲ್ಲಿ ಅದನ್ನು ವ್ಯರ್ಥ ಮಾಡಿದರೆ ಒಂದು ಆ ಕೃಪೆ ನಿಮ್ಮನ್ನು ಬಿಟ್ಟು ತೆಗೆಯಲ್ಪಡುತ್ತದೆ. ಕೆಲವರು ಹೇಳ್ತಾರೆ,
ದೇವರ ಕರುವಿಕೆ ದೇವರ ಕರುವಿಕೆ ಮಾರ್ಪಡುವುದಿಲ್ಲ, ವರಗಳು ಮಾರ್ಪಡುವುದಿಲ್ಲ, ಕರ್ತನ ಕರುವಿಕೆ ಮಾರ್ಪಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಕರುವಿಕೆ ಮಾರ್ಪಡುವುದಿಲ್ಲ, ಆದರೆ ಕರೆಯಲ್ಪಟ್ಟವನು ಮಾರ್ಪಡುತ್ತಾನೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅವರೇನು ಹೇಳ್ತಾರೆ ಅಂತ ಗಮನಿಸಿ. ಕರೆಯಲ್ಪಟ್ಟವನು ಮಾರ್ಪಡಲ್ಲ ಅಂತ ಹೇಳಿಲ್ಲ, ಕರುವಿಕೆ ಮಾರ್ಪಡುವುದಿಲ್ಲ. ಕರುವಿಕೆ ಅಂದರೆ ಏನು? ಕರುವಿಕೆ ಎನ್ನುವುದು ಪ್ರತಿ ಕೆಲಸಕ್ಕೆ ಇರುವಂತಹ ಒಂದು ಪದವಿ ಅಂತ ಇಟ್ಕೊಳ್ಳಿ. ಇವಾಗ ನೋಡಿ, ಕರ್ನಾಟಕ ಅಂತ ತಗೊಳ್ಳೋದಾದರೆ ಮುಖ್ಯಮಂತ್ರಿ ಎಂಬುದಾಗಿ ಹೇಳುವುದಾದರೆ ಅವರಿಗೊಂದು ಪದವಿ ಇದೆ, MLAಗಳು ಎಂಬುದಾಗಿ ಅವರಿಗೊಂದು ಪದವಿ ಇದೆ, MP ಗಳು ಎಂಬುದಾಗಿ ಕೆಲವೊಂದು ಪದವಿಗಳಿವೆ. ಈ ಪದವಿ ಮಾರ್ಪಡುವುದಿಲ್ಲ. ಯಾವಾಗಲೂ ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ, ಅದಕ್ಕೆ ಮಂತ್ರಿ ಸಭೆ ಇರುತ್ತೆ, ಒಂದು ಕ್ಯಾಬಿನೆಟ್ ಇರುತ್ತದೆ, ಆಯಾ ಒಂದು ಕರ್ತವ್ಯಕ್ಕಿರುವಂತಹ ಅಧಿಕಾರಿಗಳಿರ್ತಾರೆ, ಅನಂತರ MLAಗಳು MP ಗಳು ಎಲ್ಲರೂ ಇರ್ತಾರೆ, ಮಾರ್ಪಡಲ್ಲ. ಆದರೆ ಆ ಮುಖ್ಯಮಂತ್ರಿ ಸೀಟಲ್ಲಿ ಕೂತಿದ್ರಲ್ಲ, ಅವರು ಮಾರ್ಪಡ್ತಾರೆ. ಅವರು ಒಂದು ವೇಳೆ ಒಳ್ಳೆ ಆಳ್ವಿಕೆ ಮಾಡಿದರೆ ಜನಗಳು ಅವರನ್ನು ಸ್ವೀಕರಿಸಿಕೊಂಡ್ರೆ ಕೂತಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರನ್ನು ತೆಗೆದು ಮತ್ತೊಬ್ಬ ವ್ಯಕ್ತಿ ಬರ್ತಾರೆ. ಆದರೆ ಆ ಪದವಿ ಮಾರ್ಪಡಲ್ಲ. ಅದನ್ನೇ ದೇವರು ಹೇಳ್ತಾರೆ, ಕರುವಿಕೆ ಮಾರ್ಪಡಲ್ಲ, ಸುವಾರ್ತೆ ಕರುವಿಕೆ ಮಾರ್ಪಡಲ್ಲ, ಅಪೋಸ್ತಲರ ಕರುವಿಕೆ ಮಾರ್ಪಡಲ್ಲ, ಪ್ರವಾದಿಗಳ ಕರುವಿಕೆ ಮಾರ್ಪಡಲ್ಲ. ಆದರೆ ಪ್ರವಾದಿ ಮಾರ್ಪಡ್ತಾರೆ. ಆ ಪ್ರವಾದಿ ಆ ಒಂದು ಸೇವೆಗೆ, ಆ ಸುವಾರ್ತಿಕನು ಆ ಒಂದು ಸೇವೆಗೆ ನಂಬಿಗಸ್ತನಾಗಿದ್ದರೆ ಆ ಸೇವೆಯಲ್ಲಿ ಅವನು ನೆಲೆಯಾಗಿರುವನು. ಇಲ್ಲದಿದ್ದರೆ ಕರುವಿಕೆ ಇರುತ್ತೆ, ಕರೆಯಲ್ಪಟ್ಟವನು ಹೊಟ್ಟೋಗ್ತಾನೆ, ಮತ್ತೊಬ್ಬನು ಅದನ್ನು ಸ್ವತಂತ್ರಿಸುವುದಕ್ಕೆ ಮುಂದಾಗುತ್ತಾನೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕರುವಿಕೆ, ಅವರು ಕರೆದಂಥ ಕರುವಿಕೆ ಮಾರ್ಪಡುವುದಿಲ್ಲ ಎಂಬುದಾಗಿ ಹೇಳಿ ನೀವು ಹೇಗಿದ್ರೂ ಆ ಕರುವಿಕೆಯನ್ನು ಬಿಟ್ಟು ಹೋಗಲ್ಲ ಎಂಬುದಾಗಿ ಅಂದ್ಕೋಬಾರ್ದು. ಆ ಪ್ರತ್ಯೇಕ ಕಾಲಘಟ್ಟದಲ್ಲಿ ತಕ್ಕ ಪ್ರತಿಫಲ ಕೊಡಲಿಲ್ಲ ಅಂದರೆ ಆ ಮರಗಳು ಕತ್ತರಿಸಲ್ಪಟ್ಟು ಹೋಗುತ್ತದೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಎರಡನೇ ಕಾರ್ಯವನ್ನು ನೋಡಿ, ಅವರು ತಮ್ಮ ಸ್ಥಾನದಿಂದ ಕತ್ತರಿಸಲ್ಪಡುತ್ತಾರೆ. ಒಂದು ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ, ಮತ್ತೊಬ್ಬರು ಬರ್ತಾರೆ. ಎರಡನೇದಾಗಿ ಅವರು ಆ ಸ್ಥಳದಿಂದ ನೀಗಿಸಲ್ಪಟ್ಟು ಹೋಗುತ್ತಾರೆ ಪೂರ್ಣವಾಗಿ. ಲೂಕನ ಸುವಾರ್ತೆ 13ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಪ್ರತ್ಯೇಕ ಕಾಲಘಟ್ಟದಲ್ಲಿ ಅವರು ಬಯಸದ ಕಾರ್ಯವನ್ನು ಮಾಡದಿದ್ದರೆ ಅವರನ್ನು ದೇವರು ಆ ಸ್ಥಳದಿಂದ ನೀಗಿಸುತ್ತಾರೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಒಂದು ತೋಟ, ಆ ದ್ರಾಕ್ಷ ತೋಟದ ಮಧ್ಯದಲ್ಲಿ ಒಂದು ಅಂಜೂರದ ಮರವಿದೆ. ಆ ಅಂಜೂರದ ಮರದಲ್ಲಿ ಯಾವ ಹಣ್ಣು ಇಲ್ಲ. ಒಂದು ದಿನ ಯಜಮಾನರು ಬಂದು ನೋಡುತ್ತಾರೆ, ಹಲವು ವರ್ಷದಿಂದ ಗಮನಿಸುತ್ತಲೇ ಇದ್ದಾರೆ, ಈ ಮರ ಫಲ ಕೊಡುತ್ತದೆ ಎಂಬುದಾಗಿ. ಅದು ಹಲವು ವರ್ಷದಿಂದ ಎಲೆ ಬಿಡುವಂಥದ್ದು, ಹೂವು ಬಿಡುವಂಥದ್ದು, ಒಂದು ಫಲ ಕೂಡ ಬರ್ತಿಲ್ಲ. ದಿಢೀರೆಂಬುದಾಗಿ ಬಂದರು, ತೋಟದವರನ್ನ ಕರೆದರು. ಅದುವೇ ಆ ಒಂದು ಮರಕ್ಕೆ ಕೊಡಲ್ಪಟ್ಟಂತಹ ಕಾಲವನ್ನು ದಾಟಿತು, ಫಲ ಕೊಡಲಿಲ್ಲ. ಆಗ ಆ ಯಜಮಾನನು ಆ ತೋಟದವನನ್ನು ನೋಡಿ, ಈಗೋ 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಫಲವನ್ನು ಹುಡುಕುತ್ತಿದ್ದೇನೆ, ಒಂದನ್ನು ಕಾಣಲಿಲ್ಲ, ಇದನ್ನು ಕತ್ತರಿಸು, ನೆಲವನ್ನು ಯಾಕೆ ಕೆಡಿಸುತ್ತದೆ ಎಂದರು. ಒಳಗೆ ಬಂದು ನೋಡಿದ್ರು, ನೇರವಾಗಿ ಬಂದು ನೋಡಿ, ಈ ಅಂಜೂರದ ಮರ 3 ವರ್ಷದಿಂದ ಗಮನಿಸ್ತಾ ಇದ್ದೀನಿ, ಅದು ಫಲ ಕೊಡುವುದಕ್ಕೆ ನೇಮಿಸಲ್ಪಟ್ಟಂತಹ ವರ್ಷ 3 ವರ್ಷ. ಅದು ತನ್ನ ಕಾಲದಲ್ಲಿ ತನ್ನ ಫಲವನ್ನು ಕೊಡಲಿಲ್ಲ. ಹಾಗಾದರೆ ಏನು ಮಾಡಬೇಕು? ಇದನ್ನು ಕತ್ತರಿಸಿ ಹಾಕಬೇಕು. ಯಾಕೆಂದರೆ ಅದು ಇನ್ನೂ ಇದ್ದರೆ ನೆಲವನ್ನು ಕೆಡಿಸುತ್ತದೆ, ಅದು ಫಲವನ್ನು ಕೊಡುವುದಿಲ್ಲ. ಅದಕ್ಕೆ ಬೇಕಾದ ಆಹಾರವನ್ನು ನೆಲದಿಂದ ತೆಗೆದುಕೊಳ್ಳುತ್ತದೆ. ಪಕ್ಕದಲ್ಲಿ ಒಳ್ಳೆ ಪೈರುಗಳು ಉಂಟು, ಅದಕ್ಕೆ ಹೋಗಬೇಕಾಗಿರುವ ಸತ್ವವನ್ನು ತೆಗೆದುಕೊಳ್ಳುತ್ತೆ. ಆ ರೀತಿ ತೆಗೆದುಕೊಂಡು ಫಲ ಕೊಟ್ಟರೂ ಪರವಾಗಿಲ್ಲ, ಇದು ಫಲವನ್ನು ಕೊಡದೆ ನೆಲವನ್ನು ಕೆಡಿಸುತ್ತದೆ. ಹಾಗಾಗಿ ಕತ್ತರಿಸಿ ಹಾಕು ಅಂತ ಹೇಳಿದರು. ಹಾಗಾದರೆ ಒಂದೊಂದಕ್ಕೂ ಒಂದೊಂದು ಕಾಲವನ್ನು ದೇವರು ನೇಮಿಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ಕೃಪೆಯ ಆಧಾರದಲ್ಲಿ 1 ವರ್ಷವನ್ನು ಕೂಡಿಸಿಕೊಡ್ಬೋದು. ಇದೇ ಸಾಮ್ಯವನ್ನು ನೋಡುತ್ತೇವೆ. ಆ ಕೆಲಸಗಾರನು ಯಜಮಾನನ ಬಳಿ ಕೇಳ್ತಾನೆ, ಯಜಮಾನನೇ, ಇದೆಲ್ಲ ಚೆನ್ನಾಗಿ ಬೆಳೆದಿದೆ, ನನಗೆ 1 ವರ್ಷ ಅವಕಾಶ ಕೊಡಿ, ಈ ಮರ ಈ ವರುಷ ಇರಲಿ, ನಾನು ಅದರ ಸುತ್ತಲೂ ಪಾತಿ ಮಾಡಿ ಗೊಬ್ಬರ ಹಾಕಿ ನೀರನ್ನು ಹಾಕಿ ವಿಶೇಷ ಗಮನ ಹರಿಸಿ, ಹಾಗೂ ಅದು ಫಲ ಕೊಡಲಿಲ್ಲ ಅಂದರೆ ಆಮೇಲೆ ಕತ್ತರಿಸಾಕೋಣ ಅಂತ ಹೇಳ್ದ. ಆದರೆ ಒಂದು ಪ್ರತ್ಯೇಕ ಕಾಲವನ್ನು ದೇವರು ಇಟ್ಟಿರ್ತಾರೆ. ಆ ಕಾಲದ ಒಳಗೆ ನೀವು ನೆರವೇರಿಸಬೇಕಾಗಿರುವ ಕೊಡಲ್ಪಟ್ಟಿರುವ ಕಾರ್ಯವನ್ನು ಕೊಟ್ಟು ಬಿಡಬೇಕು. ಕೃಪೆಯಲ್ಲಿ ಅನಂತರ 1 ವರ್ಷ ಸಿಗುತ್ತೆ ಬಿಡಿ, ಅದು ಕೊಡಲ್ಪಟ್ಟಂತಹ ಕಾಲದಲ್ಲಿ ಫಲ ಕೊಡಲಿಲ್ಲ ಅಂದರೆ ಕೃಪೆಯ ಕಾಲದಲ್ಲಿ ಹೆಂಗೆ ಫಲ ಕೊಡುತ್ತದು? ಅದು ಕೃಪೆಯಾಗಿ ಸಿಕ್ಕಿದ 1 ವರ್ಷದಲ್ಲಿ ಎಲ್ಲ ಹಣ್ಣು ಫಲವನ್ನು ಕೊಟ್ಬಿಡುತ್ತಾ? ಹಾಗಾದರೆ ಸತ್ಯವೇದ ಹೇಳುತ್ತದೆ, ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ಕಾರ್ಯ,
ಅದು ತಕ್ಕ ಕಾಲದಲ್ಲಿ ತಕ್ಕ ಫಲವನ್ನು, ಅದಕ್ಕೆಂದು ಒಂದು ಪ್ರತ್ಯೇಕ ಕಾಲವನ್ನು ನೇಮಿಸಿದ್ದಾರೆ. ಅದರ ಒಳಗೆ ಕೆಲಸವನ್ನು ಮಾಡಲಿಲ್ಲ ಅಂದರೆ ಅವರು ಆ ಸ್ಥಾನದಿಂದ ಕತ್ತರಿಸಲ್ಪಡ್ತಾರೆ, ನ್ಯಾಯ ತೀರ್ಪಿನ ದಂಡನೆಯನ್ನು ಹೊಂದುತ್ತಾರೆ. ಇವರು ಹೇಗೆ ಆ ರೀತಿ ಬಂದ ಕೂಡಲೇ ಕತ್ತರಿಸಿದರೆ ಅವುಗಳು ಬೆಂಕಿಯಲ್ಲಿ ಹಾಕಲ್ಪಟ್ಟು ಸುಟ್ಟು ಹಾಕಲ್ಪಡುವಂಥದ್ದು ಅದರ ಅಂತ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕೃಪೆಯನ್ನು ಕಳಕೊಳ್ಳುವುದರಿಂದ ನಾವು ನ್ಯಾಯ ತೀರ್ಪಿನ ದಂಡನೆಗೆ ಆಸ್ಪದವಾದ ಪಾತ್ರೆಗಳಾಗಿ ತಳ್ಳಲ್ಪಡುತ್ತೇವೆ. ತಮಗೆ ಆದಿ ಮಹಿಮೆಯನ್ನು ಕೊಟ್ಟಂತಹ ದೇವರ ಸ್ಥಾನದಲ್ಲಿ ನಿಲ್ಲಲಾಗದೆ ಪಾಪ ಮಾಡಿದ ದೇವದೂತರು ಪರಲೋಕದಲ್ಲಿ ಅವರು ತಮ್ಮ ಆದಿಯ ಮಹಿಮೆ, ಎಷ್ಟು ದೊಡ್ಡ ಕೃಪೆ ನೋಡಿ, ಕರ್ತನ ಪ್ರಸನ್ನತೆಯಲ್ಲಿ ನಿಂತು ದೇವರನ್ನು ಆರಾಧಿಸುವುದು, ಸೇವಿಸುವುದು, ಸೇವೆ ಮಾಡುವಂಥದ್ದು ಎಂಬುದಾಗಿ ದೇವದೂತರು ಅವರು ತಮ್ಮ ಮಹಿಮೆಯನ್ನು ಕಾದುಕೊಳ್ಳದೆ ಹೋದರಿಂದ, ಕೃಪೆಯನ್ನು ಕಾದುಕೊಳ್ಳದೆ ಹೋದರಿಂದ ತಳ್ಳಲ್ಪಟ್ಟು ಎರಡನೇದಾಗಿ ಕಟ್ಟಲ್ಪಟ್ಟು ಅದೇ ನಡೆಯಿತು. ಯೂದ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ತಮ್ಮ ಆದಿ ಅಧಿಕಾರವನ್ನು ಕಾದುಕೊಳ್ಳದೆ ತಮಗಿರುವ ವಾಸಸ್ಥಳವನ್ನು ಬಿಟ್ಟು ಬಿಟ್ಟ ದೂತರನ್ನು ಮಹಾದಿನದ ನ್ಯಾಯ ತೀರ್ಪಿಗೋಸ್ಕರವಾಗಿ ನಿತ್ಯ ಸರಪಣಿಗಳಿಂದ ಕಟ್ಟಿ ಅಂಧಕಾರದಲ್ಲಿ ಕಟ್ಟಾಕಿದ್ದಾರೆ. ನೋಡಿದ್ರ? ಹಾಗಾದರೆ ಈ ವಿಧವಾಗಿರುವ ಘೋರ ತೀರ್ಮಾನ ಅವುಗಳಿಗೆ ಉಂಟಾಗುವುದಕ್ಕೆ ಮುಂದಾಗುತ್ತದೆ. ಹಾಗಾದರೆ ದೇವರ ಕೃಪೆಯ ಕುರಿತ ಗಮನವಾಗಿರಬೇಕು. ಕೃಪೆ ಎನ್ನುವುದು ಉಚಿತವಾಗಿ ಹೊಂದಿದರೆ, ಸಾಮಾನ್ಯವಾಗಿ ಉಚಿತವಾಗಿ ಹೊಂದಿದ ಎಲ್ಲವೂ ಅಲಕ್ಷ್ಯಪಡಿಸುವುದು ಮನುಷ್ಯನ ಮನ. ನೀವು ಲೋಕದಲ್ಲಿ ಉಚಿತವಾಗಿ ಪಡೆದ ಏನು ಮಾಡ್ತೀರಿ ಎಂಬುದಾಗಿ ನಿಮಗೆ ಪ್ರಶ್ನೆ ಅಲ್ಲ. ಕರ್ತನ ಬಳಿ ಪಡ್ಕೊಂಡಂತಹ ಕೃಪೆಯ ಕುರಿತು ಮಾತ್ರ ನೀವು ಗಮನವಾಗಿರಬೇಕು. ಅವುಗಳು ಒಂದೊಂದರ ಕುರಿತು ನೀವು ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು ಎಂಬುದಾಗಿ ಸತ್ಯವೇದ ನಮಗೆ ಒತ್ತು ಕೊಟ್ಟು ಹೇಳುತ್ತದೆ. ಹಾಗಾದರೆ ದೇವರ ಬಳಿಯಿಂದ ಪಡ್ಕೊಂಡಂತಹ ಕೃಪೆಯನ್ನು ಕಾದುಕೊಳ್ಳುವುದಕ್ಕೆ ನಾನೇನು ಮಾಡಬೇಕು? ಸತ್ಯವೇದ ಹೇಳುತ್ತದೆ, ಸತ್ಯವನ್ನು ಪಾಲಿಸಿ ಆತ್ಮದಲ್ಲಿ ಅದನ್ನು ಕಾಪಾಡಿಕೊಳ್ಳಿರಿ. 2 ತಿಮೋತಿಯ ಪುಸ್ತಕ 1ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ. 13, 14 ಸೇರಿಸಿ ಓದುತ್ತೇನೆ. ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ಅದೇ ದೇವರ ಕೃಪೆ ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. ದೇವರಾತ್ಮನ ಸಹಾಯದಿಂದ ನೀನು ಅದನ್ನು ಕಾದುಕೊಳ್ಳಬೇಕು. ನೀವು ಹೊಂದಿಕೊಂಡಂತಹ ಕೃಪೆಯನ್ನು ಯಾವ ರೀತಿ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬೇಕು, ಯಾವ ಅಳತೆಯಲ್ಲಿ ಉಪಯೋಗಿಸಬೇಕು, ಯಾವಾಗ ಉಪಯೋಗಿಸಬೇಕು ಎನ್ನುವುದನ್ನು ದೇವರಾತ್ಮನ ನಮಗೆ ಕಲಿಸುತ್ತಲೇ ಇರುತ್ತಾರೆ. ನೀವು ದೇವರಾತ್ಮನೊಂದಿಗೆ ಇರುವ ಜೀವಿತವನ್ನು ಜೀವಿಸಿದರೆ ಆ ಕೃಪೆಯನ್ನು ಕಳಕೊಳ್ಳದ ಹಾಗೆ, ಅದನ್ನು ಮಿಸ್ಯೂಸ್ ಮಾಡದ ಹಾಗೆ ದೇವರು ನಿಮಗೆ ಎಚ್ಚರಿಸುತ್ತಲೇ ಇರುತ್ತಾರೆ. ನೀವು ಹೊಂದಿಕೊಂಡಿರುವಂತಹ ಕೃಪೆ ಯಾವ ರೀತಿ ಉಪಯೋಗಿಸಬೇಕು, ಇಲ್ಲಿ ಹೋಗು ಅಲ್ಲಿ ಬಾ ಎಂಬುದಾಗಿ ದೇವರು ಉಪಯೋಗಿಸುತ್ತಾರೆ. ಯೋರನ ಬಳಿ ದೇವರು ಹಂಗೆ ತಾನೇ ಹೇಳಿದ್ದು. ಅವನಿಗೆ ಒಂದು ದೊಡ್ಡ ವರವನ್ನು ದೇವರು ಕೊಟ್ಟಿದ್ದರು, ದೊಡ್ಡ ಪ್ರವಾದನೆಯವರ. ದೇವರು ನೇರವಾಗಿ ಮಾತಾಡಿ ಒಂದು ದೇಶಕ್ಕೆ ಎಚ್ಚರಿಸಿ ಹೇಳುತ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಇರುತ್ತಾ? ಹಾಗಾದರೆ ಯೋನನನ್ನು ದೇವರು ಕರೆದು ಅವನ ಬಳಿ ಇಷ್ಟು ದೊಡ್ಡ ಕಾರ್ಯವನ್ನು ಮಾತಾಡಿ ಅವರ ಕೃಪೆಯನ್ನು ದೇವರು ಕೊಟ್ಟರು. ಅವನಾದರೂ ಬೇರೆ ದಿಕ್ಕಿನಲ್ಲಿ ಬೇರೆ ಕಾರ್ಯದ ಕಡೆಗೆ ಓಡೋದ. ಅದು ಯಾವ ರೀತಿ ಉಪಯೋಗ ಆಗಬೇಕು? ದೇವರ ಕೃಪೆಯನ್ನು ಅದು ಪರಿಪೂರ್ಣವಾಗಿ ಪರಿಶುದ್ಧಾತ್ಮನು ನಮಗೆ ದಾರಿ ತೋರಿಸುವವನಾಗಿದ್ದು ಕ್ರಿಯೆ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಕೆಲವು ಪ್ರವಾದನಾ ವಾಕ್ಯಗಳು, ಕೆಲವು ಆಲೋಚನೆಗಳು ಅದನ್ನು ಹೇಳಬೇಕು ಎಂಬುದಾಗಿ ಬಯಸಬೇಕಾದ್ರೆ ಇದು ಅವಶ್ಯವಿಲ್ಲದ ಸ್ಥಳ, ಅವಶ್ಯವಿಲ್ಲದೆ ಕಾರ್ಯವನ್ನು ಉಪಯೋಗಿಸಿ ಬಿಡಬೇಡ. ಏಕೆಂದರೆ ಕೃಪೆಯನ್ನು ಕಾದುಕೊಳ್ಳುವುದು ಮಾತ್ರವಲ್ಲ, ಅದನ್ನು ತಪ್ಪಾದ ಸ್ಥಳದಲ್ಲಿ ಉಪಯೋಗಿಸಲು ಬಾರದು. ಹಾಗಾದರೆ ಅದನ್ನು ಕಾದುಕೊಳ್ಳುವುದಕ್ಕೆ ಒಂದೇ ದಾರಿ, ನೀವು ದೇವರ ಆತ್ಮನನ್ನು ಆತುಕೊಂಡು ಬದುಕಬೇಕು. ಹೊಂದಿಕೊಂಡ ರಕ್ಷಣೆಯನ್ನು ಕಾದುಕೊಳ್ಳುವುದಕ್ಕೂ, ಹೊಂದಿಕೊಂಡ ಸೇವೆಯನ್ನು ಕಳೆಕೊಳ್ಳದೇ ಇರುವುದಕ್ಕೂ, ಹೊಂದಿಕೊಂಡ ದೇವರ ಕೃಪೆ ಏನೇ ಆಗಿದ್ದರೂ ಅದನ್ನು ಕಳೆದುಕೊಳ್ಳದೇ ಇರುವುದಕ್ಕೆ ಅದು ಯಾವ ರೀತಿ ಉಪಯೋಗವಾಗಬೇಕು, ಎಲ್ಲಿ ಉಪಯೋಗವಾಗಬೇಕು ಎನ್ನುವುದನ್ನೆಲ್ಲ ದೇವರಾತ್ಮನು ನಿಮಗೆ ನಿಮ್ಮೊಂದಿಗೆ ಜೊತೆಗಿದ್ದು ಹೇಳುತ್ತಲೇ ಇರುವರು. ಹಾಗಾದರೆ ದೇವರಾತ್ಮನೊಂದಿಗೆ ಜೊತೆಗಿದ್ದು ಬದುಕುವಂಥ ಒಂದು ಬದುಕು, ಆ ಬದುಕನ್ನು ಬದುಕಿದರೆ ಆ ಕೃಪೆಯನ್ನು ನೀವು ಕಳಕೊಳ್ಳುವುದಿಲ್ಲ. ಎರಡನೇ ಕಾರ್ಯವನ್ನು ನೋಡಿ, ಸರಿ ಇಲ್ಲದಿರುವಂತಹ ಕಾರ್ಯ. ದೇವರು ನಿಮ್ಮಲ್ಲಿ ದೊಡ್ಡ ರಕ್ಷಣೆಯನ್ನು ಕೊಟ್ಟಿದ್ದಾರೆ,
ದೇವರು ನಿಮ್ಮಲ್ಲಿ ದೊಡ್ಡ ಕರುವಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಈ ಲೋಕದಲ್ಲಿ ಕ್ರಮವಿಲ್ಲದ ಕಾರ್ಯಗಳಿಗೆ ಸ್ಥಳ ಕೊಟ್ಟರೆ ಆ ಕೃಪೆ ಹಾಳಾಗಿ ಹೋಗುತ್ತದೆ. ನೋಡಿ, 1 ತಿಮೋತಿಯ ಪುಸ್ತಕ 6ನೇ ಅಧ್ಯಾಯ 20-21 ಈ ವಾಕ್ಯಗಳಲ್ಲಿ ಹೇಳುತ್ತಾರೆ, ತಿಮೋತಿಯನೇ, ನಿನ್ನ ಬಳಿ ಒಪ್ಪಿಸಲ್ಪಟ್ಟದ್ದನ್ನು ನೀನು ಕಾದುಕೊಂಡು ಕ್ರಮವಿಲ್ಲದಿರುವಂತಹ ಹರಟೆ ಮಾತುಗಳಿಗೂ ನಿನ್ನ ಬಳಿ ಒಪ್ಪಿಸಿಕೊಟ್ಟಿದ್ದೇನು? ಒಬ್ಬ ಮನುಷ್ಯನ ಬಳಿ ದೇವರು ಒಪ್ಪಿಸಿಕೊಡುವುದೆಲ್ಲವೂ ಅವರ ಕೃಪೆಯಿಂದ ಸಿಗುತ್ತದೆ. ಅವರು ಒಪ್ಪಿಸಿಕೊಡುವ ಎಲ್ಲವೂ ಕೃಪೆಯೇ. ಅದು ವರವಾಗಿರ್ಬೋದು, ಶಕ್ತಿಯಾಗಿರ್ಬೋದು, ಒಂದು ಜ್ಞಾನವಾಗಿರ್ಬೋದು, ಒಂದು ತಲಾಂತಾಗಿರ್ಬೋದು, ಒಂದು ಕರುವಿಕೆ ಆಗಿರ್ಬೋದು. ಒಪ್ಪಿಸಲ್ಪಟ್ಟ ಪ್ರತಿಯೊಂದೊಂದು ದೇವರಿಂದ ಒಪ್ಪಿಸಲ್ಪಟ್ಟ ಪ್ರತಿಯೊಂದು ಕೃಪೆಯೇ. ಅವರು ಹೇಳ್ತಾರೆ, ತಿಮೋತಿಯನೇ, ನಿನ್ನ ಬಳಿ ಒಪ್ಪಿಸಲ್ಪಟ್ಟದ್ದನ್ನು ನೀನು ಕಾದುಕೊಂಡು ಕ್ರಮವಿಲ್ಲದಿರುವಂತಹ ಮಾತುಗಳಿಗೂ ಜ್ಞಾನ ಎಂದು ಸುಳ್ಳಾಗಿ ಹೆಸರು ಹೊಂದಿರುವಂತಹ ಸಿದ್ಧಾಂತಗಳ ವಿಪರೀತಗಳಿಗೂ ದೂರವಿರು. ಕೆಲವರು ಅದನ್ನು ಹೊಗಳಿ ನಂಬಿಕೆಯನ್ನು ಬಿಟ್ಟು ದಾರಿ ತಪ್ಪಿ ಹೋದರು ಅಥವಾ ಜಾರಿ ಹೋದರು. ಕೃಪೆಯಾದದ್ದು ನಿನ್ನೊಂದಿಗೆ ಇರಲಿ, ಆಮೇನ್ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಈ ವಾಕ್ಯದಲ್ಲಿ ನೋಡಿ, ಕ್ರಮವಿಲ್ಲದ ಕಾರ್ಯಗಳು, ಬೇಡದಿರುವಂತಹ ವ್ಯಾಜ್ಯ, ಅವಶ್ಯವಿಲ್ಲದ ಸಿದ್ಧಾಂತಗಳು, ಇವುಗಳಿಗೆ ದೂರವಿದ್ದು ಇರು. ಹಾಗಾದರೆ ನಮಗೊಂದು ಕಾರ್ಯ ಅರ್ಥ ಆಗ್ತಾ ಇದೆ. ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮ ಬಳಿ ಕಾರ್ಯಗಳನ್ನು ಒಪ್ಪಿಸಿಕೊಟ್ಟಿದ್ದಾರೆ, ಅದನ್ನು ನಾವು ಉಪಯೋಗಿಸಬೇಕು. ನೀವು ಒಬ್ಬೊಬ್ಬರಿಗೂ ಉತ್ತರವನ್ನು ಕೊಡುತ್ತಾ ಸಿದ್ಧಾಂತಗಳ ವಿಪರ್ಯಾಸದಲ್ಲಿ ಜಗಳವಾಡಿಕೊಂಡು ಆರೋಗ್ಯವಲ್ಲದ ಕಾರ್ಯಗಳಲ್ಲಿ ಸಮಯವನ್ನು ಖರ್ಚು ಮಾಡ್ತಾ ಇದ್ದರೆ ನಿಮ್ಮ ಕೈಗಳಲ್ಲಿ ದೇವರು ಕೊಟ್ಟದ್ದನ್ನು ನೀವು ಉಪಯೋಗಿಸುವುದಕ್ಕೆ ಸಾಧ್ಯವಾಗದೆ ಹೋಗುತ್ತೆ. ಹಲವು ಸಮಯ ಜಗಳದಲ್ಲಿಯೂ ಈ ವಾಕ್ಯ ಈ ರೀತಿ ಇದೆ, ಆ ರೀತಿ ಇದೆ ಎಂಬುದಾಗಿ ವ್ಯಾಜ್ಯ ಮಾಡುತ್ತಿರುವಂಥದ್ದು. ಒಬ್ಬನು ವ್ಯರ್ಥವಾಗಿ ವ್ಯಾಜ್ಯವಾಡುವುದಕ್ಕೆ ಮನಸ್ಸಿದ್ದರೆ ನಮಗೆ ಆ ಒಂದು ವಾಡಿಕೆ ಇಲ್ಲ ಎಂಬುದಾಗಿ ತಪ್ಪಿಸ್ಕೊಂಬನ್ನಿ, ಅವನಿಗೆ ಕೂತು ವ್ಯಾಜ್ಯ ಮಾಡಬೇಡಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಮಗೊತ್ತು ಅದು ಬೇಡದಿರುವಂತಹ ವ್ಯಾಜ್ಯ. ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ಅವತ್ತು ಅವರು ಪ್ರಸಂಗದಲ್ಲಿ ಹೇಳಿದರು, ಆದಾಮನು ಅವಳು ಆದಿಯಲ್ಲಿ ತೋಟದಲ್ಲಿ ಮಾತಾಡಿದ ಭಾಷೆ ಇಬ್ರಿಯ ಭಾಷೆ ಅಂತ ಹೇಳಿದರು. ತಕ್ಷಣ ಮತ್ತೊಬ್ಬರು ಒಂದು ವಿಡಿಯೋ ಹಾಕಿ, ಅದಲ್ಲ, ಅದು ಅನ್ಯ ಭಾಷೆ. ಅವತ್ತು ಅವರು ಕಳಕೊಂಡದ್ದೇ ಇವತ್ತು ದೇವರು ಮತ್ತೆ ಕೊಟ್ಟಿದ್ದಾರೆ, ಇದು ಅನ್ಯ ಭಾಷೆ ಎಂಬುದಾಗಿ ಇನ್ನೊಬ್ಬರು ಹೇಳ್ತಾರೆ. ಇದು ಯಾಕೆ? ಅದು ಯಾವ ಭಾಷೆ ಆಗಿದ್ದರೆ ನಿಮಗೇನು? ಅವರು ಯಾವುದ್ರಲ್ಲಿ ಮಾತಾಡಿದ್ರೆ ನಿಮಗೇನು? ಇದರಲ್ಲಿ ಏನು ಭಕ್ತಿ ವೃದ್ಧಿ ಉಂಟಾಗುತ್ತದೆ? ಹಾಗಾಗಿ ಬೇಡದಿರುವಂಥ ಅವಶ್ಯವಿಲ್ಲದ ಕಾರ್ಯ, ಇವ್ರು 4 ಪ್ರಶ್ನೆ ಕೇಳೋದು, ಅವ್ರು 4 ಉತ್ತರ ಕೊಡೋದು, ಇವರು 4 ಪ್ರಶ್ನೆ ಕೇಳೋದು, ಹೀಗೇ ನಿಮ್ಮ ಸಮಯವನ್ನು ನೀವು ಕಳ್ಕೊತಾ ಇದ್ದರೆ ನಿಮಗೆ ದೇವರಿಟ್ಟಿರುವಂತಹ ಕೃಪೆ, ನೀವು ಮಾಡುವುದಕ್ಕೆ ದೇವರಿಟ್ಟಿರುವಂತಹ ಅವರ ಯೋಜನೆಗಳು, ಕೆಲಸಗಳು, ಸೇವೆ, ಇದನ್ನು ಗಮನಿಸುವವರು ಯಾರು? ಅದಿಲ್ದಂಗೆ ಹೋಗುತ್ತೆ. ಅದನ್ನೇ ಹೇಳುತ್ತಾರೆ, ಮನುಷ್ಯನನ್ನು ಬಹಳ ಸುಲಭವಾಗಿ ಅವನ ಸಮಯವನ್ನು ಹಾಳು ಮಾಡುವುದರಲ್ಲಿ ಈ ವ್ಯಾಜ್ಯಗಳು ಪ್ರಥಮ ಸ್ಥಾನ ವಹಿಸುತ್ತದೆ. ಈ ವ್ಯಾಜ್ಯಗಳಿಗೆ ಒಂದು ಮುಖ್ಯತ್ವವಿದೆ. ಅದೇನು ಮಾಡುತ್ತೆ ಅಂದರೆ, ಮಾತು ಕೊಟ್ಟಂಗೆ ಎಳಿತಾರೆ. ಎಳೆದು 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 ನಮ್ಮನ್ನು ಅದರಲ್ಲಿ ಇನ್ವಾಲ್ವ್ ಆಗುವಂತೆ ಮಾಡಿ, ಅದಕ್ಕೆ ಉತ್ತರ ಕೊಡುವಂತೆ ಮಾಡಿ, ನಾವು ಮಾಡಬೇಕಾದ ಕೆಲಸವನ್ನು ಮಾಡಬೇಕಾದ ಸಮಯದಲ್ಲಿ ಮಾಡಲಾಗದೆ ಅದನ್ನು ಹಂಗೆ ಹಾಕಿಟ್ಟಿರ್ತಾರೆ. ಇದು ಸೈತಾನನ ಒಂದು ತಂತ್ರ. ಆದ್ದರಿಂದ ಹೇಳ್ತಾರೆ, ಕ್ರಮವಿಲ್ಲದ ಮಾತುಗಳಿಗೆ ದೂರವಿರು, ಜ್ಞಾನ ಇವೆಲ್ಲ ಅರಿವು ಎಂಬುದಾಗಿ ಸುಳ್ಳಾಗಿ ಹೆಸರು ಹೊಂದಿರುವ ಸಿದ್ಧಾಂತಗಳ ವಿಪರ್ಯಾಸಗಳಿಗೆ ದೂರವಿರು. ಕೆಲವರು ಅದನ್ನು ಹೊಗಳಿಕೊಂಡು ತಮ್ಮ ನಂಬಿಕೆಯನ್ನು, ದೊಡ್ಡ ಕೃಪೆಯನ್ನು ಕಳಕೊಂಡಿದ್ದಾರೆ. ನೀನು ಅದನ್ನು ಮಾಡಬೇಡ, ಕೃಪೆ ನಿನ್ನ ಜೊತೆ ಇರಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನೋಡಿ, ದೇವರು ನಮಗೆ ಕೊಟ್ಟಿರುವಂತಹ ಕೃಪೆಯನ್ನು ಕಾದುಕೊಳ್ಳುವುದರಲ್ಲಿ ನಾವು ಎಷ್ಟು ಗಮನವುಳ್ಳವರಾಗಿರಬೇಕು. ಕೊನೆಯದಾಗಿ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. ದುಷ್ಟ ಜನಗಳ ವಂಚನೆಗೆ ಸ್ಥಳ ಕೊಡಬೇಡಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಮಾಯವಾಗಿರುವ ತಾಳ್ಮೆಯಲ್ಲಿಯೂ ದೇವದೂತರಿಗೆ ಮಾಡುವಂತಹ ಆರಾಧನೆಯಲ್ಲೂ ಬಯಕೆ ಇಲ್ಲದೆ ಕಾಣದೇ ಇರುವವುಗಳಲ್ಲಿ ಯಥೇಚ್ಛವಾಗಿ ನುಗ್ಗಿ ತನ್ನ ಮಾಂಸಿಕ ಆಲೋಚನೆಯಿಂದ ವ್ಯರ್ಥವಾಗಿ ಇರುವಂತಹ ಮನುಷ್ಯನು ಯಾರೋ? ನಿಮ್ಮ ಬಹುಮಾನವನ್ನು ಕಳೆದುಕೊಳ್ಳುವ ಹಾಗೆ ನಿಮ್ಮನ್ನು ವಂಚಿಸದೆ ನೋಡಿಕೊಳ್ಳಿರಿ. ಅವನ್ನ ನೋಡಿದ್ರೆ ಒಳಗೆ ತಾಳ್ಮೆಯಂತೆ ಇರುತ್ತೆ. ಕೆಲವರನ್ನ ನೋಡಿ ಅರ್ಧಾಗಿರುವ ಬಟ್ಟೆ ಹಾಕ್ಕೊಂಡು ಕೆಳಗೆ ಕುಂತ್ಕೊಂಡು ಯಾವಾಗಲೂ ಮನದಲ್ಲಿ ನೋಡಿದರೆ ಪರಿಪೂರ್ಣವಾಗಿ ಗರ್ವದ ಹೆಮ್ಮೆಯ ಕಾರ್ಯಗಳು ಒಳಗಿರುತ್ತೆ. ಆದರೆ ಹೊರ ತೋರುವಿಕೆಯಲ್ಲಿ ತಮ್ಮನ್ನು
ಬಹಳ ತಾಳ್ಮೆ ಉಳ್ಳವರಾಗಿ ತೋರಿಸಿಕೊಳ್ಳುತ್ತಾರೆ. ಅದನ್ನು ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ಇದು ಮಾಯೆ ಎಂಬುದಾಗಿ. ಹಾಗಾದರೆ ಮಾಯವಾಗಿರುವ ತಾಳ್ಮೆಯಲ್ಲಿ ಮುಂದಾಗಿ, ಎರಡನೇದಾಗಿ ದೇವದೂತರಿಗೆ ಮಾಡುವ ಆರಾಧನೆಗಳಲ್ಲಿ ಅವರು ಗಮನವನ್ನು ಇಟ್ಟು ಸಿದ್ಧಾಂತಗಳಲ್ಲಿ ಒಂದು ಥರ ವಂಚನೆಯನ್ನು ಮಾಡಿ ಯಾವನಾದರೂ ನಿಮ್ಮ ಬಹುಮಾನವನ್ನು ಕಳಕೊಳ್ಳುವಂತೆ ಮಾಡುವ ಹಾಗೆ, ವಂಚಿಸದ ಹಾಗೆ ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ದೇವರ ವಾಕ್ಯವನ್ನು ಹುಡುಕಿ ಓದಬೇಕು, ದೇವರ ಉಪದೇಶಗಳನ್ನು ಗ್ರಹಿಸಿಕೊಳ್ಳಬೇಕು, ಯಾವುದು ಆರೋಗ್ಯವಾದ ಮಾತು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೃಪೆ ಸಿಕ್ಕಿತಲ್ಲ, ಒಂದು ಬಹಳ ಒಳ್ಳೆಯ ಕಾರ್ಯ, ಅದನ್ನು ಸುಮ್ಮನೆ ಸಾಧಾರಣವಾದ ಸಂದರ್ಭದಲ್ಲಿ ಬೇಡದಿರುವ ಕಾರ್ಯಗಳಲ್ಲಿ ಉಪಯೋಗಿಸುವುದರ ಮೂಲಕ ಕಳಕೊಳ್ಳಬೇಡಿ. ಅದು ಬಹು ವಿಶೇಷವಾದದ್ದು, ಬೆಲೆ ಕಟ್ಟಲಾಗದೇ ಇರುವಂಥದ್ದು, ಲೆಕ್ಕ ಒಪ್ಪಿಸಬೇಕಾಗಿರುವಂಥದ್ದು. ನನಗೆ ಕೊಟ್ಟಿರುವಂಥ ಕೃಪೆ ನಾನು ಏನು ಬೇಕಾದರೂ ಮಾಡ್ತೀನಿ, ನನಗೆ ಕೊಟ್ಟಿರುವ ಸೇವೆ ನಾನು ಹೇಗೆ ಬೇಕಾದರೂ ನಡೆಯುತ್ತೇನೆ ಎಂಬುದಾಗಿ ಹೊಂದಿಕೊಂಡಿರುವಂತಹ ಪ್ರತಿಯೊಂದೊಂದರ ಕುರಿತಾಗಿ ನ್ಯಾಯ ತೀರ್ಪಲ್ಲಿ ಲೆಕ್ಕೊಪ್ಪಿಸಬೇಕು ಎನ್ನುವುದರಿಂದ ಕೃಪೆಯನ್ನು ಕಳಕೊಳ್ಳಬೇಡಿ. ಕೃಪೆಯನ್ನು ನೀವು ವ್ಯರ್ಥವಾಗಿ ಉಪಯೋಗಿಸಿ ಬಿಡಬೇಡಿ. ಕೃಪೆಯನ್ನು ತಪ್ಪಾದ ಉಪಯೋಗದಲ್ಲಿ ಉಪಯೋಗಿಸಿ ಬಿಡಬೇಡಿರಿ. ಕೃಪೆ ಎನ್ನುವಂಥದ್ದು ಬಹು ಮುಖ್ಯವಾದದ್ದು. ಕೊಡಲ್ಪಟ್ಟಂತಹ ಕೃಪೆ ಲೆಕ್ಕ ಒಪ್ಪಿಸಲ್ಪಡಬೇಕಾಗಿರುವಂಥದ್ದು. ಕೃಪೆ ತಾನೇ, ಅದರ ಕುರಿತು ಕೇಳುವುದಿಲ್ಲ ಎಂಬುದಾಗಿ ದೇವರು ಹೇಳುವುದಿಲ್ಲ. ನೀವು ಹೊಂದಿಕೊಂಡಂತಹ ಕೃಪೆ ಒಂದೊಂದರ ಕುರಿತು ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು. ಆದ್ದರಿಂದ ದೇವರು ಆಜ್ಞಾಪಿಸಿದ ಇಷ್ಟು ಬೆಲೆ ಕಟ್ಟಲಾಗದಿರುವ ಕೃಪೆಯ ಕುರಿತು ಗಮನವುಳ್ಳವರಾಗಿದ್ದು ನಿಮ್ಮ ಜೀವನವನ್ನು, ಆತ್ಮವನ್ನು ಕ್ರಿಸ್ತನ ಬರುವಿಕೆಯವರೆಗೂ ಪೂರ್ಣವಾಗಿ ಕಾಪಾಡಿಕೊಳ್ಳಿರಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ದೇವರಾದ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಬೇಕು. ದೇವರು ತಮ್ಮ ಕರದಲ್ಲಿಟ್ಟು ನೀವು ಅವರ ಬಳಿ ಹೊಂದಿಕೊಂಡಂತಹ ಬೆಲೆ ಕಟ್ಟಲಾಗದಿರುವ ಕೃಪೆ ಏನೇ ಆಗಿದ್ದರೂ ಅದನ್ನು ಕಳಕೊಳ್ಳದ ಹಾಗೆ ದೇವರು ಕಾಪಾಡಿ ನಿಮ್ಮನ್ನು ಮುನ್ನಡೆಸಲಿ. ಆ ಕೃಪೆ ಸಾಧಾರಣವಾಗಿ ನಮಗೆ ಕೊಡಲ್ಪಡಲಿಲ್ಲ. ಆ ಕೃಪೆ ಮಹಾ ದೊಡ್ಡದ್ದು. ದೇವರು ಅದಕ್ಕೆ ಒಂದು ದೊಡ್ಡ ಕರೆಯನ್ನು ಕೊಟ್ಟು ತಮ್ಮ ಬೆಲೆ ಕಟ್ಟಲಾಗದಿರುವಂತಹ ರಕ್ತವನ್ನು ಕೊಟ್ಟು ಇವುಗಳೆಲ್ಲವನ್ನ ನಮಗೋಸ್ಕರವಾಗಿ ದೇವರು ಪಡೆದುಕೊಟ್ಟಿದ್ದಾರೆ. ಅವರ ಕೃಪೆಯನ್ನು ಅಲಕ್ಷ್ಯ ಮಾಡುವುದು ಎನ್ನುವಂಥದ್ದು ಅವರ ರಕ್ತವನ್ನು ಅಲಕ್ಷ್ಯ ಮಾಡುವುದಕ್ಕೆ ಸಮ. ಯಾಕೆಂದರೆ ಅವರು ನಮಗೆ ಕೊಡುವಂತಹ ಈ ಕೃಪೆ ಒಂದೊಂದು ಆ ರಕ್ತದಿಂದ, ಅವರ ಸಂಪಾದನೆಯಿಂದ ಬಂದಿರುವಂಥದ್ದು. ದೇವರೇ, ನೀವು ಮಕ್ಕಳನ್ನು ದೃಷ್ಟಿಸಿ ನೋಡಿರಿ, ಅವರ ಮಾತನ್ನು ದೃಷ್ಟಿಸಿ ನೋಡಿರಿ. ನೀವು ಅವರಿಗೆ ಯಾವ ಕೃಪೆಗಳನ್ನು ಕೊಟ್ಟಿದ್ದೀರಾ ಎನ್ನುವುದನ್ನು ನೆನಪಿಗೆ ತಂದಿರಿ. ಅವುಗಳನ್ನು ಉಪಯೋಗಿಸದೇ ಇರುವಂತಹ ಕೃಪೆಗಳ ಕುರಿತಾಗಿ ಮತ್ತೊಮ್ಮೆ ಅವರು ಎಚ್ಚರ ಹೊಂದಿ ದೇವರೇ ಆ ಕೃಪೆಯನ್ನು ಉಪಯೋಗಿಸುವುದಕ್ಕೆ ಒಂದು ಮಾರ್ಗವನ್ನು, ಅವಕಾಶವನ್ನು ಏರ್ಪಡಿಸಿಕೊಡಿ. ದೇವರು ಏರ್ಪಡಿಸಿಕೊಟ್ಟಿರುವಂತಹ ಉಪಯೋಗಿಸಬೇಕಾಗಿರುವ ಕಾಲಘಟ್ಟದ ಒಳಗೆ ಅವರು ಆ ಕೃಪೆಯನ್ನು ಉಪಯೋಗಿಸುವ ಹಾಗೆ ದೇವರಾತ್ಮನು ಅವರಿಗೆ ಅನುಗ್ರಹಿಸಲಿ. ದೇವರಾತ್ಮನ ಒಳಗೆ ಆ ಕೃಪೆಯನ್ನು ಕಾದುಕೊಳ್ಳುವುದಕ್ಕೆ ನೀವು ಅವರನ್ನು ಮುನ್ನಡೆಸಿರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿ ಸಮಾಧಾನ ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ಆಕ್ರಮಿಸಲಿ. ದೇವರು ತಮ್ಮ ಹಸ್ತಗಳಲ್ಲಿ ನಿಯಂತ್ರಿಸಿ ನೀವು ಮಕ್ಕಳನ್ನು ಮುಂದುವರೆದು ನಡೆಸಿರಿ. ಯೇಸುವಿನ ಮೂಲಕ ನನ್ನ ವಿಜ್ಞಾಪನೆಯನ್ನು ಕೇಳಿರಿ ನನ್ನ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಮ್ಮ ಸಂಗಡ ಮಾತಾಡಿದ್ದಾರೆ. ಚಿಕ್ಕದ್ದೋ ದೊಡ್ಡದೋ ದೇವರ ಬಳಿಯಿಂದ ಬಂದಂಥವುಗಳ ಕುರಿತಾಗಿ ಗಮನವುಳ್ಳವರಾಗಿರಿ. ಆಗಾಗ ಯೋಚನೆ ಮಾಡಿ ನೋಡಿ, ದೇವರ ಕೃಪೆಯಿಂದ ನೀವೇನೆಲ್ಲ ಹೊಂದಿಕೊಂಡಿದ್ದೀರಿ ಎನ್ನುವುದನ್ನು ನೀವು ಆಗಾಗ ಪರೀಕ್ಷೆ ಮಾಡಿಕೊಂಡು ಅವುಗಳನ್ನು ಉಪಯೋಗಿಸುವುದರಲ್ಲಿ ಎಚ್ಚರವುಳ್ಳವರಾಗಿರಿ. ದೇವರ ಬರುವಿಕೆ ಸಮೀಪ, ದೇವರ ನ್ಯಾಯ ತೀರ್ಪಿನ ದಿನವೂ ಸಮೀಪ. ಆದ್ದರಿಂದ ಎಚ್ಚರಿಕೆ ಉಳ್ಳವರಾಗಿದ್ದು ಬೆಲೆ ಕಟ್ಟಲಾಗದಿರುವ ನಿಮ್ಮ ಆತ್ಮವನ್ನು ಕಾದುಕೊಳ್ಳಿರಿ. ಕರ್ತನು ಬರುತ್ತಾನೆ. ಮಾರನಾಥ, ದೇವರಾದ ಯೇಸುವೆ, ಶೀಘ್ರವಾಗಿ ಬನ್ನಿ. ಆಮೇಲೆ